ವಸ್ತುಗಳನ್ನು ಪೂರ ಬದಗಿಸೋದು ಐಕ್ಯ ವಿಶೇಷವಾದ ದಿವ್ಯ ವಸ್ತು ಅದ್ವಯ ಪಠ್ಯ ಪೀತಾಂಬರಂ ಹರಿದ್ರಾಕ್ಷಣ ಕುಂಕುಮ ಪುಷ್ಪ ಮಾಲಿಕರು ತಾಡಿದ ಕಂಠದ ಹರಿದ್ರಾಕ್ಷಣ ಕಂಠಸೂತ್ರ ಇತ್ಯಾದಿ ಸುವಸ್ತುಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಈ ಸುವಸ್ತುವನ್ನು ದಿವ್ಯಾಲಂಕೃತ ದಿವ್ಯಾಲಂಕೃತ ವಿಶೇಷವಾಗಿ ಅವರ ವಾಸಸ್ಥಾನ
ಯಥಾಶಕ್ತಿ ಭಲೆ ಭಲೆ ಕಟೀಲ ಸಂಗುಗಾಪರಮೇಶ್ವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಗಜಮುಖದ ಬಗೆ ಗಣಪಗೆ ಕರದುಳು
ಭಕ್ತರ ಪೊರೆವರಿಗೆ ಮುರಗಭೂಷಣನ ಸುಕುಮಾರ ಗಜವದನ ಶರಣ ಕಮಲಗೆ ಆರತಿ ಎಲ್ಲಿರೆ ಆರತಿ ಎಲ್ಲಿರೆ ಗಜಮುಖಾದವಗೆ ಗಣಪಗೆ ಜನರಲ್ಲ ಗುಣಯುತನ ಘನಮೂರ್ತಿ ಮದಮೂರ ಗಣನಾಥನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವರನ ಪರಮಾತ್ಮ ದುರಿತ ಭಯಂಕರನ ವರಮದ ಮೂರ ವಿಘ್ನೇಶ್ವರನ ನೆನೆಯಿರು ಜನರೆಲ್ಲ ಗುಣಯುತನ ಘನಮೂರ್ತಿ ಮದಮೂರ ಗಣನಾಥನ ತೋಕನ ದಿನ ದಯ ದಿನ ದಯ ದಿನ ತಾತ ದಿನ ದಿನ ದಯ ದಿನ ದಯ ದಿನ ದಿನ ದಯ ತೋಕನ ದಯ ತೋಕನ ದಯ ದಿನ ದಯ ದಿನ ದಯ ಕದೈ ದಯ ಕದೈ ದಯ ಕದೈ ದಯ ಕದೈ ದಯ ಕದೈ ಗಜಮುಖನಾನಿನ್ನ ಪಾದವ ನೆನೆವೆ
दायक पुत्र सिद्धि विनायक पाद नमः ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಚಿಕ್ಕ ಪ್ರಾಯದ
ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯುಳಗಿಂತ ಪುರುಷ ನಾನೇ ಕಾಂತೆ ಪ್ರೇಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ವೀಪನ ಪ್ರೇಮದಿ ಕರೆದರೆ ಕಾಮಿತ ವೀಪನ ಪ್ರೇಮದಿ ಕರೆದರೆ ತಕತ ದಿನದಿ ದಿಮಿತ ದಿನದಿ ಅಯ್ಯತ ದಿನದಿ ತಕತ ದಿನದಿ 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 ತಕತ ದಿನದಿ ದಿಮಿತ ದಿನದಿ ಅಯ್ಯತ ದಿನದಿ ತಕತ ದಿನದಿ 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 ಜನುತ ಜನುದಿ ಜನುತ ಜನುದಿ ಜನುತ ಜನುದಿ 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 ನೀನದಿರಿನ ತೋಮನದಿರಿನ ನೀನದಿರಿನ ತೋಮನದಿರಿನ ನೀನನ ತನ ತೋಮನ ತನ ದೀನದಿ ದಿನದಿ ತಕತ ದಿನದಿ ದಿಮಿತ ದಿನದಿ ತಕತ ದಿನದಿ 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 ತತ್ತಂಗದಿ ಕುತಗದಿ ತಾತರಿ ಕಿಟ ಕಿಟ ತಗ ತತ್ತಂಗದಿ ಕುತಗದಿ ತಾತರಿ ಕಿಟ ಕಿಟ ತಗ ತತ್ತಂಗದಿ ಕುತಗದಿ ತಾತರಿ ಕಿಟ ಕಿಟ ತಗ ತತ್ತಂಗದಿ ಕುತಗದಿ ತಕತ ದಿನದಿ ದಿಮಿತ ದಿನದಿ ಅಯ್ಯತ ದಿನದಿ ತಕತ ದಿನದಿ ದಿನದಿ ದಿನದಿ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ. ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನಂಬಿದಂತ ಭಕ್ತರ ಮೇಲೆ ಪ್ರೀತಿಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ. ಸ್ಥಳದಲ್ಲಿ ವಾಸವಾಗಿರುವ ಆದಿ ಜನಾರ್ದನ ದೇವರು ಸ್ಥಳದಲ್ಲಿ ವಾಸವಾಗಿರುವ ಆದಿ ಜನಾರ್ದನ ದೇವರು ಮತ್ತು ಆದಿ ಜನಾರ್ದನ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ. ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ಮತ್ತು ಸಕಲ ದೈವ ದೇವರುಗಳು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ. ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು, ಕುಶಲಗಾರರು, ಮೋಜಿಗಾರರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಪಟ್ಟೇಶ. ಗೋಪಿಯ ಕಂದ ಆ
ದೈತ್ಯಾರ ಕೊಂದ ಕೊಂದ ಹಿಂದಕ್ಕೆ ದೈತ್ಯಾರ ಕೊಂದ ಪುರಂದರ ವಿಠಲ ತಬಲು ಚಂದ ಕೊಳ್ಳಾಲನು ತುತ್ತ ಬಂದ ಗೋಪಿಯ ಕಂದ ಕೊಳ್ಳಾಲನು ತುಬುದು ಬಲು ಚಂದ ಚಂದ ತೊಂದರ ದಿನದಿ ಹಿಂದರ ದಿನದಿ ತೊಂದರ ದಿನದಿ ತಿನ್ನೋದಕ ದಿನದಿ ತೊಂದರ ದಿನತೆ ತೊಂದರ ದಿನತೆ ತೊಂದರ ದಿನದಿ ಹಿಂದರ ದಿನದಿ ಹೃದಯ ದಿನದಿ ತುಂಗ ತೋಂತಕ ದಿನದಿ
ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಮರಜಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದ ಮುಜಗೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಕೆಳಗೆ ನೋಡಿದ ನೀಲಿಮೆಯ ನೀರ ರಾಶಿ. ತನ್ಮಧ್ಯದಲ್ಲೇ ಹುಟ್ಟಿಕೊಂಡವರು ನಾವು ಮೂವರು. ಒಂದೆಡೆಯನ್ನು ಸೇರಿಕೊಂಡು ನಮ್ಮ ಹುಟ್ಟಿನ ಕುರಿತಾಗಿ ನಾವು ಪರಸ್ಪರ ಪ್ರಶ್ನೆ ಮಾಡಿಕೊಂಡರೂ ಕೂಡ ಉತ್ತರವನ್ನು ಪಡೆಯುವಲ್ಲಿ ಸಫಲರಾದುದಿಲ್ಲವಮ್ಮ. ಅವ್ಯಕ್ತವಾದಂತಹ ಯಾವುದೋ ಭಯ ನಮ್ಮನ್ನು ಆವರಿಸಿಕೊಂಡಿತ್ತು. ಸಂದರ್ಭದಲ್ಲೇ ಕೇಳಿಸಿದ ನಭೋವಚನ, ಜತೆಯಲ್ಲದಗಿಸಿದಂತಹ ಸುಜ್ಞಾನ, ತನ್ಮೂಲಕವಾಗಿ ಕೇಳಿ ಬಂದ ಓಂ ಎನ್ನುವ ನಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಸ್ತುತಿಯನ್ನು ಮಾಡಿದ್ದುಂಟು. ಅದರಿಂದ ಸಂಪ್ರೀತರಾದಂತಹ ನೀನು ತೇಜೋಮಯಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು. ನಿನ್ನ ಪ್ರತ್ಯಕ್ಷ ಮಾತ್ರದಲ್ಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು ಎನ್ನುವುದೆಂದರೆ ನಿನ್ನ ಆದಿಮಾಯ ಎನ್ನುವ ಹಾಗೆ ಗುರುತಿಸಿದವರಿದ್ದೇವೆ. ನಿನ್ನ ಆದಿ ಮಧ್ಯ ಅಂತ್ಯವನ್ನು ನಾವು ಕಂಡರಿಯುವಮ್ಮ. ಆದ್ದರಿಂದಲೇ ದಯಾಸಾಗರಿಯು ಭಯವಿನಾಶಿನಿಯು ಕರುಣಾ ಸಿಂಧುವಾದ ನಿನ್ನಡಿಗಳಿಗೆ ಶರಣಾದೆವಮ್ಮ, ನಮ್ಮನ್ನು ಉದ್ಧರಿಸು ತಾಯಿ. ಓ ಇಚ್ಛಾಶಕ್ತಿ ಸಂಯುಕ್ತೆ ಪವಿತ್ರವಾದಂಥ ಪದಪದ್ಮಗಳಿಗೆ ನಮೋ ನಮಃ ತಾಯಿ. ತುಂಬಿದಂಥ ಜಲರಾಶ್ಯ ಮಧ್ಯೆ ನಾವು ಮೂವರು ದಿಕ್ಕು ಕಾಣದೆ ಅಲದಾಡುತ್ತಿರುವಂತಹ ಸಂದರ್ಭ ಓಂಕಾರ ನಿನಾದವೇ ಕಿವಿಗಳಿಗೆ ಕೇಳಿಸಿತು. ಅದನ್ನೇ ಆಧಾರವಾಗಿಟ್ಟು ಚಿತ್ರಿಸಿಕೊಂಡಾಗ ಕಣ್ಣ ಮುಂದೆ ಪ್ರತ್ಯಕ್ಷಳಾದಂಥ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಳು ಎನ್ನುವಾಗೆ ವೇದ್ಯವಾಯಿತು. ಜಲದ ಮಧ್ಯದಲ್ಲಿ 10 ಮಂದಿ ಮಕ್ಕಳಿಲ್ಲ. ನಮ್ಮ ಮೂವರನ್ನೇ ಸೃಜಿಸಿಕೊಳ್ಳಬೇಕಂತಾದರೆ ಯಾವುದೋ ಸಂಕಲ್ಪವನ್ನು ಇರಿಸಿಕೊಳ್ಳ
ಅರ್ಥವಿಸಿಕೊಂಡಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿತ್ತೆ ಅಮ್ಮ, ಮಕ್ಕಳಾದಂಥ ನಮ್ಮಿಂದ ಕಾರ್ಯಗಳಾದರೂ ಏನು ಸಂಪ್ರೀತಿಯಿಂದ ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ, ಉದ್ಧರಿಸ. ಓ ಅಮ್ಮ, ಹುಟ್ಟಿದಂತಹ ನಾವು ಮೂವರು ಕೂಡ ನಿನ್ನ ಮೊರೆಯನ್ನೇ ಕಾಣುತ್ತಾ ಇದ್ದೇವೆ. ಜ್ಞಾನ ವಿಹೀನರಾದಂತಹ ನಮಗೆ ಸುಜ್ಞಾನದ ಬೆಳಕನ್ನು ನೀಡಿ ನಮ್ಮನ್ನು ಕೊರೆದವಳು ನೀನು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ ತಾಯಿ. ಆದ್ದರಿಂದ ನಮ್ಮ ಜನ್ಮ ಯಾಕೆ, ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯಗಳೇನು ಎನ್ನುವುದನ್ನು ಎಲ್ಲವನ್ನು ತಿಳಿಸಿ ಹರಸಿ ನಮ್ಮೂವರನ್ನು ಉತ್ತರಿಸಬೇಕು. ಹರಿಹರ ಬ್ರಹ್ಮರ ತೆರೆದಿದ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಕಾರ್ಯ ಮುಂದಕ್ಕೆ ಒರೆದ ಬೆನ್ನದ ನಿಮಗೆ ತುಂಬಿದ ಅಂಬುದಿಯ ಮೇಲೆ ದಿಕ್ಕು ಕಾಣದೆ ಕಂಗೆಟ್ಟಂತಹ ಓ ನನ್ನ ಮುದ್ದು ಕಂದಮ್ಮಗಳಿರ, ಈಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನಿಮ್ಮ ಸೃಷ್ಟಿಗೆ ಕಾರಣೀಕರ್ತರು ನಾನಾಗಿದ್ದೇನೆ. ನಿಮ್ಮೂವರಿಗೆ ಒಂದೊಂದು ಹೆಸರು ನೀಡುವುದಕ್ಕಿದ್ದೇನೆ. ಹೇಗಮ್ಮ? ರಕ್ತ ವರ್ಣದಿಂದ ಕಂಗೊಳಿಸುವವ ನೀನೇ ಬ್ರಹ್ಮ, ಧನ್ಯವಾದ ತಾಯೇ. ನೀಲ ವರ್ಣದಿಂದ ಶೋಭಿಸುವವ ನೀನೇ ವಿಷ್ಣು, ಕೃತಾರ್ಥನಾದೆ. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶನಾದಂತಹ ನೀನೇ ಈಶಾ. ಮೂರು ಮೂರ್ತಿಗಳೇ, ಜನನಿ. ನಿಮ್ಮಿಂದ ಒಂದು ಘನ ಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಏನದು? ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು ಮಕ್ಕಳೇ. ಅಷ್ಟು ಮಾತ್ರವಲ್ಲ, ನಿಮ್ಮೂವರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಹೇಗದು? ರಾಜಸ ಗುಣ ಬರೆದಂತ ಬ್ರಹ್ಮ ಅಮ್ಮ, ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಆಗಲಿ ತಾಯೇ. ಸಾತ್ವಿಕ ಗುಣ ಬರೆದಂತ ವಿಷ್ಣು ಜನನಿ. ವೈಕುಂಠದಲ್ಲಿದ್ದುಕೊಂಡು ಪರಣಾಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಆಗಲಮ್ಮ. ತಾಮಸ ಗುಣ ಬರೆದಂತ ಈಶಾ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಮೂರು ಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಕಷ್ಟ ಬಂದ್ರೆ ಕಷ್ಟ ಬಂದ ಕಷ್ಟಕರದಳನ್ನ ನಿಶ್ಚಯ ಬಲಿಸಲು ಕೊಟ್ಟ ಸಂದರ್ಶನವ ವಿಷ್ಣೋತಿ ಪುರವೆಂದ ಬಣವಿದ್ದು ಇದನ್ನು ತಟ್ಟನಂತಾಸನವ. ತ್ರಿಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ದುಷ್ಟರಿಂದ ಕಷ್ಟ ಬಂದರೆ ಪ್ರತ್ಯಕ್ಷವೋ ಪರೋಕ್ಷವೋ ನಾನು ನಿಮ್ಮನ್ನು ಪಡೆಯುತ್ತೇನೆ. ಅದೃಶ್ಯಲಾಗುತ್ತೇನೆ, ಅದೃಶ್ಯಲಾಗುತ್ತೇನೆ, ಅದೃಶ್ಯಲಾಗುತ್ತೇನೆ. ಕೊಡವಿ ಪಾವೈದಾರಾಲಿ ಕೂದುರಾಜ ಸಾಗುಣ ಹೊಡಸಿದರೆ ಪಿತಾತನು ಕೊಡು ಮಗವನು ತಾಳು ಕನ್ನೆಯ ಮನದಲ್ಲಿ ಕುಣಿದಾನಿಂತು ಬಾಯರುಳು ಹರಿಹರ ರಾಣಿತೆ ಸೃಜಿಸುವ ಕಾರ್ಯವ ಹರಿಹರ ರಾಣಿತೆ ಸೃಜಿಸುವ ಕಾರ್ಯವ ಕರುಣಿಸಿದ ಕರುಣಿಸಿರನು ಮಾತೆಯು ಹರಿದರೆ ನಮ್ಮಲ್ಲಿ ಕಿರೀಟವನೈಸೆನೋ ಕಿರೀಟವನೈಸೆನೋ ಮೊರೆಯನ್ನಾಗಿದು ಕರೆಯು
ಪ್ರಾಮಾಣಿಕತೆಯಿಂದಲೇ ಮಾಡುತ್ತೇವೆ ಎನ್ನುವಾಗಿ ಅಮ್ಮನ ಮುಂದೆ ಭರವಸೆಯನ್ನು ಕೊಟ್ಟವರಿದ್ದೇವೆ. ಕಾರ್ಯೋನ್ಮುಖರಾಗಬೇಕಾದ್ದು ಕರ್ತವ್ಯವೇ ಹೌದು. ಹಾಗಿದ್ರೆ ನಾನು ಇಲ್ಲಿ ಆಲೋಚನೆ ಮಾಡುವುದು ಬೇರೆ ಏನಲ್ಲ, ನಮ್ಮ ಮೂರಳಿಗೆ ಒಬ್ಬ ಅಣ್ಣನ ಸ್ಥಾನ ಒಬ್ಬ ಅಲಂಕರಿಸಿಕೊಂಡರೆ ಏನು ಎನ್ನುವ ಹಾಗೆ. ಅಣ್ಣನು ಹೌದು, ಅದೆಂತದ್ದು ಅಣ್ಣ? ಅಂದು ಯಜಮಾನ ಎನ್ನುವ ಹಾಗೆ. ಯಾಜಮಾನ್ಯ ಅಮ್ಮ ಕೊಟ್ಟ ಕಾರ್ಯಕ್ಷೇತ್ರಗಳಲ್ಲಿ ನಾಳೆ ಹೆಚ್ಚು ಕಡಿಮೆ ಬಂತು ಅಂತಾದರೆ ಕೇಳುವಂತ ಒಬ್ಬ ಅಧಿಕಾರ ಒಬ್ಬನಿಗೆ ಬೇಕು ಎನ್ನುವ ನೆಲೆಯಲ್ಲಿ ತೀರ್ಮಾನಿಸಿಕೊಂಡಾಗ ಅಂತ ಒಂದು ಯಜಮಾನ ಪಟ್ಟ ಬೇಕು ಎನ್ನುವ ನೆಲೆಯಲ್ಲಿ ಯೋಚಿಸಿಕೊಂಡಾಗ ಈ ಕಾಲದಲ್ಲಿ ನಾನೇ ಅರ್ಹತೆಯನ್ನು ಹೊಂದಿಕೊಂಡವನೇ ಇದ್ದೇನೆ. ಯಾವುದರಿಂದ? ಮೊದಲಾಗಿ ಅಮ್ಮ ಕರೆದದ್ದು ನಮ್ಮ ಮೂವರೊಳಗೆ ನನ್ನನ್ನೇ ಅಲ್ವ ಪ್ರಧಾನವಾಗಿ. ನಿನಗೂ ಒಂದು ಹೆಸರು ಹೌದಲ್ಲ? ಮೊದಲಾಗಿ ಕರೆದ ಮಾತ್ರಕ್ಕೆ ಹಿರಿಯ ಮಗ ಎನ್ನುವ ಹಾಗೆ, ಬ್ರಹ್ಮ ಎನ್ನುವಂತಹ ನಾಮಧೇಯವನ್ನು ಕೊಟ್ಟಿದ್ದಾಳೆ ಎಂದಾದರೆ ಅದು ದೊಡ್ಡದು ಎತ್ತರ ಎನ್ನುವ ಹಾಗೆ, ಇರುವುದಕ್ಕೆ ಕ್ಷೇತ್ರವಾದಂತಹ ಸತ್ಯಲೋಕವನ್ನು ಮಾರುವಂತಹ ಸೃಜಿಸುವ ರಾಯಭಾರವನ್ನು ನನಗೆ ಅನುಗ್ರಹಿಸಿದ್ದಾಳೆ ಎಂದ ಮಾತ್ರಕ್ಕೆ ಇಲ್ಲಿ ಯೋಚಿಸಿಕೊಳ್ಳುವುದು ಎಂಥ ಒಂದು ದೊಡ್ಡ ಸದಾವಕಾಶ ನನ್ನ ಜೀವನದಲ್ಲಿ ಲಭಿಸಿದೆ. ನಿಜವಾಗಿ ಹೌದಲ್ಲ? ಹಾಗಿದ್ರೆ ಇಂಥ ಒಂದು ಸದಾವಕಾಶವನ್ನು ನಾನು ಹಾಗೆಯೇ ಬಿಡಬಹುದೇ ಹೇಳಿ? ಒಂದು ಕಾರ್ಯಕ್ಷೇತ್ರವನ್ನು ಕೊಟ್ಟದ್ದು ಸಾಂಗವಾಗಿ ಸುಗಮವಾಗಿ ನೆರವೇರಬೇಕಬೇಡು. ನಾಳೆ ಆರಂಭಿಸುವ ಮೊದಲು ಹೆಚ್ಚು ಕಡಿಮೆ ಆದ್ರೆ ಕೇಳುವುದು ನನ್ನಲ್ವೋ? ಅದಕ್ಕಾಗಿ ಹೇಳಿದ್ದು. ನಾನು ಹೇಳಿದಾಗೆ ನನ್ನ ಅಣ್ಣ ಅಂತ ಗೌರವಿಸಿ ನನ್ನ ಮಾತನ್ನು ಇರುವರು ಒಪ್ಪಿಕೊಳ್ಳಲೇಬೇಕು. ಅಮ್ಮ, ನಿನ್ನ ಮಾತನ್ನು ಒಪ್ಪಿಕೊಳ್ಳುವುದಕ್ಕೆ ನಾನು ಸಿದ್ಧನಿಲ್ಲ. ಯಾಕೆ? ತಾಯಿ ಏನು ಅಧ್ಯಯನ ಮಾಡಿದ್ದಾಳೆ ಎಂಬುದು ಸರಿಯಾಗಿ ಒಮ್ಮೆ ಆಲೋಚಿಸಿ ನೋಡು. 3 ಜನರಿಗೂ 3 ಉದ್ಯೋಗಗಳನ್ನು ಕರುಣಿಸಿದವಳು ಇದ್ದಾರೆ. ಆದರೆ ಮೊದಲಾಗಿ ನೀನು ನಿನ್ನ ಉದ್ಯೋಗವೇ ಮೇಲು ಎನ್ನುವ ಹಾಗೆ ಪ್ರತಿಪಾದಿಸುತ್ತಾ ಇದೆಯಾ? ಈ ಪ್ರತಿಪಾದನೆಯನ್ನು ನಾನು ಖಂಡಿಸುತ್ತಾ ಇದ್ದೇನೆ. ಯಾಕೆ ಗೊತ್ತಾ? ಖಂಡಿಸುವುದು? ಹೌದು, ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧನಿಲ್ಲ. ಕಾರಣ ಏನು? ಕಾರಣ ಉಂಟು. ಲಯದ ಅಧಿಕಾರವನ್ನು ನನಗೆ ಒಪ್ಪಿಸಿದವಳಿದ್ದಾಳೆ. ಉದ್ಯೋಗ ನನಗೆ ಗೊತ್ತಿಲ್ಲ. ಹೌದು, ಲಯ ಅಂದ್ರೆ ಏನು? ಎಲ್ಲವನ್ನು ಸುಟ್ಟು ಬಿಡುವಂತಹ ಕೆಲಸ ನಿನ್ನದು. ಅದು ಹೇಗೆ? ನೀನು ಸೃಜಿಸಿದ್ದನ್ನು ಅವನು ಪಾಲಿಸಿದ್ದನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಬಿಡುವಂತಹ ಶಕ್ತಿ ನನ್ನಲ್ಲಿದೆ. ಹೇಗೆ ಗೊತ್ತಾ? ಸರಿಯಾಗಿ ನನ್ನನ್ನೊಮ್ಮೆ ಮೇಲಿನಿಂದ ಕೆಳಗಿನಿಂದ ಮೇಲೊಮ್ಮೆ ನೋಡಂತೆ. ಅದೇನು ಹಣೆಯಲ್ಲಿ? ಹಣೆಯಲ್ಲಿ ಒಂದು ಕಿಚ್ಚಿನ ಗಂಡಿ ಇದೆ, ಅದು ಮುಚ್ಚಿಕೊಂಡಿದೆ. ಯಾಕೆ? ಹೆಚ್ಚಿನದಾದಂತಹ ಕಿಚ್ಚುಗಣ್ಣನ್ನು ಧರಿಸುವಂತಹ ಸಾಮರ್ಥ್ಯ ನನ್ನಲ್ಲಿ ಇದೆ ಎನ್ನುವ ಕಾರಣಕ್ಕಾಗಿ ಆ ತಾಯಿ ಅನುಗ್ರಹಿಸಿದಂತಹ ಹೆಚ್ಚಿನದಾದಂತಹ ಕಣ್ಣು ಅದು. ಅದರಿಂದ ಹೊರಡುವಂತಹ ಶಕ್ತಿಯಿಂದ ನೀವಿಬ್ಬರು ಮಾಡಿದಂತಹ ಕೆಲಸವನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಬಿಡುವಂತಹ ಶಕ್ತಿ ನನ್ನಲ್ಲಿದೆ. ಆದ್ದರಿಂದ ನಾನು ನಿಮ್ಮ ಇರುವರಿಗಿಂತ ಮೇಲು ಎನ್ನುವ ಹಾಗೆ ನಾನು ಹೇಳುತ್ತಾ ಇದ್ದೇನೆ. ಏನು ನಿನ್ನ ಅಂಗುವನ ತಪ್ಪು ಅಂತ ಹೇಳುವುದಿಲ್ಲ. ಹೆಚ್ಚಿನದಾದಂತಹ ಅಂಗವನ್ನು ನೀನು ಪಡೆದ ಕಾರಣದಿಂದ ಜ್ಯೇಷ್ಠತ್ವಕ್ಕೆ ನಾನು ಮರ್ಯಾದೆಯನ್ನು ಪಡಬಹುದು. ಅರ್ಥಾತ್ ನೀನು ಮಹಾಲಿಂಗೇಶ್ವರ ಎನ್ನುವುದನ್ನು ಸ್ಪಷ್ಟಪಡಿಸಬಹುದು. ಹಾಗಿದ್ದರೆ ಕೇವಲ ನಿನ್ನ ಲಯದ ಉದ್ಯೋಗದಲ್ಲಿ ನೀನು ತುಲನಾತ್ಮಕವಾಗಿ ಚೆನ್ನಾಗಿ ಯೋಚಿಸಿಕೊಳ್ಬೇಡ. ಯಾಕೆ ಗೊತ್ತಾ? ಯಾವುದಕ್ಕೂ ಈ ಕಾಲದಲ್ಲಿ ಆಗುವುದಿಲ್ಲ. ಅಮ್ಮನ ಮುಂದೆ ಇದು ಸೃಜಿಸುವಂತಹ ಜಲರಾಶಿ. ಇಲ್ಲಿ ನಿನಗೂ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಮಾಡಬೇಕಾದ್ದು ಎಲ್ಲಿ? ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ಇವನು ಪಡೆಯಬೇಕು. ಕೊನೆಗೆ ನಿನ್ನದಾದಂಥ ಕರ್ತವ್ಯ. ನಾನು ಮಾಡಬೇಕಾದಂಥ ರಾಯಭಾರವೇ ಪ್ರತ್ಯೇಕ. ದಿವಸ ಒಂದಕ್ಕೆ 84 ಲಕ್ಷ ಜೀವರಾಶಿ, ನವವಿಧದ ಸೃಷ್ಟಿಗಳಲ್ಲಿ ಪ್ರತ್ಯೇಕ 4 ವಿಧದ ಸೃಷ್ಟಿಗಳ ವಿಂಗಡಣೆ. ಹಾಗೆ ಒಂದೊಂದು ಜೀವರಾಶಿ ಇಷ್ಟೇ ವರ್ಷ ಬದುಕಬೇಕು, ಹೀಗೆಯೇ ಬದುಕಬೇಕು. ಒಂದೊಂದು ಜೀವಿಯ ಅವರ ಅಂತರಂಗದಲ್ಲಿ ಬರೆಯುವಂಥ ಕರ್ಣಿಕನ ಕರ್ತವ್ಯವನ್ನು ಮಾಡುವ ನನ್ನ ಕಾರಣಿಕತರ ಅಮೋಘ ವಿಶಾಲ ಪಂಚಾಂಗ ಸದೃಶ ಎಂದರೆ ಮೂಲಾಧಾರ ಮೂಲಸ್ತಂಭ ಎನ್ನುವ ಹಾಗೆ ಇಲ್ಲಿ ನೋಡಿದೆ ಎಂದಾದರೆ ನಿಮ್ಮ ಕರ್ತವ್ಯಕ್ಕೆ ನಾನು ಮೊದಲ ಅಡಿಪಾಯ. ಪ್ರಥಮ ಉದ್ಯೋಗ ಇದು, ಪ್ರಧಾನ ಇದು ಗಾನ. ಅಷ್ಟು ಘನತೆಯನ್ನು ಸೃಷ್ಟಿ ಅಷ್ಟೊಂದು ಘನವಲ್ಲ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ.
ನಾನಾದರೂ ನಿನ್ನ ವಾದಕ್ಕೆ ಪ್ರತಿವಾದವನ್ನು ಮಂಡಿಸುವುದಕ್ಕೆ ಕಾರಣವಾದ್ದೇ ನಿನ್ನ ತೊಡಗುವಿಕೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಲೇಬೇಕು. ಇರ್ಲಿ ಬಿಡು. ಯಾವನನ್ನು ಸ್ಥಾಪನೆ ಮಾಡಬಹುದು, ಘೋಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಮೂವರೊಳಗೆ ತುಲನೆ ಮಾಡಿದ್ದು ಹೌದು ಅಂತಾದ್ರೆ ಹೇಗೆ ಹೇಳು? ವಿಚಾರ ಮಂಡನೆ. ಹೌದು. ಆಮೇಲೆ ಇತರರಿಗೂ ಮಾತನಾಡಲಿಕ್ಕೆ ಅವಕಾಶ. ಖಂಡಿಸುವುದಾದ್ರೆ ಖಂಡಿಸುವುದು, ಸಮ್ಮತಿಸುವುದಾದ್ರೆ ಸಮ್ಮತಿಸುವುದು. ಖಂಡನೆ ಆಯ್ತು, ಪ್ರತಿವಾದ ಮಂಡನೆಯನ್ನು ಮಾಡುವುದು. ಆ ಮೂಲಕ ಹೀಗೆ ಇದಮಿತ್ತಂ ಅಥವಾ ಹೀಗೆ ಅಂತ ತೀರ್ಮಾನಕ್ಕೆ ಬರುವುದು. ನಿನ್ನದು ಹಾಗೇನು ಅಲ್ಲ, ನೇರ ಘೋಷಣೆ, ಆಜ್ಞೆ. ನಾನು ಹೀಗೆ. ಆಜ್ಞೆ ಬೇರೆ ಅಥವಾ ಆಜ್ಞಾಪನೆ ಬೇರೆ, ವಿಜ್ಞಾಪನೆ ಬೇರೆ. ವಿಜ್ಞಾಪನೆ ಮಾಡದೆ ನೀನು ಆಜ್ಞಾಪನೆ ಮಾಡಿದಾಗ ಆಕ್ಷೇಪಿಸಿದ್ದೆ. ವಿಜ್ಞಾಪನೆ ಮಾಡುವುದಕ್ಕೇನು, ನಾನು ಕೆಳಗಿದ್ದವನು. ಕೆಳಗಿದ್ದವರೇ ವಿಜ್ಞಾಪನೆ ಮಾಡುವುದು. ಆಗಲ್ವ, ದಯಾಶೀಲನಾಗಿ ನಾನು ವಿವರಿಸಬೇಕಾದ ಅಗತ್ಯ ಇಲ್ಲ. ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಇಲ್ಲ. ಅದರಲ್ಲಿ ಆಜ್ಞಾಪನೆ ಅಂತ ನಾನು ಹೇಳಿದ್ದು. ಹೌದಾ? ಹೌದು. ನಿನಗೆ ಅಗತ್ಯ ಇಲ್ಲ ಅಂದ್ರೆ ಮತ್ತೆ ನಮಗೇನು ಅಗತ್ಯ? ನಿನ್ನನ್ನು ಹೊಂದಿಕೊಳ್ಳಬೇಕಾದ ಅಗತ್ಯ ನಮಗೇನು? ಅವಶ್ಯಕತೆ ಖಂಡಿತವಾಗಿಲ್ಲ. ಅದಕ್ಕೆ ಅವನ ಹೆಚ್ಚಿನ ವಿಶೇಷಣವನ್ನು ಅನುಭವ ಮೂಲಕವಾಗಿ ನಾನು ಆ ಸ್ಥಾನವನ್ನು ಅಲಂಕರಿಸಬಲ್ಲೆ ಅನ್ನುವಂತೆ ಅವ ಸ್ಥಾಪಿಸಿದ. ಆದ ನೀನು ಹಿಂದೆ ಹೋಗಿ ಮತ್ತೆ ತೊಡಗಿದೆ ಮೊದಲು ಅಂತ. ಎಲ್ಲ ಮೊದಲು ಹೌದು ಅಂತ ಆದ್ರೆ ಹೇಗೆ ಹೇಳು? ಕಾರ್ಯಾನಂತರದಲ್ಲಿ ಮಾತುಗಳು. ನಿನಗೆ ಕೊಟ್ಟ ಉದ್ಯೋಗವನ್ನು ಮಾಡುತ್ತಾ ನಾವು ಸುಮ್ಮನೆ ಉಳಿದೇವೆ ಎಂದಾದರೆ ಏನು ಉದ್ಯೋಗ ಮಾಡಲಿಲ್ಲ ಅನ್ನುವಂತೆ ಕೇಳಬಹುದಾದ ಅಧಿಕಾರ ನಿನಗೆ ಬರ್ತದೆ. ಅಲ್ಲ, ಮುಂದಕ್ಕೆ ಕಷ್ಟವದಗುತ್ತದೆ ಎನ್ನುವುದಕ್ಕಾಗಿ ನೀನು ಕೇಳಿದ್ದು ಹೌದು ಅಂತಾದ್ರೆ ನನ್ನ ಆಗಿನ ಮಾತಿಗೆ ಬೆಲೆಯೇ ಇಲ್ಲ ಅಂತ ಆಗುವುದಿಲ್ಲ. ನಾನು ನಮ್ಮನಲ್ಲಿ ಕೇಳಿಲ್ವ ಕಷ್ಟ ಬಂದ್ರೆ ಏನು? ನಿನ್ನ ಅಧಿಕ ಪ್ರಸಂಗ ಕೇಳುವುದಿದ್ರೆ ನಾನು ಕೇಳುವುದಿಲ್ಲ, ನಿನ್ಗೆ ಅಗತ್ಯ ಇತ್ತದು. ಮತ್ತೆ ಕಷ್ಟ ಬಂದ್ರೆ ಅಮ್ಮನಲ್ಲಿ ಕೇಳುವುದು ಯಾರು? ದೊಡ್ಡ ಮಗಳು ಕೇಳಬೇಕು. ನಿನಗೆ ಅವಾಗ ಗೊತ್ತಾಗಲಿಲ್ಲ? ದೊಡ್ಡ ಅಲ್ಲ, ನನಗೆ ಗೊತ್ತಾಗಿತ್ತು. ಎಲ್ಲ ಅಮ್ಮನಿಗೆ ಉಪಟಳ ಕೊಡುವುದಲ್ಲ. ನೀನೇ ಹೇಳಿದೆ ಮಧ್ಯದಲ್ಲಿ ಕಷ್ಟ ಕಾಲ ಬಂದ್ರೆ ಏನು ಮಾಡೋಣಮ್ಮ, ಅದೇ ಹೇಳಿದ್ದು ಅಧಿಕ ಪ್ರಸಂಗ ಅಂತ. ಕೇಳುವುದಿದ್ರೆ ಮುಂದೆ ಕಾರ್ಯಕ್ಷೇತ್ರದಲ್ಲಿ ನಾನು ವ್ಯವಹರಿಸಿಕೊಳ್ಳುವುದಿಲ್ಲ. ಆಯ್ತು, ನೀನೇ ಕೇಳಬೇಕು. ಸರಿ, ನಾನು ತಪ್ಪು ಮಾಡಿ ಒಪ್ಪಿಕೊಳ್ಳು. ನೀನಾಗ ಒಂದು ಮಾತು ಕೇಳಿದೆಯಲ್ಲ, ಏತಕ್ಕೆ ಜನ್ಮವನಿತ್ತೆ, ನಮಗೆ ಏತರ ಕಾರ್ಯಗಳು, ಅದ್ಯಾಕೆ ಕೇಳಿದ್ದು? ಆಗ ನಮ್ಮಲ್ಲಿ ಏನಿರಲಿಲ್ಲ, ನಾ ಕೂಗಿಕೊಂಡದ್ದನ್ನು. ನಾನು ಕೇಳಿದ್ರೆ ತಪ್ಪು, ನೀನು ಕೇಳಿದ್ರೆ ಸರಿ. ಅದು ಸಿಕ್ಕಿದ ಬಳಿಕ ಅಲ್ವಾ ನೀನು ಕೇಳಿದ್ದು? ಹೌದೌದು. ಮೊದಲು ನನಗೆ ಸಿಕ್ಕಿದ ಬಳಿಕವೇ ನೀನು ಪ್ರಶ್ನಾರ್ಥವಾಗಿ ಕೇಳಿದ್ದು. ಸಿಕ್ಕಿದ ಬಳಿಕ ಮುಂಚೆ ನಾನು ಕೇಳಿದ್ದು ಏತಕ್ಕೆ ಜನ್ಮವನಿತ್ತೆ, ಯಾಕೆ ಹೇಳು? ಕೇಳಿದ್ದು ಆವತ್ತು ಮುಂದೆ ಹೀಗೆ ಆಗಬಾರದು ಎನ್ನುವ ಮುನ್ನೆಚ್ಚರಿಕೆ. ಪ್ರತಿಯೊಬ್ಬರಿಗೂ ಮುನ್ನೆಚ್ಚರಿಕೆ ಇರಬೇಕಾದ್ದು ಕರ್ತವ್ಯಶೀಲನಿಗೆ ಸ್ವಭಾವವಾಗಿರ್ತದೆ. ಹಾಗೆ ನನ್ನಲ್ಲಿ ಏನಿರಲಿಲ್ಲ. ಈಗ ಅಧಿಕಾರ ಐಶ್ವರ್ಯ ಬಳಿಕ ಅಲ್ವಾ ನಾನು ಯೋಚನೆ ಮಾಡುದು. ಇದ್ದಾಗಲೇ ನೀನು ಮೈಯಲ್ಲಿ ಮದ ತುಂಬಿ ಮಾತಾಡಿದ್ದು ಅಂತ ಗೊತ್ತಾಗ್ತದೆ ನನಗೆ. ಅದಕ್ಕಲ್ವ ನಾನು ನಿನ್ನ ನಡೆಯನ್ನು ಯಾವ ಕಾಲಕ್ಕೂ ಒಪ್ಪದೇ ಇರುವುದು. ಬಿಡು, ಸೃಷ್ಟಿಪ ಕಾರ್ಯ ಘನವಾದದ್ದು ಅಲ್ಲ ಅಂತ ಈಗ ನಾವೇನಾದ್ರೂ ಹೇಳಿದ್ದೇವೆ. ಬ್ರಹ್ಮನ ಕೆಲಸ ಎಂತದ್ದು ಅಲ್ಲ ಅಂತ ನಾವು ಹೇಳಲೇ ಇಲ್ಲ. ನೀನೇ ಆರಂಭಿಸಿ ಸೃಷ್ಟಿಪ ಕಾರ್ಯ ಘನ, ಸೃಷ್ಟಿಪ ಕಾರ್ಯ ಘನವೇ ಹಾಗೆಂದು ತುಲನೆ ಮಾಡಿದ್ದು ಪಾಲನೆಯ ಕಾರ್ಯದೊಂದಿಗೆ ಅಲ್ವಾ? ತುಲನೆ ಮಾಡಿದ್ದು ಯಾವುದರೊಂದಿಗೆ? ನಿಮ್ಮ ಉದ್ಯೋಗದೊಂದಿಗೆ. ಹೌದು, ಪಾಲನೆ ಉದ್ಯೋಗವು ಬಂತದರಲ್ಲಿ. ನಮ್ಮಿಬ್ಬರ ಉದ್ಯೋಗವನ್ನು ತುಲನೆ ಮಾಡಿ ನೋಡಿದಾಗ ಸೃಷ್ಟಿಪ ಕಾರ್ಯ ಅಷ್ಟೊಂದು ಘನ ಅಲ್ಲ. ಬೇಕಾದ ಹಾಗೆ ಎಲ್ಲರಿಗೆ ಬೇಕಾದ ಸಮಯಕ್ಕೆ ಕೊಡುತ್ತಾ ಬ್ರಹ್ಮನ ಸೃಷ್ಟಿ ಕೆಡದಂತೆ ಉಳಿಸುವಂತ ಪಾಲನೆಯ ಉದ್ಯೋಗ ಶ್ರೇಷ್ಠವಾಗ್ತದೆ. ಹೌದು ಅನ್ನೋದು ನಮಗೆ ಅನುಭವ ಸಿದ್ಧವಾದ ವಿಷಯ. ಹುಟ್ಟಿಕೊಂಡಾಗಲೇ ಅಯ್ಯೋ ಕೆಟ್ಟೆವಪ್ಪ, ಹಿಂದಿಲ್ಲ ಮುಂದಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ ಅನ್ನುವ ಹಾಗೆ ನಾವು ಪರದಾಡಿದ ಕಾಲಕ್ಕೆ ಅವಳೊಂದು ಸುಜ್ಞಾನವನ್ನು ಕೊಟ್ಟು ಒಲಿದು ಬಂದು ನಮಗೊಂದು ಪಾತ್ರತ್ವವನ್ನು ಕೊಟ್ಟು ಕರ್ತವ್ಯ ಬೋಧನೆಯನ್ನು ಮಾಡಿದ್ದು. ಕೊಟ್ಟುದರಿಂದಲೇ ನಾವು ಗಟ್ಟಿಗೊಂಡದ್ದು ಹೌದಲ್ವಾ? ಹಾಗಾದ್ರೆ ಪಾತ್ರದೊಳಗೆ ತುಂಬುವುದರಿಂದ ಗಟ್ಟಿಯಾಗ್ತದೆ ಅಂತ ಆದ್ರೆ ತುಂಬಿಸುವ ಕೆಲಸ ದೊಡ್ಡದು. ತುಂಬಿಸುವ ಕೆಲಸ ಯಾವುದನ್ನು ನಾನು ಕೊಡ್ಬೇಕಲ್ಲ, ತುಂಬಿಸಬೇಕು. ಎಲ್ಲ ಕೊಡ್ಲೇಬೇಕಲ್ಲ, ಹಾಗಿದ್ರೆ ನಾನು ನನ್ನ ಉದ್ಯೋಗ ಪ್ರಥಮ ಅದು ಪ್ರಧಾನವೇ ಹೌದು. ಇನ್ನೊಬ್ಬರಿಗೆ ನಾನು ವಸ್ತುವನ್ನು ವಿಂಗಡಣೆ ಮಾಡಿ ಕೊಟ್ಟಾಗ ಇನ್ನೊಬ್ಬರು ಈ ರೀತಿಯಾಗಿ ವ್ಯವಹರಿಸಿಕೊಳ್ಳು ಅಂತ ಹೇಳಿ ನಾನು ಆಜ್ಞಾಧಾರಕನಾಗಿ, ಅಮ್ಮ ನನಗೆ ಒಬ್ಬನಿಗೆ ಕೆಲಸ ಕೊಡ್ತಿದ್ರು, ನಿಮಗಿಬ್ಬರಿಗೆ ಕೆಲಸ ಇಲ್ಲಲ್ಲ, ಅದಕ್ಕಾಗಿ ನನ್ನ ಕೆಲಸದಲ್ಲಿ ವಿಭಜನೆ ಮಾಡಿ ನಿಮಗೆ ಕೊಟ್ಟದ್ದು. ನೀನು ಅಮ್ಮನ ಮೇಲೆ ಕೂಡ ಸವಾರಿ ಮಾಡ್ತೀಯಲ್ಲ? ಸವಾರಿ ಮಾಡುವುದಲ್ಲೋ, ನಿಮಗಿಬ್ಬರಿಗೆ ಕೆಲಸ ಇಲ್ಲಲ್ಲ, ನಮಗಿಬ್ಬರಿಗೆ ಕೆಲಸವಿಲ್ಲ. ಆನೆಲೆಯಲ್ಲಿ ಬ್ರಹ್ಮ ಒಬ್ಬನೇ ಮಾಡುದು ಬೇಡ, ಇವನಿಗೆ ಅನುಚರರಾಗಿ ಸಹಕಾರಿಗಳಾಗಿ ಹೋಗಿ ಅಂತ ಚಂದ ಕೊಡೋಣ. ಅಮ್ಮನಿಗೆ ಬ್ರಹ್ಮನೊಬ್ಬರನ್ನೇ ಸೃಷ್ಟಿಸಿದ್ರೆ ಸಾಕಿ. ಮತ್ತೆ ಇಬ್ಬರನ್ನು ಸೃಷ್ಟಿ ಮಾಡಿದಕ್ಕೆ ತಲೆ ಸರಿ ಇಲ್ಲದ ಸೃಷ್ಟಿ ಮಾಡಿ, ತಲೆ ಸರಿ ಅಲ್ಲದ ಸೃಷ್ಟಿ ಮಾಡಿದ್ದು ಮೂವರಿಗೆ ಕೊಡಬೇಕೆಂಬ ಉದ್ದೇಶ ಕೊಟ್ಟಿದ್ದಾರಲ್ಲ. ಹಾಗಿರುವಾಗ ಆಕ್ಷೇಪ ಮಾಡಲಿಲ್ಲ. ಹಾಗಿರುವಾಗ ನಿನಗೆ ಮಾತ್ರ ಕೊಟ್ಟದ್ದು, ನಿಮಗೆ ಕೊಡಬೇಕಲ್ಲ ಅಂತ ಕೊಟ್ಟು ಇಲ್ಲಿ ನನ್ನ ತೀರ್ಮಾನ ಹಾಗೆ ನಾನು ಹೇಳಿಕೊಂಡದ್ದು. ನೀನು ಹಾಗೆ ಮಾತಾಡಬೇಕಾದ್ದು. ಯಾಕೆ? ಅದು ಗುಣ ಮಾತಾಡುದು ನೋಡು, ನೀನು ಮಾತಾಡುದಲ್ಲ. ನಿನ್ನೊಳಗೆ ತುಂಬಿದೆ ನೋಡು, ಅದು ಮಾತಾಡುದು. ಆದ್ರಿಂದ ಅದನ್ನು ಬಿಡು. ಆ ದಾರಿಗೆ ನನ್ನ ಒಪ್ಪಿಗೆ ಇಲ್ಲ. ನನ್ನನ್ನು ದೊಡ್ಡ ಮಾತು ನೀನು ಹೇಳಿಕೊಳ್ಳದಿದ್ರೆ ನಿನ್ನ ಮನಸ್ಸಿಲ್ಲ ಎನ್ನುವುದು ಸ್ಪಷ್ಟ. ಇವನು ಜ್ಞಾನೇಶ್ವರನಾದ ಇವನಿಗೆ ನ್ಯಾಯಾಧೀಶನ ಅರ್ಹತೆಯನ್ನು ಕೊಟ್ಟಿದ್ದೇನೆ. ನಮ್ಮಿರುವರಲ್ಲಿ ಯಾರು ದೊಡ್ಡ ಮಾತು? ಓ
ಹರನಿಂದನ ಕ್ಷಣ ಸರಿ ನಿನ್ನ ವಚನವು ಸರಿ ನಿನ್ನ ವಚನವು ಹೊರೆಯುವತನ ಶ್ರೇಷ್ಠನೋ ಹರಿಹರ ರೆಂಬಾಲಿ ಭೇದವಿಲ್ಲದೆ ನಿನ್ನ ಹರಿಹರ ರೆಂಬಾಲಿ ಭೇದವಿಲ್ಲದೆ ನಿನ್ನ ಎರಕವಾಗಿ ಹೆಣ್ಣು ನಾನು ಹರನಿಂದನ ಕ್ಷಣ ಸರಿ ನಿನ್ನ ವಚನವು ಸರಿ ನಿನ್ನ ವಚನವು ಹೊರೆಯುವತನ ಶ್ರೇಷ್ಠನೋ ಹರಿ ಸರಿ 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 ಏನದು? 3 ಬಾರಿ ಸರಿ ಎನ್ನುವ ಹಾಗೆ ಹೇಳಿದ್ದೇನೆ. ಮೊದಲನೇದಾಗಿ ಬ್ರಹ್ಮ ನೀನು ವಾದದಿಂದ ಇದಕ್ಕೆ ಸರಿ. ಅದವನಿಗೆ ಹೇಳಿ. ಹರಿ ನೀನೆಂದ ವಚನವು ಸರಿ ಸರಿ. ಒಂದು ಜೀವಿಯು ಜನ್ಮಕ್ಕೆ ಬಂದರೆ ಸಾಲದು, ಅದು ಜೀವನ ಕ್ರಮವನ್ನು ಹೇಗೆ ನಡೆಸುತ್ತದೆ ಎನ್ನುವುದ ಮೇಲೆ ಅದರ ಮೇಲಿನ ಆಧಾರವಾಗಿರುತ್ತದೆ. ಆದರೆ ಒಂದು ಸೃಷ್ಟಿಯು ಹಾಗೂ ಲಯದ ಕಾರ್ಯವು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸ. ಪಾಲನೆಯ ಕೃತಿ ಎನ್ನುವುದು ದೀರ್ಘವಾಗಿ ನಡೆಯುವಂತಹ ಕೆಲಸ. ಆದ್ದರಿಂದ ನಿನ್ನ ಕೆಲಸವೇ ಉತ್ತಮವಾದುದು ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಇವನ ಬಳಿಯಲ್ಲಿ ವಾದ ಮಾಡುವುದಕ್ಕೆ ನನಗೂ ಮನಸ್ಸಿಲ್ಲ. ಆದ್ದರಿಂದ ಹರಿಹರರಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲವೆನ್ನುವುದು ಮುಂದಕ್ಕೆ ಎಲ್ಲರಿಗೂ ತಿಳಿಯುವಂತಹ ಹಾಗೆ ಆಗಲಿ. ಹಾಗಾಗಿ ಒಂದು ಉಪಾಯವನ್ನು ನಾನು ಮಾಡಿದ್ದೇನೆ. ಒಂದು ಅವಕಾಶವನ್ನು ನಿನ್ನಲ್ಲೇ ಕೇಳುತ್ತಾ ಇದ್ದೇನೆ. ಯಾಕಾಗಿ? ನಾನು ನಿನ್ನಲ್ಲಿ ಎರಕವಾಗಿರಬೇಕು ಎನ್ನುವ ಹಾಗೆ. ಹರಳು ನಿನ್ನೊಂದಿಗೆ ಐಕ್ಯನಾಗಿದ್ದಾನೆ ಎನ್ನುವಂತ ಜಂಬ ಬೇಡ, ಗಡ್ಡಸ್ತಿಗೆ ಬೇಡ ಅಂತ ನಿನ್ನಲ್ಲಿ ಹೇಳುವುದು. ಇಬ್ಬರು ಒಂದಾದರೇನು ಹೆದರಿಕೆ ಉಂಟು ಅಂತ ಭಾವಿಸಿಕೊಂಡೆಯೋ? ಇಲ್ಲದ ಕಾರಣ ಹೀಗೆ ಮಾತ್ರ. ದೂರದಲ್ಲಿ ನಾನೇನು ಅಂತ ತೋರ್ಪಡಿಸೇನು? ಯಾರಲ್ಲಿ ದೂರ? ನಿನ್ನಲ್ಲಿಯೇ. ನಾನು ಸಿದ್ಧನಾದ್ರಲ್ಲ. ವಾದ ಬೇಡ ಅಂತ ನೀನು ಬದಿಗೆ ಹೋಗುತ್ತೀಯಂತೆ, ಮತ್ತೆ ಯುದ್ಧ ಬೇಕು ಅಂತ ನಾನು ಮುಂದೆ ಬರ್ತೀನಿ. ನನಗೆ ಬೇಕಾಗಿದೆ. ನಿನಗೆ ವಾದ ಬೇಡ ಇದ್ರೆ ನನಗೆ ಯುದ್ಧ ಬೇಡ. ನಿನ್ಗೆ ಧೈರ್ಯ ಇಲ್ಲ? ನಾನೊಂದು ಬೆಟ್ಟ ಹಾಗಾದ್ರೆ ವಾದ ಮಾಡು. ವಾದ ಮಾಡು. ವಾದ ನನ್ನ ಮಾತು ನಿನ್ಗೆ ಅರ್ಥವಾಗ್ಲಿಲ್ಲ. ನನ್ನ ಮಾತು ನಿನಗೆ ಅರ್ಥ ಆಗಲಿಲ್ಲ ಅಲ್ಲ? ಅಲ್ಲ, ಇಲ್ಲ, ನಿನ್ನ ಮಾತು ನನಗೆ ಅರ್ಥ ಆಗಲಿಲ್ಲ. ಆಗ್ಲಿಲ್ಲ. ನನಗೆ ಅರ್ಥ ಆಗಲಿಲ್ಲ ಅನ್ನೋದಕ್ಕೆ ನೀವು ವಾದ ಮಾಡಿ. ನಿನ್ನ ಯುದ್ಧ ನನಗೆ ಅರ್ಥ ಆಗುವುದಿಲ್ಲ ಎನ್ನುವುದಕ್ಕೆ ನಾನು ಆ ವಿಷಯದಿಂದ ಹಿಂದೆ ಹೋಗ್ತೇನೆ. ಹೌದಾ? ಹಾಗಾದ್ರೆ ಹೇಗೆ? ಏನು? ಪ್ರತ್ಯಕ್ಷ ಎನ್ನುವುದನ್ನು ಪ್ರಮಾಣ ಅಂತ ಅಂಗೀಕರಿಸಿದ್ರಿ, ಕರ್ತೃತ್ವ ನಮ್ಮಲ್ಲಿ ಆರೋಪಿಸಿ ಅಂತ ನಮ್ಮಮ್ಮ ಎಲ್ಲವನ್ನೂ ನಮ್ಮಲ್ಲಿ ತುಂಬಿರಲೇಬೇಕು. ಆ ಹೋದದ್ದೆಲ್ಲ ಎಲ್ಲಿ ಉಂಟು, ಹೇಗುಂಟು, ಯಾವ ರೀತಿ ಉಂಟು, ನಾವು ಅದನ್ನು ನೋಡಿ ತಿಳಿಯೋಣ. ನಿನಗೆ ಮೊದಲೇ ಹೇಳಬಾರ್ದು. ಎಲ್ಲಿ ಬೇಕೋ ಅಲ್ಲೇ ಹೇಳಬೇಕಲ್ಲ. ಉದರ ಶೋಧನೆ ಅಂತ ಹೇಳಿದ್ದಲ್ವ ನೀನು? ಇಷ್ಟು ಮಾತಾಡುವ ಅಗತ್ಯ ಇತ್ತು? ಹೌದಲ್ಲ? ನನಗೆ ಸಂಶಯ ಇಲ್ಲ, ಅನುಮಾನವಿಲ್ಲ. ಈಗ ಬಂದದ್ದು ನಿನಗೆ, ನಾನೇ ದೊಡ್ಡವ. ಹಾಗಿದ್ರೆ ನನ್ನ ಉದರವನ್ನು ನೀನೇ ಪ್ರಥಮವಾಗಿ ಹೊಟ್ಟೆಡೆಗೆ ಹೋಗಿದ್ದಾನೆ ಹರಿ. ಕಣ್ಣೀರ ಧಾರೆಯಿಂದ ಸುರಿಸಿಕೊಂಡು ನನ್ನ ಕಾಲಿಡಿದು ಬ್ರಹ್ಮಾಣಿನ ಯಜಮಾನ ಎನ್ನುವಾಗಿ ದೀನತೆಯಿಂದ ಬೇಡುವವರಿಗೆ ಸರಿಯಾದಂತ ಚಿತ್ರಹಿಂಸೆಯನ್ನು ನೀಡದೆ ಹೋದೆ ಎಂದಾದರೆ ನಾನು ವಿಧಾತಾನೇ. ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ಆಲೋಚನೆ ಮಾಡಿದೆ ಎಂದಾದರೆ ಅದು ನನಗೆ ಕಷ್ಟವಾದೀತು ಎನ್ನುವ ನೆಲೆಯಲ್ಲಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಂತಹ ಅಧೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ಎನ್ನುವ ನಿಮ್ಮನ ನಿರೀಕ್ಷೆಯಲ್ಲೇ ಇದ್ದು ಬಿಡೋಣ. ಬ್ರಹ್ಮನ ಬಸಿರಿನ
ಎಂಥವರಿಲ್ಲ. ನಾನು ಸರಿದ ಕಲ್ಪದವನಲ್ಲವೇ? ಪ್ರಶ್ನೆ ಉಂಟು. ಇರುವುದೇ ಆಗಿದೆ ಅಂತ ನೋಡಿದ್ದು. ಒಂದು ಸಚೇತನವಾಗಿಲ್ಲ, ಬಣ್ಣವೋ ಹಿರಣ್ಮಯವಾಗಿದೆ ಎನ್ನುವುದರಿಂದ ಇವನಿಗೆ ಹಾಗೊಂದು ಹೆಸರನ್ನು ಒದಗಿಸಬಹುದು ಎಂಬ ನಿರ್ಧಾರಕ್ಕೆ ಬಂದು ಕಂಡುದಷ್ಟನ್ನು ಹೇಳೋಣ ಅಂತ ಮೇಲೇರಿದರೆ ನಿರ್ಣಾಯಕವಾದ ತುದಿ ಕಾಣುವುದಿಲ್ಲ. ಸುತ್ತಿದ್ರೆ ಬಳಲಿಕೆ ಉತ್ತರ, ಕೆಳಗೆ ಬಂದ್ರೆ ದಾರಿ ತೋರ್ತದೆ. ಯಾಕೆ ಈ ಅಧೋದ್ವಾರವನ್ನು ಮಾತ್ರ ತೆರೆದ? ಪ್ರಾಯಶಃ ಇವನ ಚಿಂತನೆವೆಲ್ಲ ಅಧೋಮುಖವಾಗಿ ಕೆಳಮುಖವಾಗಿ ಉಂಟು ಎನ್ನುವ ಕಾರಣಕ್ಕೆ ಹೀಗೆ. ನನಗೆ ದಾರಿ ಯಾವುದಾದ್ರೇನು, ಆ ದಾರಿಯಲ್ಲೇ ಸಾಗು. ಶೋಭಿಸಿದೆನು ನಿನ್ನೋದರವ ಒಳಗೈದೆ ನಾಗಳೆನೋ ಭರದಲ್ಲಿ ನೆರೆವಾ ಒಳಗೈದೆ ನಾಗಳೆನೋ ಭರದಲ್ಲಿ ನೆರೆವಾ ಹೋದ ಕಲ್ಪದೆ ಲಯವಾಗ ಹೋದ ಕಲ್ಪದೆ ಲಯವಾದ ಪ್ರಪಂಚವನ್ನು ಕಂಡಿದ್ದೆ. ಅದರ ಒಂದು ಏನು ನನ್ನಂತವರಿಲ್ಲ, ಅಗತ್ಯ ಇಲ್ಲ. ಬಹುಶಃ ಕಳೆದ ಕಲ್ಪದಲ್ಲಿ ನಾನು ಇರ್ಲಿಲ್ವೋ ಏನೋ, ಹಾಗುಂಟು ನೋಡಿದ್ದೆ. ಒಂದು ಮಾತಾಡುದಿಲ್ಲ, ಚಲನೆ ಇಲ್ಲ ಎನ್ನುವುದಲ್ವನ್ನ ಅರ್ಥ. ಅಷ್ಟಾದ್ರೂ ಉಂಟಲ್ಲ. ಬಣ್ಣ ಅದ್ಭುತ. ಸೃಷ್ಟಿಗೆ ಬೇಕಾದ ಮೂಲ ವಸ್ತು ಪದಾರ್ಥ ಉಂಟು, ಎಲ್ಲಕ್ಕೂ ಚಿನ್ನದ ಬಣ್ಣದ ಆವರಣವಿದೆ. ಬಂಗಾರ ಬಣ್ಣ. ಇನ್ನು ಮುಂದೆ ಕರೀನ ಹಿರಣ್ಯ ಗರ್ಭ ಏನು? ಹೌದಾ? ನಾನು ಹಿರಣ್ಯ ಗರ್ಭ. ಸಂತೋಷವಾಯ್ತು. ಯಾವ ದ್ವಾರದಿಂದ ಬಂದೆ? ನೀನು ಯಾವ ದಾರಿ ಕೊಟ್ಟು? ಅದು ಆ ದ್ವಾರದಲ್ಲಿ ಇನ್ನು ಮುಂದಕ್ಕೆ ನೀನು ಓದೋಕ್ಷಜನಾಗು. ಒಳ್ಳೆಯದಾಯ್ತು, ನನಗೆ ಅವಕಾಶ ಕೊಡು. ಹೋಗು. ಒಳ ಹೊಕ್ಕನಲ್ಲ ಇವ, ಬೇಗ ಬರಬಾರ್ದು. ಬಂದ್ರೆ ಬಾಯಿ ಬಿಡ್ತಾನೆ, ಬಂದ್ರೆ ಬಣ್ಣಗಿಟ್ಟು ಹೋಗ್ತದೆ. ನನಗೆ ಪಾಲಾಕ್ಷಿ ಹೋಗಿ ಮಾಲಿಂಗೇಶ್ವರ ಆಗ್ತದೆ ಇವನಿಗೆ. ಸ್ವಲ್ಪ ಅಲ್ಲೇ ಇದ್ದು ಕಲ್ತು ಬಲ್ಲಿ 9 ಬಾಗಿಲನ್ನು ಮುಚ್ಚುತ್ತೆ. ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯಲ್ಲವ ಮತಗರ್ಭದಿ ಹರಿಯ ಗರ್ಭಾಮುದಿಯನ್ನು ನಾನು ಸೇರಿಕೊಂಡವ. ಸುತ್ತಲೂ ಈತನ ಉದರವನ್ನು ಪರಿಶೀಲನೆ ಮಾಡಿದೆ ಎಂದಾದರೆ ಆಶ್ಚರ್ಯಚಕಿತನಾಗಿ ಹೋದಿರಲ್ಲ. ಏನು ಕೌತುಕ! ಎಲ್ಲ ಜೀವರಾಶಿಗಳಿಗೆ ಕ್ಷಣ ಇದೆ ಎನ್ನುವುದು ಸ್ಪಷ್ಟ. ಆದ್ದರಿಂದಲೇ ಚೇತನಾತ್ಮಕನೇ ಹೌದು. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಇಂದ್ರಾದಿ ದೇವತೆಗಳು, ಸಾಗರದಲ್ಲಿ ಕಮರಜರನ್ನು ಗುರುತಿಸಿಕೊಂಡೆ. ಹಾಗಿದ್ರೆ ನಾನೊಬ್ಬನೇ ಬ್ರಹ್ಮನಲ್ವೇ? ಇವನು ಬ್ರಹ್ಮಾಂಡೋದರ ಭರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಮೆರೆದಿದ್ದಾನೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಸತ್ಯಾಂಶವನ್ನು ತಿಳಿಯಬಡಿಸಬೇಕು ಎನ್ನುವ ಹಾಗೆ ಮೇಲ್ಮುಖವಾಗಿ ಹತ್ತಿ ಹೋದೆ, ದಾರಿ ಕಾಣದಾದೆ. ಕೆಳಾಭಿಮುಖವಾಗಿ ಇಳಿದು ಬಂದೇ ಅವಕಾಶ ವಂಚಿತನಾಗಿ ನೋಡಿದೆ. ಆದರೂ ಸುತ್ತಲೂ ನೋಡಿದಾಗ ಅಧೋದ್ವಾರವನ್ನು ಗಮನಿಸಿದೆ. ಆ ದ್ವಾರವು ಬಂಧನವಾಗಿ ಹೋಯ್ತಲ್ಲ. ಶರೀರದಲ್ಲಿ ಇರುವ ನವದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯವನ್ನು ನೀವನು ಪಡೆದುಕೊಂಡಿದ್ದಾನೆಂದಾದರೆ ಮಾತ್ರ ಪಿತೃಸ್ಥಾನವನ್ನು ಅಲಂಕರಿಸಿಕೊಂಡಂತ ಪುಣ್ಯಾತ್ಮ ಎನ್ನುವುದರಲ್ಲಿ ಅನುಮಾನವಿಲ್ಲ. ಛೇ, ನಾನು ದುಡುಕಿದೆ, ನಾನು ಅಪರಾಧವೆಸಗಿದೆ. ನನಗಿಂತಲೂ ಹರಿಯೇ ಶ್ರೇಷ್ಠ, ಹರಿಯೇ ಜ್ಯೇಷ್ಠ. ಪ್ರಾಮಾಣಿಕತೆಯಿಂದ ಹೃದಯ ಮಂದಿರದಿಂದಲೇ ನಾನು ಒಪ್ಪಿಕೊಳ್ಳುತ್ತಾ ಇದ್ದೇನೆ. ಏನು ಮಾಡೋಣ? ಹಾಗಿದ್ರೆ ಇವನ ಹೊಟ್ಟೆಯೊಳಗೆ ನಾನು ಕಣ್ಣೀರನ್ನೇ ಸುರಿಸ್ತಾ ಇದ್ದೇನಲ್ಲ. ಹೊರಗೆ ಹೋಗುವುದಾದ್ರೂ ಹೇಗೆ? ಅಮ್ಮ ಇದ್ದಾಳೆ,
ಅಮ್ಮ ನೀನೇ ಕಾಪಾಡಮ್ಮ. ಭಕ್ತಿಯೊಳಾದೆ ಮಾಯಯ್ಯ ಸ್ಮರಿಸ ಭಕ್ತಿಯುಳ್ ಆದಿ ಮಾಯಯ್ಯ ಹರಿಯ ನಾಮಿ ಗಮನ ನಾಡದಿ ನೆರವ ಪದಗೋ ಬರುದಿರಲು ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳೊಂದು ಕಾಲ್ಬೆರಳಿರಿಸಿ ಬಾಯೊಳಗೆ ತ್ರಿಗುಣಗಳ ಒಂದಾಗಿಕೆಂದು ಹೀಗಾಯಿತೆ. ಒಳ ಹೊಕ್ಕ ಇವ ಬರುವ ಹಾಗೆ ಕಾಣುವುದಿಲ್ಲ. ನನಗಂತೂ ನಿದ್ರೆ ಬರುತ್ತಿದೆ. ನಿದ್ರಿಸಬೇಕು ಅಂತ ನೋಡಿದರೆ ಏನೊಂದು ಸ್ಥಳ ಅವಕಾಶವೂ ಇಲ್ಲ. ಅದಕ್ಕಾಗಿಯೇ ಕರುಣಾರ್ಣವಿಯಾದಂಥ ಅಮ್ಮನನ್ನು ಸಂಪ್ರಾಪ್ತಿಸಿಕೊಂಡರೆ ಆ ಕಡೆಯಿಂದ ಆಲದೆಲೆಯೊಂದು ತಾನಾಗಿ ಬರುವುದರಿಂದ ಅಮ್ಮನ ಕೊಡುಗೆ ಸಂದಿತು ಎನ್ನುವ ನಿರ್ಣಯ. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗಿ ಸರಸ ಜದ ಮೇಲೆ ತಾನಿರದೆ ಪದ್ಮಾಸನ ಹರದಿರುಣ ಬಲಿಸು ಕುಳಿರುದ ನೋಡೆ ಮೆರೆದ ನಾಲ್ಮಗದಿಂದ ಇರದೆ ಮೇಲಗೆ ನೋಡಲು ವರ ಪಂಚಮದನೋ ಪರಿಶೋಭಿಸುತ್ತಲೇ ಹರಿಯ ಪದಯುಗಳನ್ನು ಸ್ಮರಿಸಿ ಭಕ್ತಿಯೊಳಗಿರುತ್ತಿರಲು ಜಗನ್ಮಾತೆಯನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯವಾದಂತಹ ಪ್ರಭೆ ಗೋಚರಿಸಿತು. ಸನ್ನಿಧಾನವನ್ನು ಸೇರಿಕೊಂಡೆ ಅಂತಾದರೆ ಇವನು ಈ ಸ್ಥಿತಿಯಲ್ಲಿದ್ದಾನಲ್ಲ, ಏನು ಮಾಡೋಣ ಎನ್ನುವ ಹಾಗೆ ಕುತೂಹಲಾಭರಿತನಾಗಿ ಸುತ್ತಲೂ 4 ದಿಕ್ಕುಗಳಿಗೆ ನಾನು ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಗೊಳಿಸುತ್ತಾ ಇದ್ದೇನೆ. ಆ ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಭಿಸ್ತಾ ಇದ್ದೇನೆ ಎನ್ನುವುದು ದಿಟ. ಹರಿಯ ಲೀಲೇ ಇರಬಹುದು. ಏನೇ ಇರಲಿ ಸತ್ಯಾಂಶವನ್ನು ಈತನಿಗೆ ಪ್ರಕಟಪಡಿಸಬೇಕಾದ್ದು ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ಅಪವಾದಕ್ಕೆ ಒಳಗಾಗಿ ಹೋಗುತ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ ಜಯ. ಹರಿಯೋ ಮಲಗಿರೆಯೋ ಹರಿಯೋ ಮಲಗಿರೆ ಯೋಗ ನಿದ್ರೆಯಲ್ಲಿ ಕಾಲವಾಗಿ ಬರುವುದಿಸುತ್ತಲೇ
ಇದೆ. ಮೊಣಕಾಲ ಪರ್ಯಂತರ ಉದಕ. ಈ ತನ್ಮಧ್ಯೆ ನಾನು ಎಲ್ಲಿಂದ ಹುಟ್ಟಿ ಬಂದೆ? ಹಿನ್ನೆಲೆಯನ್ನು ಯೋಚಿಸಿ ಮುಂದಾದ್ರೆ, ಮುನ್ನೆಲೆಯನ್ನು ಯೋಚಿಸುತ್ತಾ ಮುಂದುವರಿದ್ರೆ ಅದಾವುದೇ ತಿಳುವಳಿಕೆಗೆ ಬರ್ತಾ ಇಲ್ಲ. ತಿಳುವಳಿಕೆಗೆ ಬರಬೇಕು ಅಂತಾದ್ರೆ ಹುಡುಕಬೇಕು. ನೋಡ್ತೇನೆ. ಮುಂದೆ ಪಾಮರನಿಗೆ ನಿನಗೆ ಕಣ್ಣುಂಟೇನೋ? ನಿನಗೆ ಕಾಣ್ತದ? ಕಂಡ ಕಾರಣವೇ ತಾಗಿತ್ತು. ಯಾಕೆ ತಾಗಿದೆ? ನಾನು ಯಾರು? ನಾನು ಯಾಕೆ ಇಲ್ಲಿ? ಮುಂದೆ ಏನು? ಹಿಂದೆ ಎಂತದ್ದು? ಅಲ್ಲಿ ಎಂತದ್ದು? ಇಲ್ಲಿ ಏನು? ಎಲ್ಲವೂ ಬೇಕಾಗಿದೆ. ಇದೆಲ್ಲವೂ ನಿನಗೆ ಗೊತ್ತಿಲ್ವಾ? ಗೊತ್ತಿದ್ರೆ ನಿನ್ನ ತಗೊಳ್ತಾರ? ನಿನಗೇನು ಗೊತ್ತಿಲ್ಲ. ಗೊತ್ತಿದ್ದವನೇ ಒಮ್ಮೆ ಹೇಳಪ್ಪ. ನನಗೂ ಅಷ್ಟೇ ಗೊತ್ತಿರುವುದು. ಹಿಂದೆ ಏನು, ಮುಂದೆ ಏನು, ಮೇಲೆ ಏನು, ಕೆಳಗೆ ಏನು, ನೀನು ಯಾರು, ನಾನು ಯಾರು, ಯಾವುದು ಗೊತ್ತಿಲ್ವಾ? ಏನು ಗೊತ್ತಿಲ್ಲ. ನನಗೆ ಗೊತ್ತು ನೀನು ಯಾರು ಅಂತ. ಯಾರು? ನೀನು ನೀನೇ. ಅದಷ್ಟು ನನಗೂ ಗೊತ್ತು. ನಾನು ನಾನೇ. ನಾನು ಎಂಬುದ ಇಲ್ಲಿ ಏನು ಗೊತ್ತಿಲ್ಲ. ಅದೇ ಇರೋದು. ನಾನು ನೀನು ಅಂತ ಬೇಡ. ಮತ್ತೆ ನಮ್ಮೊಳಗೆ ಒಂದು ಸಂಬಂಧವನ್ನು ಮಾಡಿಕೊಳ್ಳೋಣ. ಸಂಬಂಧ ಆದ್ರೆ ಇಲ್ಲಿಂದಲೇ ಒಳ್ಳೇದು. ಆಗಬೇಕು ಅಂತ ಹೇಳೋದು. ಹೇಗೆ? ತಮ್ಮ, ಅಣ್ಣ, ನೋಡು ಎಷ್ಟು ಬೇಗ. ಅದೇ ಹೇಳಿದ್ದಲ್ವ, ಸಂಬಂಧ ಆದ್ರೆ ಇಲ್ಲಿಂದಲೇ ಒಳ್ಳೇದು ಅಂತ. ಅನುಕೂಲ ಆಗುವುದೇ ಹಾಗೆ. ಒಮ್ಮೊಮ್ಮೆ ಒಂದೊಂದು ಜಾಗದಲ್ಲಿ ಸಂಬಂಧ ಆದ್ದೇ ಗೊತ್ತಾಗುದಿಲ್ಲ ಅಲ್ವಾ? ಈಗ ನೋಡಿ ಎಷ್ಟು ಸುಲಭ. ಎಷ್ಟು ಸಮಯ ಆದ್ರೂ ಸಂಬಂಧವೇ ಆಗುದಿಲ್ಲ. ಈಗ ಎಷ್ಟು ಹತ್ತಿರದಲ್ಲಿ ಅಲ್ವಾ ತಮ್ಮ? ವಾ. ಸಂಬಂಧ ಬೇಕಾದದ್ದಲ್ಲ ಇವಾಗ. ಮತ್ತೆ ಹೊಟ್ಟೆಗೆ ಏನಾದ್ರೂ ಉಂಟು ಅದು ನೋಡ್ಬೇಕು. ಹೊಟ್ಟೆಗೆ ಹಸಿವೆ ಇಲ್ಲಿ ಬಯಸುವುದಕ್ಕಾಗುವುದಿಲ್ಲ. ನೋಡೊಮ್ಮೆ ಕಣ್ಣಲ್ಲಿ. ಜಲರಾಶಿಯ ಮೇಲೆ ಹುಟ್ಟಿದವರು ನಮ್ಮೊಳಗೆ ನಾವೇ ಸಂಬಂಧವನ್ನು ಮಾಡಿಕೊಂಡೆವು. ಇಷ್ಟೊತ್ತಿಗೆ ಹಸಿವೆ ಬಾಧಿಸುವುದಕ್ಕೆ ಪ್ರಾರಂಭ ಮಾಡಿ. ಸಹಿಸುವುದಕ್ಕಾಗುವುದಿಲ್ವ? ಜಲರಾಶಿಯ ಅಡಿಯಲ್ಲಿ ಜೀವರಾಶಿ ಇರ್ತದೆ, ಕಣ್ಣಿಗೆ ಕಾಣುವುದಿಲ್ವಲ್ಲ. ಜಲರಾಶಿಯನ್ನು ಬಡಿದೆಬ್ಬಿಸಿದೆವು ಅಂತಾದ್ರೆ ಕೆಳಗಿದ್ದ ಜೀವರಾಶಿ ಮೇಲೆ ಬರ್ತದೆ. ನಿನ್ನ ತಲೆಗೆ ಕೊಡಬೇಕು. ಯಾವುದ್ರಲ್ಲಿ? ಹಾಗಲ್ವ? ಅಷ್ಟು ತಿಳುವಳಿಕೆ ಉಂಟಲ್ಲ ಅದಕ್ಕೆ. ಉಂಟು ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ತಡ ಯಾಕೆ? ಇಷ್ಟು ಹೊತ್ತಾಯ್ತಲ್ಲ, ತಡ ಬೇಡ. ನೀನು ಆ ಕಡೆಯಿಂದ ಬಾ, ನೀನು ಈ ಕಡೆಯಿಂದ ಹೋಗುವ. ನೀನೆಲ್ಲಿದ್ದೀಯೋ? ನೀರಿನಲ್ಲಿ. ನೀನೆಂತ ಮಾಡುದಲ್ಲಿ? ಇಲ್ಲಿ ಬಾ. ಹುಡುಕುತ್ತಾ ಇದ್ದೇನೆ. ಇಲ್ಲಿ ಬಾರೋ. ನಿನ್ನ ಹಿರಿಯವ ಇದ್ದಾರಾ? ನೀನೇ
ನೀನು ಅಲ್ಲೆಂತದ್ದು ಒಬ್ಬ ಇಲ್ಲಿ ಬಾರೋ ಅಂತ ನೀನ್ ಇಲ್ಲಿದ್ದಿಂತ ನನಗೆ ಹೇಗೆ ಗೊತ್ತು? ಗೊತ್ತಿಲ್ಲ. ನೀರಿನಲ್ಲಿ ಹೋದದ್ದಲ್ವೇನೋ? ನೀರಿನಲ್ಲೇ ಹೋಯ್ತಾ? ಹೋದದ್ದು ಗೊತ್ತೇ ಆಗ್ಲಿಲ್ಲ. ಎಷ್ಟು ದೂರ ಹೋದೆ ತಮ್ಮ. ಏಯ್! ದೂರ ಹೋದ ಮೇಲೆ ನಿನಗೆ ನಾವು ಸಿಕ್ಕಿರಲೇಬೇಕು. ಏನು ಸಿಗ್ಲಿಲ್ಲ. ಏನೂ ಇಲ್ಲ. ಏನಿಲ್ವಾ? ನೀನೇನು ನಗಾಡುವುದು? ಮತ್ತೆ ನಿನಗೆ ಏನೂ ಇಲ್ಲ ಅಂತ ಅದರಲ್ಲಿ ಗೊತ್ತಲ್ಲ. ಹಾಗಾದ್ರೆ ಸಿಕ್ಕಿತ್ತಾ ನಿನಗೆ? ನೋಡಿದೆ. ಏನು? ಜಲನಿಧಿಯನ್ನು ಕದಡಿ ಅಡಿ ಮೇಲು ಮಾಡುವಾಗಲೇ ಏನಾಯ್ತು? ತಮ್ಮ ಕಂಡೆ ತಮ್ಮ ಕಂಡೆ. ನೋಡೋ, ಒಂದು ಸುತ್ತು ತಿರುಗು. ತಿರುಗಿದ್ರೆ ಕಾಣುದಿಲ್ಲ, ಮತ್ತೆ ನೇರ ನೋಡಿದ್ರೆ ಮಾತ್ರ ಕಾಣುದು. ಏನು ಕಾಣ್ತದೆ? ಕಮಲ ಕಮಲ ಕಮಲ. ಎಲ್ಲಿ? ನೀರಿನಲ್ಲಿ. ನೀರಿನಲ್ಲಿ ಕಮಲವಾ? ಹಾಗಾದ್ರೆ ಅದರ ಮೇಲೊಂದು ಪ್ರಾಣಿ. ಪ್ರಾಣಿ? ಹೌದು. ನೀನು ನೋಡಿದ್ಯಾ? ನಾನು ನೋಡಿದ್ರೆ ಹೇಳಿದ್ದು ನಿನಗೆ. ಏನು ಮಾಡ್ತಾ ಉಂಟು? ಅದು ಕುಳಿತು ನಮ್ಮನ್ನು ಪಿಳಿ ಮಾಡಿ ನೋಡ್ತಾ ಉಂಟು. ಹಾಗಾದ್ರೆ ನೀನೊಬ್ಬನೇ ನೋಡಿದ್ರೆ ಸಾಕಾಗ್ತದಾ? ನಿನಗೆ ನೋಡ್ಬೇಕಾ? ತೋರಿಸಬೇಡ್ವಾ? ಮನಸ್ಸುಂಟಾ? ಮತ್ತ ಸತ್ತು ಹೋಗ್ಲಿಕ್ಕೆ, ನೀರು ಕೊಡೋದು ಸಾಯ್ಲಿಕ್ಕೆ. ತಮ್ಮ, ನಿನ್ನ ತಮ್ಮ ಸತ್ತು ಹೋದ? ಮತ್ತೆ ಇದೆಂತದು ಪ್ರೇತವ? ನಿನಗೇನು ಕಣ್ಣು ಕಾಣುದಿಲ್ವೇನೋ? ನಿನಗೇನು ಕಿವಿ ಕೇಳಿಸುದಿಲ್ವೇನೋ? ನಾನೇನು ಹೇಳಿದ್ದು? ನೀನೆಂತ ಹೇಳಿದ್ದು? ಪಿಡಿ 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 ಹೇಳಿದೆ. ಅನುಕೂಲ ಆದ್ರೆ ಆಗ್ಲಿ ಅಂತ ಹಾಕಿದ್ದು ಕೈ. ಸಿಕ್ಕಿತಾ? ಸಿಕ್ಕಿತಲ್ಲ, ಒಂದೇ ಮುಷ್ಟಿ ಮಾಡಿದ್ದು. ಇನ್ನೇನು ತಪ್ಪಿಸಿಕೊಳ್ಳಬಾರದು ಎನ್ನುವುದಕ್ಕೆ ಬೇಕಾಗಿ ಇಳಿಸಿದೆ ಗಂಟಲಿನಲ್ಲಿ. ಆವಾಗ ನಿನ್ನ ಅಪಸ್ವರ ಕೇಳಿತು, ತಮ್ಮ. ನೀನು ನನ್ನನ್ನೇ ನುಂಗಿ ಸಾಯಿಸ್ತೀಯ ಅಂತ? ಸಾಯುವುದಲ್ಲ, ಮತ್ತೆ ಹಸಿವು ಇಂಗುತ್ತಿತ್ತು. ನನಗೆ ನೀನಿಲ್ಲ ಅಂತ ಆಗುತ್ತಿತ್ತು. ಆವಾಗಲೇ ಕಕ್ಕಿದ್ದು. ಆ ಸಣ್ಣ ಪ್ರಾಣಿ ತಪ್ಪಿಸಿಕೊಂಡಿದ್ದನು. ಅದು ನೀರಿನಲ್ಲಿ ಉಂಟು, ಹುಡುಕುವ. ಕಳರಿರುವರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದ. ಏನು ಮಾಡೋಣ? ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಅಸಮರ್ಥನಾಗಿ ಹೋದೆನಲ್ಲ. ಅಮ್ಮ ಇದ್ದಾಳೆ, ಅಮ್ಮನನ್ನೇ ಧ್ಯಾನಿಸಿಕೊಳ್ತೇನೆ. ಓ ಆದಿಮಾಯೇ, ನೀನೇ ಕಾಪಾಡಮ್ಮ. ಅಮ್ಮ, ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರ ದಾರಿಯನ್ನೇ ಸುರಿಸ್ತಾ ಇದ್ದೀಯ. ಏನಾಯ್ತು ಮಗನೇ? ಮಾತೆ, ಹರಿಯ ಕರ್ಣಗಳ ವಿಷಯದಿಂದ ಉದಯಿಸಿದಂತ ಧನುವರಿ ಇರುವರಮ್ಮ ಆ. ಒಮ್ಮೆ ನಮ್ಮೆಲೆ ನನ್ನನ್ನು ಕಾಳುಂಗರ ಮೂಲಕವಾಗಿ ತಿನ್ನುವುದಕ್ಕೆ ಮನ ಮಾಡಿಬಿಟ್ಟರು. ಓಡಾಡುತ್ತಾ ಬರ್ತಿರುವಾಗಲೇ ಅವರ ಅಟ್ಟಹಾಸವನ್ನು ಕಂಡು ಭಯಗೊಂಡವನೇ ಇದ್ದೇನೆ. ಆ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನಿನ್ನ ಸುತನಾದುತ್ತಾ ನನ್ನನ್ನು ಬರೆಯಬೇಕಮ್ಮ.
ಆರುಗದಿರು ಆದಿಮಾಯಾದಂತ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ರವನ್ನು ಆತನಿಗೆ ಒಪ್ಪಿಸಿ ಕಳ್ಳರ ವಧೆಯನ್ನು ಆತ ಮಾಡುತ್ತಾನೆ. ಅಷ್ಟರ ತನಕ ನಾನೆಲ್ಲಿರಬೇಕು? ಅಷ್ಟರವರೆಗೆ ಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರು ನಿನಗಿದು ಶುಭವಾಗಲಿ. ಧನ್ಯವಾದೆ, ಧನ್ಯವಾದೆ. ಕಿರುನಗೆಯ ಬೀರುದ ತನ್ನ ವದನದಲ್ಲಿ ಪ್ರಶ್ನೆ ಹೌದೇನೋ? ನೀರ ಮೇಲೆ ಕುಳಿತಿದ್ದಿ, ನಮ್ಮ ಹಾಗೆ ನಿಲ್ಲುವುದಕ್ಕಾಗುವುದಿಲ್ವಾ? ಒಂದು ಆಧಾರ ಎಲೆ, ಹೌದೇನೋ? ಹೌದು. ನನಗೊಂದು ಕೊಡು, ನಾನು ಸ್ವಲ್ಪ ಕುಳಿರುತ್ತೇನೆ. ಕೊಡುವ? ಕೊಡುವ ಅಲ್ಲ, ನಿನ್ನಲ್ಲಿ ಯಾರು ಕೇಳ್ತಾರಂತ ಬೇಕಲ್ಲ. ನಮ್ಮನ್ನು ಕಂಡಾಗಲೇ ನಕ್ಕಿದೆ. ಇದು ಅಪಹಾಸ್ಯದ ನಗು. ಹಾಸ್ಯ ಮಾಡಬೇಡ, ಗೊತ್ತಾಯ್ತಲ್ಲ? ನೀನು ಯಾರು, ಯಾಕೆ ಕುಳಿತೆ? ಹೇಳಬೇಡ. ಅವನದ್ದೇನಾದ್ರೂ ಬಿದ್ದು ಹೋಯ್ತಾ? ಹೇಗೆ ಬಿದ್ದ ದುಡ್ಕೋದಲ್ಲ, ಬಿದ್ದು ಹೋಗುವಂತದ್ದು ನಮ್ಮಲ್ಲಿಲ್ವಾ? ಮತ್ತೆ ಇರುವುದು ಒಂದೇ. ಯಾವುದು? ನಾವು ಒಂದನ್ನು ಆಗ ನೋಡಿದ್ದೇವೆ. ನೋಡಿ ಈಚೆ ಬಂದದ್ದ? ನೋಡಿ ಈಗ ಬಂದದಲ್ಲ, ಅದನ್ನು ಬೆನ್ನಟ್ಟಿಕೊಂಡು ಇಲ್ಲಿಯವರೆಗೆ ಬಂದದ್ದು. ಯಾಕೆ? ಅಟ್ಟಿ ಅಟ್ಟಿ ತಿನ್ನುವುದಕ್ಕೆ ಹಸಿವಾಗ್ತದೆ. ನಿನ್ನಂತೆ ಇರುವನ್ನು ತಿನ್ನು. ಹೌದಾ? ನಮಗೆ ಹಸಿವಾದ್ರೆ ಏನು ಅಂತ ಗೊತ್ತಾಗುದಿಲ್ಲ. ತಿಂದ್ರೆ ಮುಗಿಯಿತು. ಹಸಿವಿದ್ದನ್ನು ತಿನ್ನುವುದು. ಹಸಿವೆಯಲ್ಲಿ ಕಣ್ಣು ಕಾಣುವುದಿಲ್ಲ. ಕಣ್ಣು ಕಾಣುವುದಿಲ್ಲ ಒಮ್ಮೊಮ್ಮೆ. ಈಗ ಅದು ಕಣ್ಣಿಗೆ ಕಾಣ್ತಾ ಇಲ್ಲ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ಅದಕ್ಕೆ ಅದೇ ಓಡಿಸಿಕೊಂಡು ಬಂದು ಇಲ್ಲಿಯವರೆಗೆ ನೋಡಿದ್ದೇವೆ. ಈಗ ಅದು ನಿನ್ನ ಇದ್ದ ಜಾಗದಲ್ಲಿ ನೀನಿದ್ದಿ. ಅದೆಲ್ಲೋಯ್ತು? ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ತೋರಿಸು. ಏನು ಏರುವುದೇನು? ನಮ್ಮದು ಏರಿಸಿ ಅಭ್ಯಾಸ. ಏನಷ್ಟು ತಾತ್ಸಾರವ? ಮತ್ತೆಂತದ್ದು? ನಾವು ಸಾಮಾನ್ಯದವರಿಂದ ಭಾವಿಸಿದೆ. ವಿಶೇಷ ಅಸಾಮಾನ್ಯ ವೀರರು. ನೋಡೋಣ ಬಳಕೆಯಲ್ಲಿ ವೀರರು ನಾವು. ದಿ ಹೌದ ನೀವು? ದಿ ಹೋದ ದೀಶು ದೀಶು ದಿ ಗೊತ್ತಾಯ್ತಲ್ಲ? ದೊಡ್ಡವರನ್ನು ತುಂಬಾ ಮಾತಾಡ್ಲಿಕ್ಕೆ ಒಂದು ಸರಿ ಹೇಳಿರು.
ನಾನು ಕಂಡದ್ದೇ ಏನಾಯ್ತು ನಿನಗೆ? ಏನು ದೋಷ ಏನು ದೋಷ ಏನು ದೋಷ ಅದ್ಯಾಕೆ ನಮ್ಮನ್ನು ನೋಡಿ ಸಂತೋಷ ಆದ್ದು? ಒಬ್ಬನೇ ಇದ್ದೇ ಬೇಸರ ಆಗಿತ್ತು. ನಿನ್ನ ಸಂತೋಷಕ್ಕೆ ನಾವ ಒಂದು ಜೊತೆಗೆ ಇಬ್ಬರು ಬಂದ್ರಲ್ಲ. ನಿನ್ನ ಜೊತೆಗೆ ನಿನ್ನ ಜೊತೆಯಾಗಿ ಕಾಣ್ತೇವ? ಮತ್ತೆ ಜೊತೆ ಅಂದ್ರೆ ನಮ್ಮದು ನೋಡು. ಆದ್ರೆ ಒಂದು ಮಾತಿಗೆ ಒಂದು ಜೊತೆ ಆದೀತಲ್ಲ. ಮಾತಿಗೆ ಹೌದು, ಮೊದಲು ಉತ್ತರ ಕೊಡು, ಆಮೇಲೆ ಕಂಡಿದಿ. ಒಂದು ಪ್ರಾಣಿ ನೋಡಿದ್ವಿ. ಮೊದಲು ಯಾರನ್ನು ಕಂಡದ್ದು? ನೋಡುವ ಹಾಗೆ ಇದ್ದದ್ದೇ ಒಂದು. ಹೌದಾ? ನಾವು ಅದನ್ನೇ ನೋಡದೆ ಮತ್ತೆಂತ ಸಾಯ್ಬೇಕಾ? ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲದಿದ್ರೆ ನಾವು ಜನವ? ನೀವು ಕಂಡದಕ್ಕೆ ನಾವು ನೋಡಿದ್ದೇವೆ ಸರಿ. ನೀವು ನೋಡಿದ್ದು ನನಗೆ ಗೊತ್ತಿಲ್ಲ ಅಂತ. ನಿನಗೆ ಅದರ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಆಯ್ತು. ನನ್ನ ಬಗ್ಗೆ ಅರಿವಿದೆ ಅನ್ನೋದ್ರಿಗೆ ಈಗ ಗೊತ್ತಾಯ್ತು. ಹೇಳಿದಲ್ಲ ದೀವಿ ಅವ ಶೂ ಹಾಗೆ ನನ್ನ ಕುರಿತಾಗ ಚೆನ್ನಾಗಿ ಗೊತ್ತು ನನಗೆ. ಯಾರು ನೀನು? ಕಾಣೆಯನ್ನ ಹೊರತು ಆ ರೀತಿಯಳು ಅಂದರೆ ತೀರ್ಮಾನ ಮಾಡಿದೆ. ಏನು? ತೋರುವ ಜಲಧಿಗೆ ನಾನು ನೀನೇನು ಅವನ ಮುಖ ನೋಡುದು? ನಿನ್ನ ಹೆಸರು ಯಾರಲ್ಲಿ ಉಂಟು ನೋಡಿದ್ದು? ಯಾರಲ್ಲೆಲ್ಲ ನಿನ್ನೆ ಈಗ ದೂರ್ತನಲ್ವೋ? ಹಾಗೆ ದೂರ್ತ ನಾವು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡದಿದ್ರೆ ನೀನೇ ದೂರ್ತನ. ಗೊತ್ತಿಲ್ಲದವ ಹೇಗಪ್ಪ? ಗೊತ್ತಿಲ್ಲದಿದ್ರೆ ನಮಗೆ ಗೊತ್ತಿಲ್ಲ, ಅದರ ಬಗ್ಗೆ ನಮಗೆ ಗೊತ್ತುಂಟು. ಚೆನ್ನಾಗಿ ಏನು ಗೊತ್ತು? ನಾವು ನೋಡಿದ್ದೇವೆ. ಹಾಗಿದ್ದ 5 ಐದಾಯ್ತು ಈಗ. ಎಂತದ ಇದು? 5 ಅಲ್ಲ 7. ಗೊತ್ತಿಲ್ಲ. ಮುಂದೆ ಅದಕ್ಕೆ 5 ತಲೆ ಇತ್ತು. ತಲೆ ಐದಿತ್ತು. ನಿನಗೆ ತಲೆ ಇಲ್ಲ. ಏ ತಲೆ ಇಲ್ಲ. ಇದೆಂತದೋ? ಒಂದು ಸೀರ ಸೀರಲ್ಲದು ಶಿರ. ಅವನಿಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಡ, ನಿನಗೆ ಎಷ್ಟು ಗೊತ್ತು ನನಗೆ. ಶಿರ ಆಮೇಲೆ ಆ ಪ್ರಾಣಿ ಹಾಗೆ ಬೆಳ್ಳಗೆ 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 ಎಷ್ಟು ಚಂದ. ಮತ್ತೆ ನಾನು ನೋಡಿದ್ರೆ ಕಪ್ಪು ಅಂದ್ರೆ ಕಪ್ಪು. ಅಷ್ಟು ಕಪ್ಪು. ಏಯ್! ಅವನ ಲಕ್ಷಣ ಅವಲಕ್ಷಣ ಕರ್ಷಣೆ ಉಳ್ಳದ್ದು. ಕರ್ಷಣೆ ಅದು ಹಾಗೆ ಆ ಪ್ರಾಣಿ ನಮ್ಮನ್ನು ನೋಡಿ ಭಯಗೊಂಡಿದೆ. ಗಡಗಡ ಗಡಗಡ ದುರ್ಬಲ. ನೀನು ಹಾಗಲ್ಲ, ನಗು ನಗುತ್ತಾ ಇದ್ದಿ. ಯಾರು ನೀನು? ತೋರಿಸದನ್ನು ತೋರಿಸು. ತೋರದೆ ಇದ್ರೆ ನಮಗೆ ತೋರದ್ದೇ ಬೇಕಾದ. ಅದನ್ನು ತೋರದೆ ಇದ್ರೆ ಕಾಣಿಸದೆ ಇದ್ರೆ ನಾವು ಬಿಡುವುದಿಲ್ಲ. ಏನ್ ಮಾಡ್ತೀವಿ? ನಿನ್ನನ್ನೇ ಹಿಡಿದು ಮುದ್ದೆ ಮಾಡಿ ಗಂಟೆಯಲ್ಲಿ ಎಳಿಲಿಕ್ಕಿಲ್ಲ. ಇಕ್ಕ ಹೆಬ್ಬೆರಳು ಛಲವು ಬೇಡ ನಿಮಗೆ. ಛಲ ಇದ್ರೆ ಮಾತ್ರ ಬದುಕು. ನಲವಿನಿಂದ ಬದುಕಬೇಕು ಅಂತಾದ್ರೆ ಹಿಂದೆ ಸೇರಿಕೊಳ್ಳಿ. ಹಿಂದೆ ಇದ್ದು ಬದುಕುವವರಲ್ಲ ನಾವು. ಕಣ್ಣ ಮುಂದೆ ಕಂಡ 5 ತೊಲೆಯವನನ್ನು ಏನು ಮಾಡುವುದಕ್ಕಾಗದೆ ಹೋದ ನೀವು ಅವನ ಹೆಸರನ್ನು ಹೇಳಿ ಹೆದರಿಸಬೇಕಾಗಿಲ್ಲ. ಅವನ ಬಗ್ಗೆ ತಿಳಿಯದವನಲ್ಲ ನಾನು. ಮತ್ತೆ ತಲೆಗಳೈದರವನು ಸಹಿತ ಕಲಿಗಳಾದ ನೀವು ಸಹಿತ ಸರಿಯಾಗಿ ತಿಳಿದು ನೋಡಲು ನನ್ನೊಳಗೆ ಆದ್ದರಿಂದ ಆಡಿದ್ದು ನಿಮ್ಮನ್ನೆಲ್ಲ ಪೊರೆವದಾತ ನಾನೆಂಬುದನ್ನು ಬುದ್ಧಿಯಿಂದ ತಿಳಿದು ಹಾಗೆ ನಿನ್ನ ಪೊರೆ ಕಲಚಿದ್ದೇವೆ ಈಗ.
ಅದನ್ನು ನೀನು ಹಿಡಿದಿ. ಇಲ್ಲಿ ಬಾರ. ಬಾರಲ್ಲ. ಈ ಪ್ರಾಣಿಯನ್ನು ಕೊಂದದ್ದು ನಾನು, ಅಡ್ಡ ಹಾಕಿದ್ದು ನಾನು, ಸಾಯಿಸಿದ್ದು ನಾನು. ತಮ್ಮ ನನಗೆ ಬೇಕಿದು. ಹಸಿವಾಗುತ್ತದೆ ಅಂತ ಹೇಳಿದ್ದೆ ನಾನು. ಆ ಹುಡುಕಿ ತಿನ್ನು. ಹುಡುಕುದ ಹೌದು. ಈಗ ಆಗ್ಲಿಕ್ಕಿಲ್ಲ. ಮತ್ತ ಇರೋದು ಒಂದು ತಿನ್ನುವುದಕ್ಕೆ ನಾವಿಬ್ಬರಿದ್ದೇವೆ. ಏನು ಮಾಡುವುದು? ಸರಿಯಾದ ಪಾಲಾಗಬೇಕು. ಪಾಲು ನಿನ್ನಿಂದ ಪ್ರಾರಂಭ. ಆರಂಭದಲ್ಲಿಯೇ ಪಾಲಾಯಿತು ಅಂತ ಆದ್ರೆ ಅಣ್ಣ ತಮ್ಮಂದಿರಲ್ಲಿ ಜಗಳ ಆಗುದಿಲ್ಲ. ಮತ್ತೆ ಹಾಗೆ ಹೀಗೆ ಅಂತ ಸರಿಯಾಗಿ ಕೇಳಿಸಿಕೋ. ಹೇಗೆ? ಇದರಲ್ಲಿರುವ ರಕ್ತ, ಮಾಂಸ, ಚರ್ಮ ಅಷ್ಟೆಲ್ಲ ನನಗೆ ಉಳಿದದ್ದೆಲ್ಲ ಬೇಡ. ಸರ್ವತ್ರ ನಿನಗೆ ಬೇಡ. ಯಾವ್ದು ಬೇಡ? ರಕ್ತ, ಮಾಂಸ, ಚರ್ಮ ಬಿಟ್ರೆ ಉಳಿದದ್ದೆಂತದ್ದು? ಎಲುಬು ಕಟಕಟ ಕಟಕಟ ಕಟ್. ನನಗೆಂತ ಕೋಲಾಟ ಆಡ್ಲಿಕ್ಕೆ ಉಂಟ ಇಲ್ಲಿ? ಏನ್ ಬೇಕಾದ್ರೂ ಮಾಡಿ. ನನಗೆ ಬೇಡ. ಪಾಲು ನಾನು ಮಾಡ್ತೇನೆ. ಮಾಡಿಕೋ. ಸರಿಯಾಗಿ ಕೇಳಿಕೋ. ಹೇಳಿಕೋ. ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ದೊಡ್ಡವನಾದ ನಿನಗೆ, ಉಳಿದ ಮಧ್ಯ ನನಗೆ ಸಾಕು. ಏ ತಮ್ಮ, ಮಧ್ಯ ಇಲ್ಲದಿದ್ರೆ ನನಗೆ ಆಗುವುದಿಲ್ಲ. ನನಗೆ ಬೇಕು. ನಿನಗೆ ಬೇಕು ಅಂತ ಆದ್ರೆ ಹಿಡಿಯದ್ರ ಕಾಲು. ಕಾಲು ಹಿಡಿದ್ರೆ ಒಂದು ಕೈ ಹಿಡಿದ್ರೆ ಬಲವಾಗಿ ಎಳೆಯುವ. ಮೇಲಿಂದ ಕೆಳಗೆವರೆಗೆ ಪರ್ರ ಹರಿದ್ರೆ ಇಷ್ಟು ಸಣ್ಣ ಪ್ರಾಣಿಯಲ್ಲಿ ಎಷ್ಟು ಸಿಕ್ಕಿತು? ಏ ತಮ್ಮ, ಏಯ್, ಅವಸರ ಮಾಡಬೇಡುವ. ಮತ್ತೆ ನೀರಿನಲ್ಲಿ ಬಿದ್ದಿದೆ. ಬಿದ್ದಿದ್ರೆ ದಪ್ಪಗಾಗುತ್ತದೆ. ದಪ್ಪಗಿದ್ದದೆಲ್ಲ ನೀರಿನಲ್ಲಿ ಬಿದ್ದದ? ಏ ಸತ್ತದ್ದು ಮಾತ್ರ ಒಂದಷ್ಟು ಹುಟ್ಟಿಕೊಳ್ತದೆ. ಆಮೇಲೆ ಮೆತ್ತಗಾಗುತ್ತದೆ. ಮೆತ್ತಗಾದ್ರೆ ಹೊಳೆಯುತ್ತದೆ. ಕೊಲ್ತ್ರೆ ಆವಾಗ ತಿನ್ನುವುದಕ್ಕೆ ರುಚಿ ಆಗುತ್ತೆ. ಹಾಗಾದ್ರೆ 4 ದಿವಸ ಕಾಯುವ. ಧನುಜರಲ್ಲಿ ಜಯ ಸೇರದಿರುತ್ತಿರು ನಡೆದ ಲಾಭನು ಸ್ಮರಿಸಿ ಭಕ್ತಿಯ ಆದಿಮಾಯನು ಮನದೋಳ್ ಅರಿಸನು ದುರದೋಳ್ ಅಸದಳು ಹನನಗೊಳಿಸುವೆ ಕಪಟದೊಳಗೆಂದೆನುದು ಶರಣಾದ ಕಾಲಕ್ಕೆ ಹೇಳಿದಳಲ್ಲ ಅಮ್ಮ, ಅದೇ ಸರಿ. ಬಲು ಹೆಚ್ಚಿನ ಗೋಳ ಆಶ್ಚರ್ಯವಾಂದಿನ ಉಚ್ಚರಿಸುವುದೇನು ಅಕ್ಕಳಿಯದ ಬಕರವುದು ಸಂಗರದಿ ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ಗೋಳ ಸಾಸಗೆ ಮೆಚ್ಚಿದೆ. ಬಕಾರಕ್ಕೊಂದು ಬಾಲ ಉಂಟು. ಬಾಲ ಇದ್ದದ್ದ? ಅಲ್ಲೇ ಹಾಗೆ ಮೆಚ್ಚಿದನು ನಿಮ್ಮ ಪುರುಷ. ಹೆಚ್ಚಿನ ಕಣ್ಣು ಕಾಣದಾದ್ರೆ ನನಗೆ 2 ಅವನಿಗೆ 2. ನಮಗೆ 2 ತೋಲು, ನಿನಗಾದ್ರೆ ಹಾಗಲ್ಲ. ತೋಳಿಯಲ್ಲಿ ಅಡಕವಾದಂತ ಹೆಚ್ಚಿನ ಸಾಹಸ. ಆಶ್ಚರ್ಯವಾದ ಚಾಪ. ಸುದೀರ್ಘ ಕಾಲದ ಯುದ್ಧವನ್ನು ಬೀಳಿಸಿದ್ದೀರಿ. ನೀವು ದೃಢವಾಗಿದ್ದೀರಿ. ಏನು ಎದ್ದು ಬಂದೆ? ನಿಮಗಿಬ್ಬರಿಗೆ ಕೊಡ್ಬೇಕು. ಅವನಿಗೊಬ್ಬನಿಗೆ ಕೊಟ್ಟು ನೋಡು, ಬದುಕಿದ್ರಲ್ಲ ನೀನು. ಕೈ ಮೇಲೆ ಮಾಡ್ತಾನೆ. ಕೊಟ್ಟದ್ದು ನಾನು ಕಡಿಮೆ ಆಯ್ತು ನಿನಗೆ. ಏನು ಕೊಡುವುದು? ಏನು ಕೊಡುವುದು? ಬಹುಮಾನ. ಯಾರಿಗೆ? ನಿಮಗೆ. ಯಾರು? ಏನು ಬೇಕು? ಬೇಡಿರು. ನಿನ್ನ ರಾಗವ ರೋಗವ. ಹೌದೇನಾ? ಬೇಡಿ ಅಲ್ಲ, ಮತ್ತೊಂದು. ನೀನು ಸೋತವಲ್ವಾ? ಹೌದು. ಸೋತವನಾದ ನಿನಗೆ ಕೊಡ್ಲಿಕ್ಕೆ ಅರ್ಹತೆ ಉಂಟ? ಇಲ್ವಾ? ಎಲ್ಲಿ ಯಾರು ಗೆದ್ರೆ 3ನೇವರು ಯಾರು ಕೊಡ್ಬೇಕು? ಇಲ್ಲಿ 3ನೇವರು ಇಲ್ಲ. ಇಲ್ಲಿ ಯಾರಿಲ್ಲ 3ನೇವರು. ಇಲ್ಲಿ 3 ಇಲ್ಲ. 3ನೇ ನಿಮ್ಮಿಬ್ಬರಿಗೆ 3ನೇ. ಹಾಗಲ್ವಾ? ಮತ್ತೆ ಕೇಳುವ, ಗೆದ್ದವರ ಅಂತಹ ನಾವುಗಳು ಕೊಡ್ತೇವೆ. ಬರೀ ಮಾತಿನ ಮೇಲೆ ನಂಬಿಕೆ ಇಲ್ಲ ನನಗೆ. ನಂಬಿಕೆ ಬರಬೇಕಾದ್ರೆ ಥರ ತಟ್ಟು. ಏನು ಕೇಳ್ತೀಯೋ ಅದನ್ನು ನನ್ನ ಕೈಯ. ನಿನ್ನ ಅಂತ ಹೇಳಲಿಕ್ಕೆ ಸಂಕಟ. ನನ್ನದು ಭಾಷಣವ ಈಗ ಚಪ್ಪಲಿ ಅದು ಗೊತ್ತಾಗ್ತದೆ ನನಗೆ. ಅದೆಲ್ಲ ಈಗ ನನಗೆ ಬೇಕಾದ್ದು ನನಗೆ ಗೊತ್ತಾಗ್ತದೆ. ಗೊತ್ತಾಯ್ತಲ್ಲ? ಅಧಿಕ ಪ್ರಶ್ನೆ ಮಾಡ್ಬೇಡ. ಸಿಕ್ಕಿದರೆ ಕೈಯೊಳಗೆ ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರಿ ನಿಮಗೆ ಸೊಕ್ಕಿಲಿಗಳ ಉದಯಲ್ಲವ ಈ ಬರಿ ಅಕ್ಕನೆ ನೀಡಿರಿ ನಿಮ್ಮಯ ನಿರವ ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೂರ್ಖರಿ ನಿಮಗೆ ಸಿಕ್ಕಿಬಿದ್ರಲ್ಲ ನನ್ನ ಕೈಗೆ. ಅಂಬಟೆ ಅಲ್ವಾ? ಎಂತದ್ದು? ಎಂತದುಂಟು? ಕೈಯಿಂದಲ್ಲೋ ಮಾತಿನಿಂದ ಹಾಗೆ ಸೊಕ್ಕೆಯಿಂದಗಳ ಹಕ್ಕಿನಿಂದ ಹೇಳಿತು.
ಹಕ್ಕನನ್ನು ಕೊಡ್ಲಿಕ್ಕೆ ನಿಮ್ಮಲ್ಲಿ ಎಂತದ್ದುಂಟು? ನಿನಗೆ ಏನು ಬೇಕು ಕೇಳೋ. ಅಲ್ಲೇ ಇಲ್ಲದವರು ಮತ್ತೆ ಇದೆಂತದು ಕಣ್ಣಿಗೆ ಕಾಣುವುದಿಲ್ವಾ? ಇದು ಮಂಡೆ. ಇದೆಂತದು? ಇಷ್ಟು ದೊಡ್ಡ ಮಂಡೆ ಉಂಟು ನಿನಗೆ ಕಣ್ಣು ಕಾಣ. ಆದೀತು. ಎಂತದು ಆದೀತು? ನಿಮ್ಮ ತಲೆಗಳನ್ನು ತಲೆ ತಲೆ ಆಯ್ತಲ್ಲ ಮುಗಿಯಿತಲ್ಲ ಇನ್ನೇನಿಲ್ಲ. ಏನು ಮಾಡುವುದೆಮ್ಮ ಪ್ರಾಣವಾಗಿಳಿದೋ ಏನು ಮಾಡುವುದೆಮ್ಮ ಪ್ರಾಣವಾಗಿಳಿದೋ ಜಾಣದ ಬದಲಿ ವಂಚಿಸುವುದೋ ಸಾಧು ರಾಗದಲ್ಲಿ ಮನದಿರಯನುದಲು ಸಾಧು ರಾಗದಲ್ಲಿ ಮನದಿರಯನುದಲು ತಾನೆ ಮುಳುಗಂತ ಮಾತೋ ಏನು ಅಯ್ಯಯ್ಯಯ್ಯಯ್ಯೋ. ಮುಗೀತಲ್ಲ. ಹೋಯ್ತಲ್ಲ ಇಲ್ಲಲ್ಲ. ಏನು ಮಾಡಲಿ? ಪ್ರಾಣವ ಕೇಳಿದ ಜಾನತನದಲ್ಲಿ ವಂಚಿಸುದ. ಚಾನುರಾಗದಿಂದ ಕೊಡದೇ ಇದ್ರೆ ನಾಳೆ ಅಪವಾದಕ್ಕೆ ನಾವು ಕಾರಣರಾಗ್ತೇವೆ. ಏ ಅಣ್ಣ, ಈತಮ್ಮ ಅವನಲ್ಲಿ ತಲೆ ಇಲ್ಲ, ಹಾಗಾಗಿ ನಮ್ಮ ತಲೆ ಕೇಳಿದ. ತಲೆಯನ್ನೇ ಯಾಕೆ ಕೇಳಿದ, ಬೇರೆ ಏನು ಕೇಳಿಕಾಗಲ್ಲ ಅವರಿಗೆ. ಏನುಂಟು ಅಂತ ಅವನಿಗೆ ಗೊತ್ತಿಲ್ಲ. ಏ ತಮ್ಮ, ಓ. ಕೇಳಿದ ಮೇಲೆ ಹ, ನೀನು ಕೊಡ್ತೇನೆ ಅಂತ ಹೇಳಿದ್ಯಲ್ಲ, ಹೌದು. ಯೋಚನೆ ಮಾಡ್ಬೇಡ. ಮತ್ತೆ? ಇನ್ನ ದೊಡ್ಡ ಮಂಡೆ ಉಂಟು ಅದನ್ನು ಕೊಟ್ಟು ಬೇಡ. ಈ ಮಂಡೆ ಮತ್ತೆ ಏನು ಛ, ಒಬ್ಬನದ್ದು ಕೇಳಿದ್ದಲ್ಲ, ಮತ್ತೆ ಎರಡು ಬೇಕು ಅಂತ ಕೇಳಿದ್ದಾರೆ. ನನ್ನಲ್ಲಿ ಒಂದೇ ಇರುವುದಲ್ವೇನೋ? ಹೀಗಿರ್ಬೇಕು. ಅವನಿಗೆ 5 ಇತ್ತಲ್ಲ, ಹೌದು. ಇವನಿಗೆ ಇದೆರಡು ಸೇರ್ಲಿ ಅಂತ ಇರ್ಬೇಕು. ಇದೆಲ್ಲ ಬೇಕಾ ನಮಗೆ? ನಮ್ಮ ಬದುಕಿಗೆ ಬೇಡ. ಕೊಡುವುದಕ್ಕೆ ಸಿದ್ಧರಿದ್ದೇವೆ, ಮತ್ತೆ ಆದರೆ ಒಂದು ತಹ ಏನದು? ಕಾಣ್ತಾ ಇರುವ ಅಗಾಧವಾದ ಜಲರಾಶಿಯಲ್ಲಿ ಒಂದೇ ಒಂದು ಬಿಂದು ನಮ್ಮ ಶರೀರಕ್ಕೆ ಸೋಕದ ಹಾಗೆ ಪ್ರಾಣ ತೆಗಿ. ನೀರಿಲ್ಲದಲ್ಲೇ ತಲೆ ಕಡಿ. ಗೊತ್ತಾಯ್ತಾ? ನನ್ನನ್ನು ನಿಮ್ಮನ್ನು ನೀವು ಅರಿಯದ ಮರುಳರು. ಆದ್ದರಿಂದಲೇ ಚೆಲುವಾದಂತಹ ಮಾತನ್ನು ಅರಿತು ಆಡುವುದಕ್ಕಾಗಿ ನಿಮಗೆ ಸುಜ್ಞಾನವನ್ನಿತ್ತು ಸುವ್ಯಕ್ತನಾದೆ. ಜಯ 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 ಜಯ. ಕ್ಷೀರಾಣವ ಶಯನ ನಾರಾಯಣ ನೀರಜಗಳ ನಯನ ನಾರಾಯಣ ನೀರಜಗಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದಾರಿ ರಮಾರಮಣ ಕ್ಷೀರಾಣವ ಶಯನ ನಾರಾಯಣ ನೀರಜಗಳ ನಯನ ನಾರಾಯಣ ನೀರಜಗಳ ನಯನ ಶ್ರೀಹರೇ ಜಯ 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 ಜಯ. ಓ ಕ್ಷೀರಾರ್ಣವ ಶಯನ ನಾರಾಯಣ, ನೀರಜದಳ ಲೋಚನನು ನೀನು. ಅಗಾಧವಾದಂತಹ ಜಲರಾಶಿಯಲ್ಲಿ ಕಲ್ಮಶವೊಂದು ಬಿತ್ತು ಅಂತಾದರೆ ಅದು ಕರಗಿ ನೀರಿಗೆ ನೀರಾಗಿ ಹೋಗುತ್ತಿತ್ತು. ಆದರೆ ಹಾಗಾಗಲಿಲ್ಲ. ಈ ಸ್ವರೂಪದಿಂದ ಕಾಣಿಸಿಕೊಳ್ಳಬೇಕಾಗಿ ಹೋಯಿತು. ಅದೆಲ್ಲವೂ ನಿನ್ನ ಇಚ್ಛೆಯೋ ಏನೋ. ಏನೇ ಆಗಲಿ, ಜನ್ಮ ಕ್ಷೇತ್ರದ ಬಗ್ಗೆ ಅರಿವಿಗೆ ಬಾರದೆ ನಿನ್ನಲ್ಲಿ ಹೋರಾಟವನ್ನು ಮಾಡಿ ಅಪರಾಧವನ್ನು ಎಸಗಿದ್ದೇವೆ. ದೀನರನ್ನು ಉದ್ಧರಿಸುವಂತಹ ಮಹಾನ್ ಮಹಿಮ ನೀನಿರ್ತೀಯ. ಓ ವ್ಯಾಪಕತ್ವವನ್ನು ಹೊಂದಿದಂತಹ ವಿಷ್ಣು ಸ್ವರೂಪನೇ, ಇದೋ ನಿನಗೆ ಶರಣು ಬಂದು ಬರಿದ್ದೇವೆ. ನಮ್ಮನ್ನು ರಕ್ಷಿಸಬೇಕು. ಜಯ ಶರಣಾಗತಿಗೆ ಮೆಚ್ಚಿದೆ ನಿಮ್ಮಿಚ್ಛೆಯೇನು? ಓ ತಂದೆಯೇ, ಮೃತ್ಯುಂಜಯನಿಗೆ ನೀನು ಮಿತ್ರ. ನಿತ್ಯ ನುತಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ. ನಾವು ಮಕ್ಕಳೋಪಾದಿಯಲ್ಲಿ ಇಟ್ಟಿದ್ದೆ. ಜ್ಞಾನ ದೃಷ್ಟಿಯನ್ನು ಕೊಟ್ಟಾಗಲೇ ನಮಗೆ ಅರಿವು ಬಂತು. ತಪ್ಪು ಮಾಡಿದ್ದೇವೆ ಸಹಜ. ನಿನ್ನ ಮಕ್ಕಳಾಗಿದ್ದುಕೊಂಡು ಹೆಸರೇ ಇಲ್ಲದೆ ಬದುಕಿದಂತಹ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟು ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಸೇರಿಸಿ ನಮ್ಮನ್ನು ಉದ್ಧರಿಸುವೆಯಾ ತಂದೆ? ಕರುಣೆ ಭಯವನ್ನು ದೈತ್ಯರಿಗೆ
ನಡೆದುವೆನೆಂದ ಎಲ್ಲವನ್ನು ಅರಿತು ಬಾಗಿ ಪಶ್ಚಾತ್ತಾಪ ಭಾವದಿಂದಲೇ ಹರಣವನ್ನು ಕೊಡುವುದಕ್ಕಾಗಿಯೋ ಮನಪೂರ್ವಕವಾಗಿ ಒಪ್ಪಿಕೊಂಡ ನಿಮಗೆ ಸತ್ಕೀರ್ತಿ ಉಂಟಾಗುವುದಕ್ಕಾಗಿ ನಿಮ್ಮ ಅಪೇಕ್ಷೆಯನ್ನು ಮನ್ನಿಸುತ್ತಾ ಮದಿರೆಯ ಕಾಂತಿ ಎಂದು ಕೊನೆಗೆ ಮಧುವೆಂದು ಕಠಿಣ ಕಾಯದವನಿಗೆ ಕೈಟಭಾವ ಎಂಬ ಹೆಸರನ್ನು ಇರಿಸಿದ್ದೆ. ಕೃತಾರ್ಥನಾದೆ. ಕಾಯಿಂದ ಕೃಷನು ಎನ್ನುವಂತಹ ಉಪೇಕ್ಷಾಭಾವ ದೂರವಾಗಿದೆಯಷ್ಟೇ. ಸರಿ. ಅದೋ ಜಂಗೆಯನ್ನು ವಿಸ್ತರಿಸಿದೆ, ಅದನ್ನೇರಿಸಿ ನಿಮ್ಮನ್ನು ಸಂಹರಿಸಿ ಸರಿ ನಾನು ಮಧುಸೂದನನಾಗ್ತೇನೆ, ಕೈಟಭಾರಿ ಆಗ್ತೇನೆ. ಧನ್ಯರಾದೆವು. ನಿಮ್ಮ ಮೇಧಸ್ಸು ಸಾರ್ಥಕವಾಗುವ ಹಾಗೆ ಜಲದಲ್ಲಿ ತುಂಬಿ ದರೆಯನ್ನು ಸೃಜಿಸಿ ಸರಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವ. ಓಹೋ, ನಿಮ್ಮ ಭಯಕ್ಕೊಳಗಾದಂತ ಪಂಚಮುಖನು ನನ್ನೊಳಗೆ ಇದ್ದು 5,000 ವರ್ಷಗಳ ಸಾಧನೆಯಿಂದ ಮಹತ್ತಾಗಿದ್ದಾನೆ. ಓಹೋ, ಅವನಿಂದ ಆಗಬಹುದಾದಂತ ಸೃಷ್ಟಿ, ಅದಕ್ಕಾಗಿ ಹೊರಗೆ ಕಳುಹಿ ನಿಯಮವನ್ನು ಮಾಡುತ್ತೇನೆ. ಆದೀತು. ಮೇದಿನಿಯನ್ನು ಮೊದಲುಕೊಂಡು ಸೃಷ್ಟಿಯನ್ನು ಮಾಡುವುದರಿಂದ ನಿಮಗೂ ಕೀರ್ತಿ ಉಂಟಾಗ್ತದೆ. ಹೌದು. ಬನ್ನಿ ಜಂಘೆಯನ್ನೇರಿ ಜನನಿಯಾಗಿಯಲಿ ಮಾಲಿನಿಯೋ ಭರತನು ಜಾತಿಕೆಯಲಿ ಕಾಮಿನಿಯೋ ಏನ್ ಮಾಡೋಣ? ವನಗಾಗಿ ನಡೆತಂದು ಮನದಿಯು ನಿಲ್ಲಿದಳು. ಜನನಿಯಾಗಿಯಲಿ ಮಾಲಿನಿಯು ವರದನು ಜಾಬಿಕೆಯಲಿ ಕಾಮಿನಿಯು ರಕ್ಷಣೆ ಮಾಡುತ್ತಂದೆ. ಆನಂದ ಸಾಗರ ಸಂತೋಷದ ಆಗರ ಎನಿಸಿಕೊಂಡಿದೆ ನಮ್ಮಿ ಶೋಣಿತಾಪುರ. ಇಲ್ಲಿಗೆ ಅಧಿಕಾರಿಣಿಯಾಗಿ ಮೆರೆಯುತ್ತಾ ಇರುವವರು ನನ್ನ ತಾಯಿ ದಿತಿದೇವಿ, ದೈತ್ಯ ಕುಲದ ಮಾತೆಯಲ್ಲಿ ನೆಗಳ್ತೆಯನ್ನು ಹೊಂದಿದವರು. ಅವರ ಪ್ರೀತಿಯ ಸುಪುತ್ರಿ ನಾನು. ಮಾಲಿನಿ ಎನ್ನುವಂತಹ ಹೆಸರಿನಿಂದ ಈ ಪ್ರಪಂಚದ ಬೆಳಕನ್ನು ನಾನು ಕಂಡೆ. ಸಂಪತ್ತು ಸೌಭಾಗ್ಯದಿಂದ ತುಂಬಿ ತುಳುಕುತ್ತಾ ಇದೆ ಈ ಶೋಣಿತಾಪುರ. ಯಾವುದೇ ಕುಂದು ಕೊರತೆಗಳು ನಮಗಿಲ್ಲ. ಸಂತೋಷವನ್ನು ಅನವರತವು ಅನುಭವಿಸ್ತಾ ಇದ್ದೇವೆ. ಹಾಗೆ ಬಾಲ್ಯದಲ್ಲಿ ವಿದ್ಯಾಭ್ಯಾಸಗಳನ್ನು ಕಲಿಯುವುದಕ್ಕಾಗಿ ಗುರುಮಠಕ್ಕೆ ಹೋದವಳು ನಾನು. ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಬರುವಂತಹ ಸಂದರ್ಭ ಅರಮನೆಯಲ್ಲಿ ನನ್ನ ತಾಯಿ ಶೋಕಾಗರವನ್ನು ಸೇರಿಕೊಂಡು ಬಹಳಷ್ಟು ದುಃಖಿಸ್ತಾ ಇದೆ. ಯಾಕೆ ಏನು ಅನ್ನುವ ಹಾಗೆ ಅವರ ಬಳಿಗೆ ಹೋಗಿ ವಿಚಾರ ಮಾಡಿದೆ. ಸ್ಪಷ್ಟವಾಗಿ ಅವರ ದುಃಖದ ವಿಚಾರವನ್ನು ನಾನು ತಿಳಿದುಕೊಂಡಿದ್ದೇನೆ. ಹಿರಿಯ ಭಾಗಿಗಳು ನಾವು, ಅದಿತಿಯ ಮಕ್ಕಳು, ಆ ದೇವತೆಗಳು ಕಿರಿಯ ಭಾಗಿಗಳು. ಹಿರಿಯರಾದಂಥ ನಮಗೆ ಸ್ವರ್ಗಲೋಕದ ಅಧಿಕಾರ ಸಿಗಬೇಕಿತ್ತು. ಅದರ ಬದಲಾಗಿ ಮೋಸದಿಂದ ಆ ದೇವತೆಗಳು ಅಲ್ಲಿ ಅಧಿಕಾರವನ್ನು ಸ್ಥಾಪಿಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಅಧಿಕಾರವನ್ನು ಪಡೆಯಬೇಕೆನ್ನುವಂಥ ಉದ್ದೇಶದಿಂದ ತನ್ನ ಮಕ್ಕಳನ್ನು ಆ ದೇವಲೋಕಕ್ಕೆ ಕಳುಹಿಸಿಕೊಟ್ರಂತೆ. ಆದರೆ ಆ ದೇವತೆಗಳು ಮೋಸ ಮಾಡಿಬಿಟ್ರಲ್ಲ. ಸಮರ ಮುಖದಲ್ಲಿ
ತನ್ನ ಮಕ್ಕಳನ್ನೆಲ್ಲ ಕೊಂದು ಕಳೆದರು ಅನ್ನುವ ಹಾಗೆ ದುಃಖಿಸ್ತಾ ಇದ್ರು, ಕಣ್ಣೀರು ಸುರಿಸ್ತಾ ಇದ್ರು. ಪುತ್ರ ಶೋಕ ನಿರಂತರ ಅಲ್ವಿ, ಆ ದುಃಖ ಯಾವತ್ತೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದರೂ ಅಮ್ಮನಿಗೆ ಧೈರ್ಯದ ಮಾತನ್ನೇ ಹೇಳಿದೆ, ದುಃಖಿಸಬೇಕಾದಂತ ಅಗತ್ಯ ಇಲ್ಲಮ್ಮ, ಮುಂದೇನು ಮಾಡಬೇಕು ಅನ್ನೋ ಹಾಗೆ ನಾವು ಯೋಚನೆ ಮಾಡಬೇಕು, ಯೋಜನೆಯನ್ನು ಕೈಗೊಳ್ಳಬೇಕು. ದ್ವೇಷಿಗಳಾದಂತಹ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡುವಲ್ಲಿ ನಾವು ಪ್ರಯತ್ನಿಸಬೇಕು ಅನ್ನುವ ಹಾಗೆ. ನನ್ನಿಂದ ಏನು ಉಪಕಾರ ಆಗಬೇಕು ಅದನ್ನು ನಾನು ಖಂಡಿತ ಮಾಡ್ತೇನೆ, ದೈತ್ಯ ಕುಲವನ್ನು ಬೆಳಗುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದೆ. ಹಾಗೆ ಅಮ್ಮ ಒಂದು ನುಡಿಯನ್ನು ಹೇಳಿದರು, ಕಾಡಿಗೆ ಹೋಗಬೇಕು, ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಒಲಿದು ಬಂದಂತಹ ಸಂದರ್ಭ ಬೇಕಾದಂಥ ವರವನ್ನು ಕೇಳಿ ಪಡೆದುಕೊಳ್ಬೇಕು. ಅದರಲ್ಲಿಯೂ ಗಂಡು ಮಗುವನ್ನು ಪಡೆಯುವಂತಹ ವರ, ಹಾಗೆ ಆಶೀರ್ವಾದವನ್ನು ಪಡೆದುಕೊಂಡು ನೇರವಾಗಿ ಬಂದು ನಿಂತಹ ಸ್ಥಳ ಇದುವೇ ಘೋರಾರಣ್ಯವಾಗಿ ಪ್ರಶಾಂತವಾದಂತಹ ವಾತಾವರಣ, ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಸ್ವಾಮಿ, ಈ ಜಾಗದಲ್ಲಿ ತಪಸ್ಸು ಮಾಡುವುದೇ ಯೋಚನೆ ಮಾಡಬೇಕಾಗ್ತದೆ. ನಾನು ಹೇಗಿದ್ದೇನೆ, ಚೆಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದ್ದೀನಿ, ಸೌಂದರ್ಯವತಿಯಾದಂತಹ ನಾನು ಇದೇ ರೂಪದಲ್ಲಿ ಇಲ್ಲಿ ತಪಸ್ಸನ್ನು ಮಾಡಿದ್ರೆ ಇಳೆಯ ಕಾಮುಕರು ಎನ್ನ ಮೋಹಿಸದೆ ಉಳಿಯಲಾರರು. ಅಷ್ಟೇ ಅಲ್ಲ, ಆ ಜನ್ಮ ಶತ್ರುಗಳು, ಆ ದೇವತೆಗಳು ಹೊಟ್ಟೆ ಕಿಚ್ಚು ಬರ್ತಾರೆ, ನಮ್ಮ ಏಳಿಗೆಯನ್ನು ಸಹಿಸುವುದಿಲ್ಲ ಅವರು. ಎಲ್ಲಿಯಾದರೂ ನಾನು ಈ ತಪಸ್ಸು ಆಚರಿಸುವಂತಹ ವಿಚಾರ ಅವರಿಗೆ ತಿಳಿದ್ರೆ ಖಂಡಿತ ನನ್ನ ತಪಸ್ಸು ಭಂಗವಾಗುತ್ತದೆ. ಆದ್ದರಿಂದ ಯಾರಿಗೂ ತಿಳಿಯದ ರೀತಿಯಲ್ಲಿ ನಾನು ತಪಸ್ಸು ಮಾಡಬೇಕು. ಏನು ಮಾಡೋಣ, ಯೋಚನೆ ಮಾಡಬೇಕಾದಂತಹ ಅಗತ್ಯ ಇಲ್ಲ ಸ್ವಾಮಿ. ಅನಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು ನಾವು. ಯಾವ ಹೊತ್ತಿನಲ್ಲಿಯೂ ಯಾವ ರೂಪವನ್ನು ಧರಿಸುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಯಾವ ರೂಪ ಆದಿತ್ತು? ಮುಂದೆ ನೋಡಿದ್ರೆ ಮಹಿಷಿಗಳ ಹಿಂಡು ಕಾಣಿಸ್ತಾ ಇದೆ. ಮಹಿಷಿ ರೂಪದಿಂದ ತಪಸ್ಸನ್ನು ಮಾಡಿದ್ರೆ ಯಾವುದೇ ಅಡಚಣೆ ಆಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾಕೆ ತಡ, ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸ್ತೇನೆ. ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇದು ಹೇಗಾಯ್ತು ಗೊತ್ತಾ? ಹಾಗಾಗಿ ಈಕೆ ನೀರೀತಿ ಬಿಟ್ಟರೆ ಆಗ್ಲಿಕ್ಕಿಲ್ಲ. ಈಕೆಗೆ ತಕ್ಕ ಸಾಕ್ಷಿ ಆಗಬೇಕು. ಈಕೆ ಉದರದಲ್ಲಿ ನಾನಿತ್ತ ಶಾಪವನ್ನು 3 ಮೂರ್ತಿಗಳಿಂದಲೂ ಭಾರಿ ಮಾಡ್ತೇನೆ. ಇದು ಮುನಿ ಶುಪರ್ಶಕನ ಶಾಪ. ಇನ್ನು ಈ ಸ್ಥಳದಲ್ಲಿದ್ರೆ ಆಗ್ಲಿಕ್ಕಿಲ್ಲ. ತಪಸ್ಸಿಗೆ ಸರಿಯಾದ ಸ್ಥಳ ಬೇಕು. ಸುತ್ತ ಮುಂದುವರಿಯುತ್ತೆ.
ಕರುಣಸಾಗರ ಕರುಣಸಾಗರ ದೇವ ರಮೇಶಿ ಕೇಳಬೇಕು. ಮನದಿರವ ಜಯ 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 ಬ್ರಹ್ಮದೇವರೇ. ಇದೋ ನಿಮ್ಮ ಪುಣ್ಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ತಂದೆ. ಶ್ರೇಯಸ್ಸಾಗಲಿ ಮಗಳೇ. ಕರುಣ ಸಾಗರ ದೇವ ಅನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹ. ಕರುಣೆಯ ಕಡಲು ಹ. ಅದು ನಿಮ್ಮಯ ಒಡಲು. ಓ. ಭಕ್ತಿಯ ತಪಸ್ಸಿಗೆ ಒಲಿದು ಬಂದಿರಾ ತಂದೆ. ನಿಜವಮ್ಮ. ಧನ್ಯಳಾದೆ ಧನ್ಯಳಾದೆ. ಕಠಿಣವಾದಂತಹ ತಪಸ್ಸನ್ನು ಮಾಡುವುದಕ್ಕೆ ಬಲವಾದಂತಹ ಕಾರಣ ಇದೆ. ಏನು ಮಗಳೇ? ನಮ್ಮ ಈ ದೈತ್ಯ ಕುಲದಲ್ಲಿ ಹ. ಗಂಡು ಮಕ್ಕಳಂತೆ ಯಾರೂ ಇಲ್ಲ ಸ್ವಾಮಿ. ಹ. ನಾನೊಬ್ಬಳಿ ಮಗಳು ಮಾಲಿನಿ. ಓರ್ವಳಿ ಪುತ್ರಿ. ಹಾ, ಓ. ಗಂಡು ಸಂತತಿಯನ್ನು ಪಡೆಯಬೇಕು, ನಮ್ಮ ವಂಶ ಬೆಳಿಬೇಕೆನ್ನುವಂತ ಉದ್ದೇಶದಿಂದ ಹ. ತಪಸ್ಸನ್ನು ಮಾಡಿದೆ. ಸರಿ. ನನ್ನ ಆಸೆ ಮಾತ್ರ ಅಲ್ಲ, ನನ್ನ ತಾಯಿ ಆಸೆಯೂ ಹೌದು. ಏನದು? ಬ್ರಹ್ಮದೇವರೇ, ಹ. ಆದ್ದರಿಂದ ಹ. ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಗಂಡು ಆಗಬೇಕು, ಸಮರ ಸಮರ್ಥನ ಆಗಬೇಕು, 3 ಲೋಕಗಳಲ್ಲಿ ನೀವು ಕೀರ್ತಿಶಾಲಿಯಾಗಿ ಮೆರೆಯಬೇಕೆನ್ನುವಂತ ಆಸೆ ಈಡೇರಿಸಿಕೊಡಿ ತಂದೆ. ಮಾಲಿನಿ, ಕುಲೋದ್ಧಾರಕನಾದಂತ ಮಗರೋರ್ವರನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ಮಗಳೇ ನಿನ್ನದು. ಸತ್ಯ. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಹ. ಕೋಣ ಮಗ ನಿನ್ನ ಉದರದಲ್ಲಿ ಜನಿಸುವಂತ ವರವನ್ನೂ ಇಕೋ ನಿನಗೆ ಅನುಗ್ರಹಿಸಿ. ಶಿವ ಶಿವ, ಏನಿದು ತಂದೆ? ಏನೇ? ಸಿಡಿಲೆ ಬಡಿದಂತ ಅನುಭವ ನನ್ನ ಪಾಲಿಗಾಗಿದೆ. ನನ್ನ ಕರುಳನ್ನೇ ಕತ್ತರಿಸಿದಂತ ಅನುಭವ ನನಗಾಗುತ್ತಾ ಇದೆ. ಇಲ್ಲದೆ ಇದ್ರೆ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನೆ ತಂದೆ. ಹ. ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡುವುದಾದ್ರೂ ಹೇಗೆ? ತೊಡೆಯಲ್ಲಿ ಕುಳ್ಳಿರಿಸಿ ಹಾಲನ್ನು ಉಳಿಸುವುದಾದ್ರೂ ಹೇಗೆ ತಂದೆ? ಆ ಕೋಣನಿಂದ ಏನು ಪ್ರಯೋಜನ ಉಂಟು ಹೇಳಿ ಹೇಳಿ. ಮರುಗಬೇಡ ಮಗಳೇ. ಮಾಲಿನಿ, ಮರುಗದಿರು ಮುನಿವರ ಮರಗವ ಜನವು ತಪ್ಪಲರಿಯದು ಕರಳ ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ನುಂದಿ ಜಗರಿ ಮೆರೆಯುವುದು ಘನ ಕೀರ್ತಿಯಿಂದಲೇ ಮರೆಯ ಮಾತು ಇದು ವಿಧಿಯ ಮಾತು ಎನ್ನುತ್ತ ಸಂತೈಸಿದನು ಮಾನಿನಿಯ ಮರುಗದಿರು. ಮಾಲಿನಿ, ತಂದೆ ಕಣ್ಣೀರನ್ನು ಸುರಿಸಬೇಡ. ಅಳದೆ ಮತ್ತೆ ನಾನೇನ್ ಮಾಡ್ಲಿ? ಏನು ಮಾಡೋಣ? ಈ ಪ್ರಪಂಚದಲ್ಲಿ ಕಾಲದ ಕೈವಾಡದಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ಎಲ್ಲರೂ ಭಾಗಿಗಳಾಗಲೇಬೇಕು. ಇಂಥ ಒಂದು ಸನ್ನಿವೇಶದಿಂದ ಜೀವನಕ್ಕೆ ಆವರಿಸಿತು ಅಂತಾದರೆ ಇದಕ್ಕೆ ಯಾರೂ ಕಾರಣವಲ್ಲ, ನೀನೇ ಕಾರಣೀಕರ್ತರಾದೆ. ನಾನೇನು ತಪ್ಪು ಮಾಡಿದ್ದೇನೆ ತಂದೆ? ನನ್ನ ಮಾಡಿ. ಅರಿವಿಗೆ ಬರಲಿಲ್ಲ ಅದು. ತಪಸ್ಸನ್ನು ಆಚರಿಸುವಂತೆ ಪ್ರಭಾವ ಪರಿಣಾಮಗಳ ಬಗ್ಗೆ ನಾವು ಸ್ವಲ್ಪ ಯೋಚಿಸಿಕೊಳ್ಬೇಕು. ಯಾಕೆ ಅದನ್ನು ನೀನು ಹಿಂದುಳಿದೆ ಮಗಳೇ. ಆದ್ದರಿಂದಲೇ ತಪಸ್ಸನ್ನು ಆಚರಿಸುವ ಕಾಲದಲ್ಲಿ ಹತ್ತಿರದಲ್ಲೇ ಸುಖಾರ್ಷಕ ಮುನಿಯೋರ್ವರು ತಪಸ್ಸನ್ನು ಆಚರಿಸುತ್ತಾ ಇದ್ದರು. ಅದಕ್ಕೆ ಅವರ ತಪಸ್ಸು ಭಂಗವಾಗಿ ಹೋಯಿತು, ಇದಕ್ಕೆ ನೀನೇ ಕಾರಣರು ಎನ್ನುವುದನ್ನು ತಿಳಿದಂತಹ ಮುನಿವರ ಕ್ರೋಧವನ್ನು ನಿನ್ನ ಉದರದಲ್ಲಿ ವೈಶನೇ ಜನಿಸಲಿ ಎನ್ನುವಾಗಿ ಶಕ್ತಿ ಬಿಟ್ಟಿದ್ದಾರೆ ಮಗಳೇ. ಶಿವನೇ, ಹಾಗಾದ್ರೆ ನಿಮ್ಮ ಮಾತು ಅಲ್ಲ ಇದು, ಋಷಿಯ ಶಾಪ. ರಸೆಯಲ್ಲಿ ಹುಸಿ ಆಗುವುದಕ್ಕೆ ಯಾವತ್ತೂ ಸಾಧ್ಯವಿಲ್ಲವಂತೆ, ಅಂತೆ ಅನುಭವಿಸಲೇಬೇಕು. ಖಂಡಿತ. ಆದ್ರೆ ಒಂದು, ಏನೇ ಸಮಸ್ಯೆ ಬಂದ್ರು ಆ ಭಗವಂತ ನಮ್ಮ ಕಷ್ಟಗಳನ್ನು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನಂತೆ. ಭಕ್ತಿಯಿಂದ ನಿಮಗೆ ಕೈ ಮುಗಿತಾ ಇದ್ದೇನೆ ತಂದೆ, ನನ್ನ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಿ ತಂದೆ. ಆ ಕಾಲದಲ್ಲಿ ಮುನಿವರ ಮತ್ತೊಂದು ವಚನವನ್ನು ಹೇಳಿದವರಿದ್ದಾರೆ. ಏನಂತ? ತಾನು ಪಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರವೇ ಸಿಗದೆ ಹೋಗಲಿ ಎನ್ನುವ ಹಾಗೆ ಮತ್ತೆ ನಿನ್ನ ಕಣ್ಣೀರನ್ನು ನಾನೆಂತಮ್ಮ ಹೋಗಲಾಡಿಸಲಿ. ನನ್ನ ಜೀವನ ವ್ಯರ್ಥವಾಗಿ ಹೋಯಿತು ತಂದೆ. ಅರಮನೆಗೆ ನಾನು ಹೇಗೆ ಹೋಗ್ಲಿ? ಈ ವಿಚಾರವನ್ನು ಅಮ್ಮನಿಗೆ ಹೇಗೆ ಹೇಳಿ ನಾನೇನು ಮಾಡ್ಲಿ? ನೀನು ಕೂಗಲಿ ಅಕ್ಕೀಗ. ಕೋಣ ಮಗನನ್ನು ಹಡೆಯುತ್ತೇನೆ ಪಡೆಯುತ್ತೇನೆ ಎನ್ನುವ ಹಾಗೆ ರೂಪ ಆಕಾರ ಎನ್ನುವುದು ಯಾರಿಗೂ ಪ್ರಾಮುಖ್ಯವಲ್ಲ. ನಿರ್ಮಲವಾದ ಹೃದಯ ಶ್ರೀಮಂತಿಕೆ ಎಲ್ಲರಿಗೂ ಭೂಷಣ. ಯೋಚಿಸಿಕೊಳ್ಳಬೇಡ ಮಗಳೇ. ನಿನ್ನ ಮಗ ಕೋಣನಾದರೂ ಅವನು ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಪ್ರವೀಣನೆಂದೆನಿಸಿಕೊಳ್ಳುತ್ತಾನೆ. 3 ಲೋಕದಲ್ಲಿ ಅದ್ವೈತವಾದ ವ್ಯಕ್ತಿತ್ವವನ್ನು ಸಂಪಾದಿಸುವ
ಪಾಲಿಸುವ ಪುತ್ರರತ್ನಾಗುತ್ತಾನೆ. ನಿಜವೇ? ಸಾಲದ ಮಗನಿಗೆ ಅಷ್ಟಿದ್ರೆ ಸಾಕು ತಂದೆ. ಹೋಗಿ ಬಾ, ನಿನಗೆ ಶುಭವಾಗಲಿ. ಕೊನೆಗೂ ಬ್ರಹ್ಮದೇವರು ಆಡಿದ ಮಾತನ್ನು ಕೇಳಿದಾಗ ಮನಸ್ಸಿಗೆ ಮಹದಾನಂದವಾಯಿತು. ಈ ಸಂತೋಷದ ವಿಚಾರವನ್ನು ಅಮ್ಮನಿಗೆ ತಿಳಿಸ್ಬೇಕಲ್ಲ, ಅರಮನೆಗೆ ನಡೀತೇನೆ. ಕೆಲಕಾಲ ಕಳೆಯಲು ಸದಿ ಗರ್ಭವಂತಳೆದು ಚೆಲುವ ಸುಕುಮಾರನನ್ನು ಪಡೆದಿರಲು ನಿಲಯದಲ್ಲಿ ಗೆಲಿದು ದುರಪುರವನ್ನಾಳುವ ಬಗೆಯರಿಯದಾದಿತಿಯೂ ಮರುಗುತ್ತಿರೆ ತನ್ಮನದಲ್ಲಿ ಜಯನಮೋ ಪರಮೇಶ್ವರನೇ ಕಾಪಾಡು. ಸತ್ತ ಸಾಗಲಿದ್ದದ್ದು ಮುತ್ತಿನೋಪಾದಿಯಲ್ಲಿ, ಸತ್ತ ಸ್ವರಗಳಿಂದ ಹೊರಹೊಮ್ಮುವಂತ ರಾಗದೋಪಾದಿಯಲ್ಲಿ, ಸತ್ತ ವರ್ಣಗಳಿಂದ ಮೂಡಿಬರುವಂತ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮೀಶ್ವರಿ ತಾಪು. ಮಗಳದಂತ ಮಾಲ್ಯನು ಕಾಣಕ್ಕೆ ಕಳುಹಿದ್ದೇನೆ. ಬ್ರಹ್ಮದೇವನಿಗೂ ತಪಸ್ಸನ್ನು ಆಚರಿಸು. ತಪಸ್ಸಿನ ಮುಖೇನವಾಗಿ 3 ಲೋಕ ಜಯಿಸುವಂತಹ, 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನ ಪಡೆಯುವ ಹಾಗೆ ಈ ಸಮಯಕ್ಕೆ ನನ್ನ ಆಸೆಯನ್ನು ಚಾಚೂ ತಪ್ಪದೆ ಹಿಡಿಸಿದ್ದಾಳೆ. ಈ ಸಂದರ್ಭಕ್ಕಾಗುವಾಗ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬಾತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನಿತ್ತಿದ್ದಾನೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನ ನಡೆಸಿಕೊಂಡು ಬಂದಿದ್ದು ಸತ್ಯ. ಆದರೆ ಏನು ಮಾಡೋಣ ಹೇಳಿ, ಸ್ವರ್ಗ ಲೋಕವನ್ನು ಪಡೆಯುವಂತೆ ಕನಸು ಕನಸಾಗಿ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ? ಎದ್ದೇಳು ಮಗನೇ. ಏನಾಯ್ತು? ಶೋಣದಾಪುರದ ಸಾಮ್ರಾಜ್ಞಿ ತಾವು ದುಃಖಿಸುತ್ತಾ ಇರುವುದು ಶೋಭೆಯಲ್ಲ. ನನಗೆ ಹಾಗೂ ಮಾಲಿನಿಗೆ ಮದುವೆಯ ಸಂದರ್ಭವನ್ನು ಏರ್ಪಡಿಸಿದವರು, ಸಂತೋಷವನ್ನ ಧಾರೇರಿದವರು. ಈ ಹೊತ್ತಿಗೆ ನಮಗೆ ಸಂತೋಷ ಕೊಟ್ಟಂತಹ ನಿಮ್ಮ ಕಣ್ಣಿನಲ್ಲಿ ನೀರಿಳಿಯುತ್ತಾ ಇದೆಯೇ? ಏನಾಯಿತು? ಯಾರಿಂದ ಕಣ್ಣೀರು? ಕಣ್ಣೀರನ್ನು ತರಿಸಿದವರ ಪಾಲಿಗೆ ಮಗನೇ, ಏನು? ನನ್ನ ಕಣ್ಣೀರಿನ ಗತಿಯನ್ನು ಏನೆಂದು ಬಿತ್ತರಿಸಲಿ ಮಗನೇ? ಹೇಳಿದರೆ ಅರ್ಥವಾದೀತು. ಸ್ವರ್ಗ ಲೋಕವನ್ನು ಪಡೆಯಬೇಕು, ಸ್ವರ್ಗ ಲೋಕದಲ್ಲಿ ಅಧಿಕಾರವನ್ನು ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹೊಂಗಡಿಸಿಕೊಂಡು ಯಾವುದು ಕೈಗೂಡಲಿಲ್ಲ. ಯಾಕೆ? ಸ್ವರ್ಗ ಲೋಕದಲ್ಲಿ ಅಧಿಕಾರವನ್ನು ಪಡೆಯಲು ಹೋದಂತ ನನ್ನ ಮಕ್ಕಳು ಕೊಂದು ಮುಗಿಸಿದರೆ ಈ ಸಮಯಕ್ಕೆ ನನ್ನದೊಂದು ಆಸೆ ಈಡೇರಿಸಿಕೊಳ್ಬೇಕು. ಏನಾಗಿರಲಿ ನಾನಿದ್ದೇನೆ. ಆ ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಅಷ್ಟು ಮಾತ್ರವಲ್ಲ, ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅಳಿಯನಾದಂತಹ ಸಮರ್ಥ ನಡೆಸಿಕೊಂಡಂತಹ ವಿದ್ಯುನ್ಮಾಲಿ ಇದ್ದೇನೆ. ಕೊಡಿ ನನಗೆ ಅನುಮತಿಯನ್ನು. ಬಿಡುಗಣ್ಣರ ಸಂಗತಿ ನನಗೆ ಬಿಟ್ಟು ಬಿಡಿ. ಅವರನ್ನೆಲ್ಲರನ್ನು ಕೆಡಹಿ ನಿಮ್ಮ ಪಾದಕೆರೆಗೆ ಹಾಗೆ ಮಾಡ್ತೇನೆ. ಜಯ
ಶೂರಶಿರನಾಗು. ಶೋಣಿತಾಪುರದ ಸೈನ್ಯ ನನ್ನದಾದಂತಹ ಸೈನ್ಯ ಒಟ್ಟುಗೂಡಿದಾಗ ದೇವತೆಗಳಿಗೆ ತಾಳುವುದಕ್ಕಾಗಲಿಲ್ಲ. ಹೌದಾ? ಯಾರು ಹೇಳಿದ್ದು ಸುರಪೀಠ ಯಾರಿಗೂ ಒದಗಿ ಬರುವುದಿಲ್ಲ ಎಂಬುದಾಗಿ? ಬಂತಲ್ಲ ಈಗ ಒದಗಿದಂತಹ ಸುರಪೀಠವನ್ನು ಯಾರು ಸಮರಕ್ಕೆ ಆಹ್ವಾನ ಕೊಟ್ಟೆಯೋ? ಕೊಟ್ಟಿದ್ದೇನೆ. ಈಗ ಕೇಳ್ತಾ ಇದ್ದೇನೆ. ಏನು? ಸುಮ್ಮನೆ ಇದ್ದೆ, ನನ್ನನ್ನು ಕೆಣಕಿದೆ. ಬಂದಂತಹ ನೀನು ಯಾರು? ಗೊತ್ತಾಯ್ತಾ ನನ್ನ ಶಕ್ತಿ? ಗೊತ್ತಾಗಿಯೇ ಬಂದದ್ದು. ನಾನು ಯಾರು ಅಂತ ಹೇಳಿ ಎಂಬುದನ್ನು ಚಿಂತಿಸಿಯೇ ಬಂದವನಿದ್ದೀನಿ. ಹೌದು, ವಿಳಾಸ ತಿಳಿದುಕೊಂಡು ಬಂದದ್ದು ಹೌದು ಅಂತಾದ್ರೆ ಅದೆಷ್ಟು ಧೈರ್ಯ ಇರಬೇಡ. ನನ್ನ ಎದುರು ಬಂದು ನಿಂತಹ ಸಾಮರ್ಥ್ಯವಂತರ ಯಾರು ಇಲ್ಲ. ನಾನೇ ಗೆದ್ದವನಿದ್ದೇನೆ. ನಾನು ಹೊತ್ತಿಗೆ ಬಂದವ. ನೀನು ಯಾರು? ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ ಬಿಂದನ. ಸಮರದೊಳಗೆ ಆ ತ್ರಯಕ್ಷಣೆ ಮುನಿದು ಬರಲಿ. ನಾನು ನಿನ್ನನ್ನು ಶಿಕ್ಷಿಸದ ಬಿಡಲಾರೆ.
ತಂದ ಮಾಲಿನಿಗೆ ಎರಗಿ ಬೀಳಿದನು. ಮುಚ್ಚಬಾಯಿ, ನೀ ಇಲ್ಲಿ ಯಾಕೆ ಬಂದು ಬೊಬ್ಬೆ ಹಾಕುದು? ನನಗೆ ಕಿವಿ ಕೇಳಿಸ್ತದೆ, ಮೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ನಿಮ್ಮನ್ನು ಕೆರೆದದ್ದು. ಕರೆದದ್ದು. ಅದೇ, ಅದೇ. ಓ ಅಮ್ಮ, ಓ ಅಮ್ಮ. ನಯ ವಿನಯ ಅನ್ನೋದು ಬೇಕು. ಆಯ್ತು. ಒಟ್ಟು ಬೊಬ್ಬೆ ಹಾಕುದಲ್ಲ. ಓ ಅಮ್ಮ. ಓ ಅಮ್ಮ. ಹೇಮ ಮಾಲಿನಿ ಅಮ್ಮ. ಛೆ! ಓ ಅಮ್ಮ, ಮಾಲಿನಿ ಅಮ್ಮ. ಅದೇ ಅದೇ. ಅದೇ ಅದೇ. ನಾನು ನೀನು ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿ, ನಿನ್ನ ಪರಿಚಯ ನನಗೆ ಸಿಗ್ಲಿಲ್ಲ. ಯಾರು ನಿನ್ನನ್ನು ಒಳಗೆ ಬಿಟ್ಟದ್ದು? ಪರಿಚಯ ಇಲ್ಲದವರನ್ನೆಲ್ಲ ಒಳಗೆ ಬಿಡಬಾರ್ದು. ಹಾಗೆ ಏನಾಯ್ತು ಈಗ ನಿನಗೆ? ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಗುರ್ತ ಇಲ್ಲ ನಿಂದು ನನಗೆ. ನಾನು ನೀ- ನಿಮ್ಮ ಗಂಡ. ಮರ್ಯಾದೆ ಬಿಟ್ಟವನೇ. ಒಂದು ಸೇರಿಸಲಿಕ್ಕೆ ಬಿಡ್ತೀರಾ? ಭಾಷೆಲ್ಲ ನಿನಗೆ ಒಂದು ಸೇರಿಸಲಿಕ್ಕೆ ಬಿಡ್ತೀರಾ? ಎಂತದು ಅಕ್ಷರ. ಎಂತ ಅಕ್ಷರ? ನಿಮ್ಮ ಗಂಡನ ಜೊತೆಯಲ್ಲಿ ಹೋದದ್ದು. ಓ, ಗಂಡನ ಜೊತೆಯಲ್ಲಿ ಹೋದವ ನೀನು? ನಿಮ್ಮ ಆಳಲ್ವಾ? ಓ, ಈಗ ಗೊತ್ತಾಯ್ತು ಪುಣ್ಯಾತ್ಮ, ನೀನ ಮತ್ತೆ? ದೂತ. ವಾ. ಅರ್ಥ ಆಯ್ತು. ಈಗ ಅಲ್ಲಿಂದಲೇ ಬರ್ತಾ ಇದ್ದೇನಮ್ಮ. ದೇವಲೋಕದಿಂದ ಬರ್ತಾ ಇರೋದು. ಹೌದೌದು. ಏನು ವಿಶೇಷ ಇದೆ? ಲಾಲಿ ಬೇಕಮ್ಮ. ಎಲ್ಲಿ? ಲಾಲಿ ಬಾವಿ ಕೂದಾಯಿ ಭಿನ್ನಹಗಳ ಮಾಲಿನಿ ಗುಣವಾಣಿಯೇ ಲಾಲಿ ಬಾವಿ ಕೂದಾಯಿ ಭಿನ್ನಹಗಳ ಮಾಲಿನಿ ಗುಣವಾಣಿಯೇ ನೀನು ಬೇಕಾ? ಕಾಳಗ ಕಾಳಗ. ಕಾಳಗವ. ಕಾಳಗದಲ್ಲಿ ಸುರಜಾರ ಮಗನದು ಕಾಳಗದಲ್ಲಿ ಸುರಜಾರ ಮಗನದು ಲೀಲಿಯೊಳೈದಿದಂಥ ನಿನ್ನಯ ಕಾಲ ಲಾಲಿ ಬಾವಿ ಕೂದಾಯಿ ಭಿನ್ನಹಗಳ ಮಾಲಿನಿ ಗುಣಮಣಿಯೇ ಸಾಕು ಅಡ್ಡ ಬಿದ್ದದ್ದು. ಇನ್ನು ಅಡ್ಡ ಬೀಳುವಾಗ ಒಂದು ಶಬ್ದ ಆಗ್ತದೆ ಪುಣ್ಯಾತ್ಮ. ಏನು ಮಾಡುದಮ್ಮ? ಹಾ, ಹೇಳು ಹೇಳು, ಎಂತಾಯ್ತು? ಏನಾಯ್ತು? ಎಲ್ಲೆಲ್ಲ ಶಬ್ದ ಬರ್ತದಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದಲ್ಲ. ಅಮ್ಮ, ಏನು ವಿಶೇಷ ಏನಿದೆ? ನಾನು ನಿಮ್ಮ ಗಂಡನ ಜೊತೆ ಹಾ, ಗುರುಪುರಕ್ಕೆ ಹೋದ್ದು. ಸುರಪುರಕ್ಕೆ ಹೋದವರು ಅದೇ ಜೀಗುಜ್ಜೆ ಮಾಡ್ಲಿಕ್ಕೆ. ದಿಗ್ವಿಜಯಕ್ಕಾಗಿ. ಹಾ. ಹಾ, ಅಲ್ಲಿಗೆ ಹೋದ ಕೂಡ್ಲೆ ಹಾ, ಸುರತ್ಕಲ್ನವರು ಬಂದ್ರಲ್ಲ, ಸುರಲೋಕದವರು ಬಂದ್ರು. ಯುದ್ಧಕ್ಕೆ ಬಂದದ್ದು. ಹೌದಾ? ಹಾ. ಹಾ, ಮೊದಲು ಬಂದವ ಅಗ್ನಿ, ಅಗ್ನಿ ಬಂದ. ಸೋತು ಹೋದ. ಒಳ್ಳೇದಾಯ್ತು. ಅವ ಹೋದ ಕೂಡ್ಲೆ ಅರುಣ ಬಂದ. ವರುಣ ಬಂದ. ಹಾ. ಹಾ, ಅವನ ಆಟವು ನಡೆಯಲಿಲ್ಲ. ಅವನು ಸೋತ್ನ. ಹಾ. ಒಳ್ಳೇದಾಯ್ತು. ನೀರ್ಬತ್ತಿ, ನಿರುತಿ ಬಂದ. ಅವನು ಸೋತು ಹೋದ. ಸಂತೋಷ. ಹಾ. ಮತ್ತೆ ಹೀಗೆ ನೋಡ್ತೇನೆ, ಹಾ, ಚಿಮಿನಿಪುರದೊಡೆಯ. ಯಾರು ಅವನು? ಹಾಗೆಲ್ಲದು ಶೈಮಿನಿಪುರದೊಡೆಯ ಏಮೆ ಧರ್ಮರಾಯ. ಯಮಧರ್ಮರಾಯ. ಅವ ಬಂದ ಒಂದು ಚಂದ ಕಾಣಬೇಕಿತ್ತು ತಾಯಿ. ಹಾ. ಕೋಣದ ಮೇಲೆ ಕುಳಿತು ಹಾ. ಪಾಯಸ ಇಟ್ಕೊಂಡು ಅಂದಿದ್ದ. ಅದಲ್ಲ, ಮತ್ತೆ ಭಾಷೆ ಹಿಡಿದುಕೊಂಡು ಬಂದ. ಅವನ ಮೇಲೆ ನನಗೊಂದು ಸೇಡಿತ್ತು ತಾಯಿ. ಯಾಕಿವೆ? ಬರೇ ಸಣ್ಣ ಪ್ರಾಯದ ನನ್ನ ಅಜ್ಜಿಯ ಪ್ರಾಣ ಕೊಂಡೋಗಿದ್ದಾನೆವ.
ಎಷ್ಟು ಪ್ರಾಯದ? ಸಣ್ಣ ಪ್ರಾಯದ? ಹೌದು. ಹೌದಾ? ಒಂದು 98 99 ವರ್ಷವೇನೋ ಆಗಿತ್ತು ಅಷ್ಟೇ. ನಿನ್ನ ಮಟ್ಟಿಗೆ ಅದು. ಅದು ನಮ್ಮಲ್ಲೆಲ್ಲ ಸಣ್ಣದಲ್ವಾ? ಹೌದಪ್ಪ. ಆ ಸೇಡನ್ನು ತೀರಿಸುವ ಒಂದು ಅವಕಾಶ ಒದಗಿ ಬಂತು. ಹಾ. ಕೋಣದ ಕೊಂಬಲ್ಲ ಹಿಡಿದು ಎಳೆದದ್ದೇ ತಡ. ಹಾ. ಯಮ ದೊಪ್ಪನೆ ಬಿದ್ದ. ಹಾ. 4 ಮೆಟ್ಟಿದ್ದು. ಹಾ. ಕೋಣ ಗದ್ದೆಗೆ ಯಮ ಗುಡ್ಡೆಗೆ. ಅಬ್ಬಾ ಮತ್ತೆ? ಶಾಬಾಸ್. ಹಾ. ನಿಮ್ಮ ಸಾಮರ್ಥ್ಯಕ್ಕೆ ಮೆಚ್ಚಲೇಬೇಕು. ಹೌದೌದು. ಮತ್ತೆ ಇವರೆಲ್ಲ ಎದುರಿಂದ ಬಂದು ಪೆಟ್ಟು ಮಾಡಿದ್ರು. ಹಾ. ಆ ಪಾಪಿ ಮಗ ಎದುರು ಬರ್ಲೇ ಇಲ್ಲ ಅಲ್ಲ. ಯಾವನವನು? ವಾಯು. ಓ, ವಾಯುದೇವತೆ. ಹಾ. ಏನು ಮಾಡಿದವ? ಅವ ಹಿಂದಿನಿಂದ ಬಂದದ್ದು. ಹಿಂದಿನಿಂದ ಬಂದನ? ಬಂದು ಒಂದು ಸ್ವರ ಬಿಟ್ಟ. ಅವ ಮೋಸಗಾರ. ಮತ್ತೆ ಹಾ. ಅವ ಸ್ವಿಂಚ್ ಅಂತ ಬಿಟ್ಟ. ಶರ ಬಿಟ್ಟದ್ದು. ಅದೇ. ಬಾಣ ಪ್ರಯೋಗ ಮಾಡಿದ. ಅದೇ ಹಾ, ಹಾ. ಅದು ನಮ್ಮ ಒಡೆಯರಿಗೆ ಕೇಳಿಸ್ತು. ಹಾ. ಅವರು ಸುಮ್ಮನೆ ಬಿಡ್ತಾರ? ಬಿಡುದಿಲ್ಲ. ಅವರು ಪುಯಿಂಕ್ ಅಂತ ಬಿಟ್ಟು. ಶರ ಪ್ರಯೋಗ ಮಾಡಿದ್ರು. ಹಾ. ಹಾ, ಮುಂದೆ? ವಾಯು ಸ್ವಿಂಕ, ನಿಮ್ ಗಂಡ ಪುಯಿಂಕ. ಇವರ ಸ್ವಿಂಕ ಪುಯಿಂಕಿನಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಆಗ್ಲಿ. ಪುಂಖಾನುಪುಂಖವಾಗಿ ಬಾಣ ಪ್ರಯೋಗವಾಯಿತು. ಹೌದು, ಸಿಂಜನಿಗೆ ಜೋಡಿಸಿ ಬಿಡುವಂತ ರಭಸ. ಹಾ, ಹಾ. ಕೊನೆಗೆ ನಮ್ಮ ಒಡೆಯರಿಗೆ ಸೀಟು ಜೋರು ಬಂತು. ಸಿಟ್ಟು ಜೋರು ಬಂತು. ಬಲದ ಕಾಲನ್ನೆತ್ತಿ ತಿರುಗಿಸಿ ಒಂದು ಒದ್ದದ್ದೇ ಒದ್ದದ್ದು. ಹಾ. ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಹೋದ. ಹೌದಾ? ಅವ ಹೋದ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಕ್ಕೆ ಆಗ್ಲಿಲ್ಲ ತಾಯಿ. ಅದು ಯಾಕೆ ಪುಣ್ಯಾತ್ಮ? ಅಷ್ಟು ಧೂಳೆ ಬಿಸಿ ಹೋಗಿದ್ದ. ಓ, ಹಾಗೆ. ಹಾ. ಅಂತೂ ಸೋತು ಹೋದನಲ್ಲ. ಅವ ಹೋದ ಕೂಡ್ಲೆ ಒಳ್ಳೇದಾಯ್ತು. ಮೇಲೆ ನೋಡ್ತೇನೆ. ಹಾ. ಅವ ಸುರೇಶ ಬಂದದ್ದಲ್ವ? ನಿನ್ನ ಮಾವನ? ಆ ಸುರೇಶ ಅಲ್ಲ. ಮತ್ ಸುರಪ್ಪ. ಸುರಲೋಕದವ. ಹೌದು. ಸುರಪ್ಪ. ಅವ ಬಂದ ಒಂದು ಟಿವಿ ನೋಡ್ಬೇಕಿತ್ತು ತಾಯಿ. ಗಾಂಭೀರ್ಯ ಟಿವಿ. ಹೌದೌದು. ಹಾ. ಅವ 56ರಲ್ಲಿ ಬಂದದ್ದು. ಐರಾವತವನ್ನು ಏರಿಕೊಂಡು ಬರುವುದು ಪುಣ್ಯಾತ್ಮ. ಐರಾವತ. ಹೌದು. ಅದಕ್ಕೆ 1,000 ಅಂತೆ. ಸೊಂಡಿಲ್ಗೋ. ಅದೇ ಸೊಂಡಿಲ್. ಹಾ, ಹಾ. ಬಂದವನೇ ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಪರಿಣಾಮ ಅವನಿಗೂ ಗೆಲ್ಲಿಕ್ಕೆ ಆಗ್ಲಿಲ್ಲ ತಾಯಿ. ಹೌದಾ? ಅವನು ಸೋತು ಹೋದರಲ್ಲ. ನೀನ್ ಯಾಕೆ ಅಳುವುದು ಪುಣ್ಯಾತ್ಮ? ದೇವೇಂದ್ರ ಸೋತು ಹೋಗ್ಲೇಬೇಕಲ್ವಾ? ಹೌದಲ್ಲ. ಅಲ್ಲಿ ಅಧಿಕಾರ ನಮಗೆ ಸಿಗ್ಲೇಬೇಕಲ್ವಾ? ಮತ್ತೆ ನೀನು ಅಳುವುದು ಯಾಕೆ? ಸಂತೋಷ ಪಡಬೇಕು, ನಗಬೇಕು. ನಗು ನಗು ನಗು. ಏ, ಎಂತದದು? ಹಾಗೆ ನಗು. ಅವ ಸೋತು ಹೋದ ಕೂಡಲೇ ನಮ್ಮ ಒಡೆಯರು ಏನು ಏನು ಹುಡುಕುದೇನು? ಮಸನೆಯಲ್ಲಿ ಉಂಟು ಅಂತ ಹುಡುಕಿ. ಸಿಂಹಾಸನ. ಅದು ಕಂಡದ್ದೇ ತಡ. ಹಾ. ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರು. ಸಿಂಹವಿಷ್ಟರ ಏರಿದ್ರು. ಹಾ. ಆವಾಗ ನಾವೆಲ್ಲ ಹೇಳಿದೆವು, ಈ ಸಲ ಆದ್ರೂ ಒಂದು ರಂಜಾನ್ ಆಗಬೇಕು, ನಮಗೆ ರಂಜಾನ್ ಆಗ ಅದು ಮನರಂಜನೆ ಆಗ್ಬೇಕಂತ ವ್ಯವಸ್ಥೆ ನೋಡುವಾಗ ಅಲ್ಲೇ ಇತ್ತಲ್ಲ. ಹಾ. ಹಾ. ಹೌದಾ? ಯಾರು? ಸ್ವರ್ಗದಲ್ಲಿ ಆಫೀಸರ್. ಆ ಅಪ್ಸರೆಯರು, ನರ್ತಕಿಯರು, ದಂಬೆ, ರಂಬೆ, ಉಮಾಶ್ರೀ, ಊರ್ವಶಿ. ಹೌದು. ಮೀನಕ್ಕ, ಮೇನಕೆ, ಪಿಶಾಚಿ, ಘೃತಾಚಿ, ಘೃತಾಚಿ, ಹಾ, ಆಂಬ್ಯುಲೆನ್ಸ್, ಅಲಂಬುಸೆ, ಅಲಂಬುಸೆ. ಹಾ. ಕೊನೆಗೆ ಒಬ್ಳು ಬಂದ್ಲಮ್ಮ ತಟ್ಟೆ ಹಿಡ್ಕೊಂಡು ಯಾರು? ನೃತ್ಯ ಮಾಡ್ಲಿಕ್ಕೆ. ಯಾರವಳು? ಅವಳದು ಹೆಸರು ಆನಂತರ ಅಂತ ಕೇಳಿದ್ದು ನಾನು, ನಾಟ್ಯ ಎಲ್ಲ ನೋಡಿದ ಮೇಲೆ. ಹಾ. ಅವಳ ಹೆಸರು ಪುಂಡಿಗಸಿ ಅಂತ. ಏ, ಪುಂಜಿಗಸ್ತಲೆ. ಮುಜಿಗ ಹಸ್ತಾಳೆ. ಪುಂಜಿಗಸ್ತಲೆ. ಅದೇ ಅದೇ ಅವಳೆ, ಅವಳೆ. ಅದೇ ಸ್ವಲ್ಪ ಸ್ವಲ್ಪ ಕಲ್ತುಕೊಂಡಿದ್ದೇನೆ. ನೋಡಿದ್ಯಾ? ಕಲ್ತಿದ್ಯಾ? ಮತ್ತೆ? ಹೇಗೆ? ತತ್ತಂಗ ತುಕ ತುಕ ಟೈಯ ಟೈಯ ತುಕ ಇತ್ತಂಡ ಒಂದ ತುಕ ಟೈ. ಪುಣ್ಯಾತ್ಮ ಹಾಗೆಲ್ಲ. ಮತ್ತೆ ತತ್ತೋಂಗ ದಿಕ್ಕು ತಕ್ಕ ತಯ್ಯ ತಯ್ಯ ತತ್ತೋಂಗ ದಿಕ್ಕು ತಕ್ಕ ತೈ. ಈ ಕುಕು ತಿಂದುತ್ತೈ, ಈ ಅವು ತಿಂದುತ್ತೈ, ಈ ನೈ ತಿಂದುತ್ತೈ, ಈ ಚಟಮ ತಿಂದುತ್ತೈ, ಈ ಸೆಟ್ಟ ತೈ ತಿತ್ತಿ ತೈ. ಹಾಗೆ. ನಾದೊಂದುಲ್ಲ 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 ಈ ನಾದೊಂದುಲ್ಲ ನಾದೊಂದುಲ್ಲ ನಾದೊಂದುಲ್ಲ. ಹಾಗೆಲ್ಲ ಪಜಗಣಪು ಪಜಗಣಪು ಪಜಗಣಪು. ದದಿಗಿಣತು ದದಿಗಿಣತು ದದಿಗಿಣತು. ಇಷ್ಟೆಲ್ಲ ಈ ಸಂತೋಷವನ್ನು ನಾನು ಕಾಣ್ತಾ ಇರುವಾಗ ನಿಮ್ಮ ನೆನಪಾಯ್ತು, ನೀವು ಕೂಡ ಅಲ್ಲಿ ಇರ್ಬೇಕಿತ್ತು ಅಂತ. ಹೌದಪ್ಪ. ಆ ಎಣಿಸ್ತಾ ಇದ್ದ ಕೂಡಲೇ ಒಮ್ಮೆಲೆ ನಿಶಬ್ದ. ಯಾಕೆ? ಯಾಕೆ ಏನು ಅಂತ ನೋಡ್ತೇನೆ. ಹಾ. ಹಾರಾಡಿಯಿಂದ ಒಂದು ರಿಕ್ಷಾ ಬಂತು. ಎಂತದ? ಹಾರಾಡಿಯಿಂದ ರಿಕ್ಷಾ ಬಂದದ್ದು. ಹಾರಾಡಿಕೊಂಡು ಬಂದಿರಬೇಕು. ಹೌದೌದು, ಅದೇ ಅವನು ಯಕ್ಷ ಇರಬೇಕು. ಆ ಯಕ್ಷನು. ಹಾ. ಅವನೇ ಪೀಂಕಾಲ. ಯಕ್ಷ ಪೀಂಕಾಲ. ಪಿಂಗಳಕ್ಷ. ಬಂದವನೇ ದೂರದಲ್ಲಿ ನಿಂತು ನಮ್ಮ ಒಡೆಯರನ್ನು ಕಂಡು ಸನ್ನೆ ಮಾಡುದಾ? ಹೌದು. ಹೌದಾ? ಇವರು ಕೂತಲ್ಲಿಂದ ಹೇಳಲಿಲ್ಲ. ಹಾ. ಇಷ್ಟಾಗುವಾಗ ಯಕ್ಷನಿಗೆ ಸಿಟ್ಟು ಬಂತು. ಹಾ. ಬಲದ ರೆಕ್ಕೆಯನ್ನು ಅರಳಿಸಿದ. ಹಾ. ತಿರುಗಿಸಿ ಬಲದ ಕೆನ್ನಿಗೆ. ಓ ದೇವರೇ, ಯಕ್ಷ ಬಾರಿಸಿದೆ ನನ್ನ ಗಂಡನಿಗೆ. ಹೌದೌದು. ಇವನು ಏನಾಗ್ಲಿಲ್ಲ ತಾಯಿ, ನೀವು ಚಿಂತೆ ಮಾಡಬೇಡಿ. ಇವರೇನ್ ಮಾಡಿದ್ರು? ಕುಳಿತವರು ಎದ್ದು ನಿಂತರು. ಹಾ. ಅವನನ್ನೇ ದಿಟ್ಟಿಸಿ ನೋಡಿದ್ರು. ಹಾ. ನೋಡ್ತಾ ಇದ್ದ ಹಾಗೆ ಗಡ 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 ನಡುಗುದಕ್ಕೆ ಆರಂಭ. ಯಾಕೆ ಇದು ಏನಾಯ್ತು? ಸಿಟ್ಟು ಬಂದ್ರೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ. ನಡುಗುತ್ತಾ ಹಾಗೆ ಕುಳಿತಿರು ತಾಯಿ. ಯಾಕೆ ಕುಳಿತುಕೊಂಡದ್ದು? ಯಾಕೋ ಏನು ಅಂತ ಎಣಿಸ್ತಾ ಇದ್ದೆ ತಾಯಿ. ಹಾ. ಕುಳಿತ
ಕುಳಿತಾದ್ರೂ ಯುದ್ಧ ಮಾಡಬಹುದು ಅಂತ ಕ್ರಮ ಇರಬಹುದಲ್ಲಿ. ಕುಳಿತು ಏನು ಮಾಡುವ ಲಕ್ಷಣ ಕಾಣಲಿಲ್ಲ. ಇಷ್ಟಾಗುವಾಗ ಯಕ್ಷ ಎಡದರಕ್ಕೆಯನ್ನು ಅರಳಿಸಿದ, ತಿರುಗಿಸಿ ಎಡದ ಕೆನ್ನೆಗೆ ಒಂದು ಬೇಕು. ಓ ದೇವರೇ, ಏನಾಯ್ತು ನನ್ನ ಗಂಡನಿಗೆ? ಏನಾಗ್ಲಿಲ್ವಲ್ಲ, ನೀವು ಚಿಂತೆ ಮಾಡಬೇಡಿ. ಅಷ್ಟು ಸುಲಭದಲ್ಲಿ ಏನಾಗ್ಲಿಕ್ಕಿಲ್ಲ. ಇಲ್ಲ, ನನ್ನ ಗಂಡನ ಪೆಟ್ಟು ನನಗೆ ಗೊತ್ತಲ್ವಾ. ಅದಷ್ಟೇ, ನಮಗೆ ಹೇಗೆ ಗೊತ್ತಾಗುವುದಕ್ಕೆ ಸಾಧ್ಯ? ಬಲಿಷ್ಠರು ಕುಳಿತವರು ಉದ್ದಕ್ಕೆ ಮಲಗಿದ್ರು. ಮಲಗಿದ್ರ? ಅದ್ಯಾಕೆ ಮಲಗಿದ್ದು ಪುಣ್ಯ? ನಾನಾ ರೀತಿಯ ಯುದ್ಧ ಕೌಶಲ್ಯವನ್ನೆಲ್ಲ ತಿಳ್ಕೊಂಡವರು ಮಲಗಿ ಯುದ್ಧ ಮಾಡಬಹುದೆನ್ನುವಂತ ನಿರೀಕ್ಷೆ ಇತ್ತು. ನನಗೆ ಯಾಕೋ ಸಂಶಯದ ಮೇಲೆ ಅನುಮಾನ ಬಂತು. ಎಂತದದು ಅನುಮಾನ? ಒಂದೇ ಹತ್ತಿರಕ್ಕೆ ಹೋಗಿ ಇಣಿಕಿ ನೋಡ್ತೇನೆ. ಏನಾಯ್ತು? ಏನಾಯ್ತು ದೂತ? ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತಮ್ಮ. ನಾಲಗೆ ಹೊರಗೆ ಚಾಚಿ ರಕ್ತಕಾರಿ ಸದೇ ಹೋಗಿತ್ತು. ನೀ ಮಾಡಿದೆಯೋ ಈ ಬರಿಯನ್ನ ಜತೆಯಾಗಲು ಹಿರಿಯೊಳು ನಿನ್ನ ನಗಲಿ ಜೀವಿಸಲಂತೆ ವ್ಯಾಖ್ಯಾನ ಶಿವ, ಎಂತ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ, ಎಂತಾದ್ರೂ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ ನಾನು. ಇಂಥ ವಾರ್ತೆಯನ್ನು ಕೇಳುವುದಕ್ಕಿಂತ ಸಾಧು ಸೀಸವೇ ನನ್ನ ಕಿವಿಗೆ ರೆಗೆಬಾರದಿತ್ತೆ, ನನ್ನ ಕಿವಿ ಕಿವಿಡಾಗಬಾರದಿತ್ತೆ. ಪತಿಯೇ, ನೀ ಮಡಿದು ಹೋದೆಯ, ನನ್ನನ್ನು ಬಿಟ್ಟು ದೂರ ಹೋದೆಯ ಪತಿಯೇ. ದೇವತೆಗಳನ್ನು ಗೆದ್ದಂತಹ ನಿನಗೆ ಸಾಮಾನ್ಯ ಒಬ್ಬ ಯಕ್ಷೆಯನ್ನು ಗೆಲ್ಲುವುದಕ್ಕೆ ಅಸಾಧ್ಯವಾಗಿ ಹೋಯಿತೆ. ನಿನ್ನ ಬಲವೆಲ್ಲ ಕುಂದಿ ಹೋಯಿತೆ. ಯಕ್ಷನನ್ನು ಗೆಲ್ಲುವುದಕ್ಕೆ ಅಸಮರ್ಥನಾಗಿ ಹೋದೆಯ. ಅಲ್ಲಿ ಅಧಿಕಾರವನ್ನು ಪಡೆದುಕೊಂಡು ಸಂತೋಷದಿಂದ ನಮ್ಮ ಪುರಕ್ಕೆ ಆಗಮಿಸ್ತೆ ಅನ್ನುವ ಹಾಗೆ ಭಾವಿಸಿಕೊಂಡಿದ್ರೆ ಆ ಕನಸೆಲ್ಲ ನುಚ್ಚುನೂರಾಗಿ ಹೋಯಿತಲ್ಲ. ಮರಣವನ್ನು ಹೊಂದಿದೆಯಾ ಪತಿಯೇ, ಮಣಿದೆಯಾ, ನನ್ನನ್ನು ಬಿಟ್ಟು ದೂರ ಹೋದೆಯಾ? ನನಗಿನ್ನು ಯಾರಿದ್ದಾರೆ? ನಿನ್ನನ್ನು ಬಿಟ್ಟು ಬದುಕುವಂತ ಸ್ಥಿತಿಯಲ್ಲಿ ನಾನಿಲ್ಲ. ನನ್ನ ಜೀವನ ಹೋಯಿತು. ನಾನು ಸಾಯ್ತೇನೆ. ಅತ್ತು ಫಲವೇ ನಿನ್ನು ಸುಮ್ಮನೆ, ಅತ್ತು ಫಲವೇ ನಿನ್ನು ಸುಮ್ಮನೆ. ಸತ್ತವರು ಜೀವಿ ಬರೇ ಸಮರ ಸಮರ್ಥನಾಗಿವ ಹಗನಗಳ ಬಿದ್ದರೆ ಸಮರ ಸರಿ ಮಾಡಿದರು. ನಾಕವನ ಅಪ್ಪಿಯಲ್ಲಿ ಹೊಸದೀವಿ ನಿಮಗೆ ಮರಗಳ ಅಮರೇನೋ. ನಾನು ಸಾಯಬಾರ್ದು. ನಾನು ಬದುಕಲೇಬೇಕು. ಯಾಕೆ? ಸತ್ತಂತ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಳ್ಳಲೇಬೇಕು. ಆದರೆ ನನ್ನ ಗಂಡನ ಮರಣಕ್ಕೆ ಕಾರಣವಾದವರು ಯಾರು? ಪಾಪಿ ದೇವತೆಗಳು. ನನ್ನ ಹಣೆಯ ಕುಂಕುಮವನ್ನೇ ಮರೆಸಿಬಿಟ್ರಲ್ಲ, ನನ್ನ ಕೊಳ್ಳ ಮಾಂಗಲ್ಯವನ್ನೇ ಕಡಿದು ಹಾಕಿದ್ರಲ್ಲ, ವಿಧವೆ ಎನ್ನುವಂತ ಪಟ್ಟವನ್ನು ಕಟ್ಟಿ ನಗರ್ತಾ ಇದ್ದೀರ ದೇವತೆಗಳೇ. ನಿಮ್ಮ ಕಣ್ಣಲ್ಲಿ ರಕ್ತ ಕಣ್ಣೀರನ್ನು ಭರಿಸದೇ ಇದ್ರೆ ನನ್ನ ಹೆಸರು ಮಾಲಿನಿಯಲ್ಲ. ಆದರೆ ಈ ವಿಚಾರವನ್ನು ನಾನು ಯಾರಿಗೆ ಹೇಳಿ? ನನಗೆ ಯಾರಿದ್ದಾರೆ ಈ ಸಂದರ್ಭದಲ್ಲಿ? ಯಾಕೆ? ನನ್ನ ಮಗನಿದ್ದಾನೆ ಮಹೇಶ, ದುರಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ಈ ವಿಚಾರವನ್ನು ಆತನಿಗೆ ತಿಳಿಸಿ ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿಸ್ತೇನೆ. ಕರೆಯುತ್ತೇನೆ, ಮಗನನ್ನು ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಕಂದ.
ಗೆಳೆಯರನ್ನೆಲ್ಲ ಜೊತೆ ಸೇರಿಸಿ ಸಂತೋಷದಿಂದ ಕುಣಿತಾ ಇದ್ದವ ನಾನು. ಆ ಹೊತ್ತಿಗೆ ತಾಯಾದಂತಹ ನೀನು ಮಗನೇ ಬಾಯಿ ಕಡೆ ಎಂಬುದಾಗಿ ಕರೆದಾಗ ಆ ಗೆಳೆಯರನ್ನೆಲ್ಲ ಬದಿಗೆ ಸರಿದು ಅಲ್ಲಿಂದ ಇಲ್ಲಿಯ ತನಕ ಓಡಿ ಬಂದ್ರೆ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ದಾರುಣಿಯ ಮೇಲೆ ಬಿದ್ದು ಈ ರೀತಿ ಕಣ್ಣೀರನ್ನು ಸುರಿಸುವುದಕ್ಕೆ ಕಾರಣ ಏನು? ಹೇಳು ಹೇಳು. ನಿನ್ನ ತಂದೆಯವರ ದೈತ್ಯಗಣವನ್ನು ಸೇರಿಸಿಕೊಂಡು ದೇವಲೋಕವನ್ನು ಪ್ರವೇಶ ಮಾಡಿದ್ರು. ದೇವತೆಗಳನ್ನು ಸಮರಮುಖದಲ್ಲಿ ಸೋಲಿಸಿ ದೇವಲೋಕದ ಅಧಿಕಾರವನ್ನು ಪಡೆದುಕೊಂಡ್ರಂತೆ ಕಂದ. ಆದ್ರೆ ಸಂತೋಷ ಸಂಭ್ರಮದಲ್ಲಿರುವಂತಹ ಸಂದರ್ಭ ಅಲ್ಲಿಗೊಬ್ಬ ವೀರ ಬಂದು ನಿನ್ನ ತಂದೆಯನ್ನು ಪೀಠದಿಂದ ಎಳೆದು ಹಾಕಿದಂತೆ. ಆ ವೀರರಲ್ಲಿ ಕೂಡ ಕಾಡಾಕಾಡಿ ಹೋರಾಟ ಮಾಡಿದರಂತೆ. ಆದ್ರೆ ಹೋರಾಟದ ಪರಿಣಾಮ ನಿನ್ನ ತಂದೆಯ ಮರಣ.
ತಂದೆಯನ್ನು ನಾನು ಕಳೆದುಕೊಂಡಿರಿ, ತಂದೆಯನ್ನು ನಾನು ಕಳೆದುಕೊಂಡಿರಿ. ನಾನು ಅನಾಥನಾದೆ. ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಯುದ್ಧ ಮುಖದಲ್ಲಿ ಕೊಂದು ಯಾರಮ್ಮ ಯಾರು ಯಾರು ನಿನ್ನ ತಂದೆಯನ್ನು ಕೊಂದವ ಯಕ್ಷ. ನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನ ಜನ ಭನು ಬರುವ ವನ ಜನ ಭನು ಬರುವ ಹೃದಯದಿ ಅನವರದ ಸುಮನಸರ ಪಕ್ಷದಿ ನಿನಗೆ ಬೀಳುವೆಂದು ವಿಧಿಯಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು ಅವಸರ ಬೇಡ. ಏನಮ್ಮ? ತಂದೆಯನ್ನು ಕೊಂದಂತ ವೀರನ್ನು ಸದೆ ಬಡಿತೇನೆ ಅನ್ನುವ ಹಾಗೆ ಮುಂದುವರಿತಾರೆ. ನಿಜ. ಆದರೆ ಏನು? ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ಹೇಗಮ್ಮ ಆಲೋಚನೆ? ಕೇವಲ ದೇಹ ಬಲ ಇದ್ರೆ ಸಾಲದು ಕಂದ, ಮತ್ತೆ ದೈವ ಬಲವೂ ನಮಗೆ ಬೇಕು. ಅದು ಎಲ್ಲಿ ಹೇಗೆ ಸಿಗ್ತದೆ? ಅದು ಕಾಡಿಗೆ ಹೋಗ್ಬೇಕು, ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಉಳಿದು ಬಂದಂತಹ ಸಂದರ್ಭ ನಮಗೆ ಬೇಕಾದಂತಹ ವರಗಳನ್ನು ಕೇಳಿ ಪಡೆದುಕೊಂಡು ಬರಬೇಕು. ಅಷ್ಟು ಪಡೆದು ಬಂದ್ರೆ ನನಗೆ ಸಂತೋಷ. ಮತ್ತೆ ನಿನಗೆ ಯಾರು ಗಣ್ಯರು ಅಲ್ಲ, ಆ ದೇವತೆಗಳನ್ನು ಕ್ಷಣ ಮಾತ್ರದಲ್ಲಿ ಸದೆ ಬಡಿದು ಅಲ್ಲಿ ಅಧಿಕಾರವನ್ನು ಪಡೆಯಬಹುದು ಕಂದ. ಕೈ ಹಿಡಿದು ಎಳೆಯಿದ ಕಳುಹಿಸಿಕೊಡ್ಬೇಕು. ಹಾಗೆ ಹೋಗುವುದಲ್ಲ ಕಂದ. ಇದು ಪಟ್ಟದ ಕತ್ತಿ ಇದೆ, ಇನ್ನ ತಂದೆ ಹಿಡಿದ ಕತ್ತಿ ಇದು. ಇದನ್ನು ನೀನೇ ಕೈಯಲ್ಲಿ ಹಿಡಿದುಕೊಳ್ಬೇಕು. ಆದಷ್ಟು ನಿನ್ನ ಭುಜದಂಡೆಯ ಮೇಲೆ ಜಯ ಸಿರಿಯು ಅನವರತವು ರಾರಾಜಿಸ್ತಾ ಇರಲಿ. ಹೋಗಿ ಬಾ ಮಗನೇ ವಿಜಯಶಾಲಿಯ
ಭರವಸೆಯಿಂದ ಇವತ್ತು ನಾವು ಈ ಗಿರಿಗ ಹೊರಗಳಲ್ಲಿ ಅಲೆದಾಡುವಂತಾಗಿದೆ. ಇದಕ್ಕೆಲ್ಲ ಕಾರಣ ಏನು? ನಮ್ಮಲ್ಲಿರುವ ನಾಯಕತ್ವದ ಕೊರತೆ. ಹಾಗಿರುವಾಗ ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ಸೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಸನೆಂಬ ಹುಟ್ಟಿದ್ದಾನಂತೆ. ವೀರನಂತೆ, ಶೂರನಂತೆ, ಧೀರನಂತೆ, ಘನ ಗಂಭೀರನಂತೆ. ಬ್ರಹ್ಮದೇವನಿಂದ ಬೇಕಾದ ವರವನ್ನು ಪಡೆದಿದ್ದಾನಂತೆ. ನಾವು ಅವನ ಪಕ್ಷವನ್ನು ಸೇರಿದ್ರೆ ಇಂದ್ರಾದಿ ಸುಮನಸರನ್ನು ಭಂಗ ಪಡೆಯಬಹುದು. ಹಾಗಾದ್ರೆ ತಡ ಮಾಡುವುದಲ್ಲ, ನೇರವಾಗಿ ಆಸನ ಸಿದ್ಧವಾಗಿದೆ. ಸತ್ಕಾರ ಕಾರ್ಯ ನಡೆಯುತ್ತಾ ಇದೆ. ಯಾರು ನೀವು? ಎಲ್ಲಿಂದ ಬಂದವರು ಹೇಳಿ ನೋಡು. ಮಾಲಿನಿ ಸುಕುಮಾರ ನಾವ್ಯಾರು ಅನ್ಯರಲ್ಲ. ಈ ಹಿಂದೆ ದೇಶವಾಣಿತಾಪುರದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಶಂಕದುರ್ಗರು. ಸಂತೋಷ. ಅಷ್ಟು ಮಾತ್ರವಲ್ಲ, ಮತ್ತೆ ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಸ್ವರ್ಗವನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿ ದೇವತೆಗಳನ್ನು ಬಗ್ಗು ಮಾಡಿದೆವು. ಆದರೆ ಸ್ವತಂತ್ರ ಸುಲಭ ಸುಮ್ಮನೆ ಪುರ ಇಲ್ಲ. ವೈಕುಂಠ ಲೋಕಕ್ಕೆ ಹೋಗಿ ಅರಿಯಲ್ಲಿ ದೂರ ನಿದ್ದು ಆತನಾಗಿ ಬರ ಇಲ್ಲ. ಆತನ ಚಕ್ರವನ್ನು ಕಳಿಸಿದ ಕಾರಣ ನಾವು ಒಂದಾಂಗವನ್ನು ಕಳೆದುಕೊಂಡೆವು. ನೀವು ಎಲ್ಲಿದ್ದದ್ದು? ಗಿರಿಗಹ್ವರಗಳಲ್ಲಿ ಸಂಚರಿಸುತ್ತಿರುವ ಸಂದರ್ಭ ನಿನ್ನದಾದಂತಹ ವಾರ್ತೆ ಅದನ್ನು ಕೇಳಿ ಇಲ್ಲಿವರೆಗೆ ಬಂದಿದ್ದೇವೆ. ಇಂದ್ರಾದಿ ಸುಮನಸರಿಂದ ನಮಗೆ ಮಾತ್ರ ಅನ್ಯಾಯ ಇದ್ದದಲ್ಲ. ಈ ಹಿಂದೆ ನಿನ್ನ ಅಯ್ಯನಾದ ವಿದ್ಯುನ್ಮಾಲಿನಿ ಅಕ್ಷರ ಮೂಲಕ ಇಂದ್ರ ಕಲಿಸಿದ.
ಇರುವಂತಹ ಸ್ಥಳವನ್ನು ಲೋಕ ಲೋಕಕ್ಕೆ ಅರಿದುಕೊಂಡಿದ್ದೀರಾ? ದೇವೇಂದ್ರ ಮಹಾಪ್ರಭು ಹಾಗೆ ಬರಬಹುದು. ಹೊರಟು ಬಂದಂತಹ ಕಾರ್ಯ ಅನೇಕ ವಿಧಿ ಯಾರಲ್ಲಿ ನಾನು ನೀನು ಇದು ಅಲ್ಲಿ ಎಲ್ಲಿ ಸೇವೆ ಸೇವೆ ದ್ವಾರದಲ್ಲಿ ಸೇವೆ ಮಾಡು. ಹೌದೌದು. ಏನು ಅವಸರವಾಗಿ ಬಂದೆ? ದೇವ್ರೆ ಏ, ದ್ವಾರದಲ್ಲಿ ಸೇವೆ ಮಾಡ್ತಿರುವಂತ ಹೊತ್ತಿನಲ್ಲಿ ಏ. ಸ್ವಲ್ಪ ಗಡಿಬಿಡಿ ಆಗ್ತಾ ಇತ್ತು. ಇವತ್ತಿಲ್ಲದಿದ್ರೆ ಗಡಿಬಿಡಿ ಆಗ್ತಾ ಉಂಟು. ಹೇಗೆ ಏ, ಏನು ವಿಚಾರ? ವ್ಯತ್ಯಾಸ ಎಲ್ಲಿ ಅಂತ ನಾನು ಯೋಚನೆ ಮಾಡುತ್ತೇನೆ. ಏ, ನಮ್ಮ ದ್ವಾರದಲ್ಲಿ ಏ, ಸೇನೆ ದ್ವಾರದ ಮುಂಭಾಗದಲ್ಲಿ ಸೇನೆ. ಯಾರು ಆನೆ ಸೇನೆ ಮಂದಿ ಮಾರ್ಬಲ್ ಪೂರಿ ಸಹಿತ ಆನೆ ಮಂದಿ ಬಾರ್ಬರು ಸಹಿತ ಕುಡಿಕೊಂಡು ಬಂದಿದ್ದಾರೆ. ಬಂದಿದ್ದಾರೆ. ಬಂದವರು ಯಾರು ಅಂತ ನಾನು ಯೋಚನೆ ಮಾಡಿ ಹೀಗೆ ನೋಡಿ ಮುಂದೆ ನೋಡ್ತಾ ಇದ್ದೇನೆ. ಏ. ಎಂತದ್ದು ಎಲ್ಲ ಹೊಸ ಮುಖವೇ ಹೊಸ- ಅಲ್ಲ, ಹೊಸ ಮುಖವೇ ಏ. ಅಲ್ಲ ಹಳೆ ಮುಖ ಒಟ್ಟು ಗಡಿಬಿಡಿ. ಒಟ್ಟು ಗಡಿಬಿಡಿ ಏ, ಆಯ್ತಾ. ಬಂದವರು ಯಾರು? ಶಂಕ ಜಾಗಟ್ಟೆ ಬಿಡಾನ ಶಂಕ ಜಾಗಟೆ ಪೂಜೆಗೆ ಸರಿ ಚಕ್ಕ ದುರ್ಗಾದಿಗಳಿರಬೇಕು. ಅಂಗಾರಗಳನ್ನು ಕಳೆದುಕೊಂಡು ಹೋದವರು ಮರಳಿ ಓಡಿ ಬಂದಿದ್ದಾರ. ಬಂದದ್ದು ಯಾಕೆ ಏ, ಹೇಳಿ ಅದಕ್ಕೆ ಪ್ರಸಂಗಿ ನನಗೆ ಮಾಡಿದ್ದೇನೆ. ಬೈಯುವುದು ಯಾರಿಗೆ ನೀನು? ಅಲ್ಲಿ ಅಲ್ಲಿ ಬಂದವರಲ್ಲಿ ಕೇಳಿದ್ಯಾ? ಹೌದಲ್ಲ ಯಾಕಂತೆ? ನಿನಗೆ ಬೇರೆ ಜಾಗ ಇಲ್ವಾ? ಒಟ್ಟು ಬರುದೇ ಒಮ್ಮೆ ಸಾಕಾಗ್ಲಿಲ್ವ ನಿನಗೆ? ಮತ್ತೆ ಬೇಕಾ? ನಿನ್ನನ್ನು ಕೆಲಸದಿಂದ ತೆಗಿದ್ದೇನೆ ಇಷ್ಟು ಮಾತಾಡಿದ್ರೆ ನೀವು. ಬೈಯುವುದು ಯಾರಿಗೆ ನೀನು? ಅಲ್ಲಿ ಅಲ್ಲಿ ಬಂದವರಲ್ಲಿ ಕೇಳಿದ್ಯಾ? ಹೇಳಿದೆ ಯಾಕೆ ಬಂದದ್ದು? ಏ. ನಾವಾಗಿ ಬಂದದಲ್ಲ, ಮುಂದೆ ನೋಡಿ ಅಂತೇಳಿ. ಏನು ಮುಂದೆ? ಮುಂದೆ ನೋಡ್ತಾ ಇದ್ದಾರೆ. ಎಂತದ್ದು ಏನು? ಕೋಣ. ಯಾರು ಕೋಣ? ಬಂದದ್ದು ಕೋಣ. ಕೋಣವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಹೌದು. ಯಾಕಂತೆ? ಯಾಕಿದ್ದವರಲ್ಲಿ ಕೇಳುವವನು ಏ. ಆವಾಗ ಒಮ್ಮೆ ಇಲ್ಲಿಗೆ ಒಬ್ರು ಬಂದಿದ್ದಾರಲ್ಲ, ಯಾರು? ವಿದ್ಯುಲ್ ಮಾಲಿ. ವಿದ್ಯುನ್ ಮಾಲಿ. ಅವರು ಇವರಲ್ಲ ಕೊಂದದ್ದು. ಯಕ್ಷರಾಜ ಪಿಂಗಳಕ್ಷ ಕೊಂದದ್ದು ಪುಣ್ಯಾತ್ಮ. ಆಚೆ ಆಯ್ತು ಆಚೆ. ಹ್ಮ್. ಕೇಳಿದೆ ಏ, ಉದ್ದೇಶ ಯಾವುದು ಅಂತ ಅವರಲ್ಲಿ ಕೇಳುವ. ಬಂದವ ಯಾರು? ಮಹಿಷನಲ್ಲವಾ? ಮಹಿಷಾನೆ. ಹೌದು. ಏನು ಉದ್ದೇಶ? ಒಂದನೇದಾಗಿ ಸಂಘದುರ್ಗಾದಿಗಳಿಗಾದ ಅಪಮಾನ, ಏ. ಎರಡನೇದಾಗಿ ತಂದೆಯನ್ನು ಕೊಂದ ಸೇಡು, ಮೂರನೇದಾಗಿ ಸ್ವರ್ಗ ಸ್ವಾಧೀನ, ಅದಕ್ಕಾಗಿ ಅಧಿಕಾರ ಸ್ಥಾಪನೆ ಮಾಡಿ ಅಧಿಕಾರದಲ್ಲಿ ಕುಳಿತುಕೊಂಡು ಎಲ್ಲವನ್ನು ಆಡಳಿತ ಮಾಡುತ್ತಂತೆ ಯೋಚನೆ ಮಾಡ್ತಾ ಇದ್ದಾರೆ. ಹೇಳುತ್ತೆ, ಹೇಳುತ್ತೇವೆ. ಕೇಳಿದಿರಾ?
ಕಳಿಸಿದ್ದಾರೆ ಶೈಬಿನಿಗೆ. ನೀನು ಮುಂದುವರಿತೆ ಅಂತ ಆದ್ರೆ ನೀನಾಗೋದ ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಾಕರ್ತರಾದ ಶ್ರೀಮತಿ ವಾಣಿಶ್ರೀ ರಾಧಾಕೃಷ್ಣಾಚಾರ್ಯ ಹಾಗೂ ಅವರ ಮನೆಯವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಬೈಲೂರು ಸಮೀಪದ ರಂಗನಪಲಿಕೆ ಎಂಬಲ್ಲಿ ಇದೇ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ನಾವು ಆಡಿ ತೋರಿಸಲಿಕ್ಕಿದ್ದೇವೆ. ಇದೇ ತಿಂಗಳ 24ನೇ ತಾರೀಕಿನಂದು ತಾಳಿಪಾಡಿ ಗುತ್ತು ದಿವಂಗತ ನಾರಾಯಣ ಶೆಟ್ಟಿ ಮತ್ತು ದಿವಂಗತ ಗುಲಾಬಿ ಶೆಟ್ಟಿ ಇವರ ಸ್ಮರಣಾರ್ಥ ಅವರ ಮಕ್ಕಳು ನಂದಿನಿ ತಾಳಿಪಾಡಿ ಇವರು ನೂತನ ಪ್ರಸಂಗವನ್ನು ನಮ್ಮ ಮೇಳದ ವತಿಯಿಂದ ನಾವು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಹಕಾರವನ್ನು ಕೊಡಬೇಕಾಗಿ ಕೇಳಿಕೊಳ್ಳುವುದರ ಜೊತೆಗೆ ಬಂದು ನೆರೆದಿರುವಂಥ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ಆದಿಜನಾರ್ದನ ದೇವರು ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂಪತ್ತನ್ನಿತ್ತು ಅನುಗ್ರಹಿಸಲೆಂಬುದಾಗಿ ದೇವರಲ್ಲಿ ಬೇಡಿಕೊಳ್ತಾ ಕಥಾಭಾಗ ಮುಂದುವರಿದಕ್ಕೆ ಅನುಮತಿಯನ್ನು ಬೇಡ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ತೆ. ಕೈವರ್ತಿಸಿಕೊಂಡು ಮೆರೆಯುತ್ತಾ ಇದ್ದಾನೆ. ದುಷ್ಟನ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಆತನ ವಧೆಯಾಗಬೇಕು. ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯಲಿ ಬಿನ್ನಯಿಸುವ ದೇವೇಂದ್ರ, ನಿಮ್ಮೆಲ್ಲರ ಕಣ್ಣೀರಿಗೆ ಕಾರಣ ಏನು ಎನ್ನುವಾಗೆ ಸ್ಪಷ್ಟ
ವೈಕುಂಠಾಧಿಪತಿ ಮಧುಸೂದನನಿಗಿದೆ. ನಾವೆಲ್ಲರೂ ಅತ್ತ ಕಡೆ ನಡೆಯೋಣ. ಚರಣಕ್ಕೆ ವಂದಿಸಿ ಹರಿಹರ ದುರುಡನ ಹದನದೋಳು ಶಂಕರ ದೇವರಿಗೆ ನಮನಗಳು. ನಮಃ ದೇವ. ಕಳಮಹಿಷನ ವಧೆಗಾಗಿ ಒಂದು ಸಲಹೆ ಕೊಡಬಹುದಾ ದೇವರೇ? ಅದನ್ನೇ ಆಲೋಚಿಸುತ್ತಾ ಮುಂದುವರಿತಾ ಬಂದವರು ನಾನು. ಏನು ಮಾಡೋಣ? ಒಬ್ಬರಿಗೂ ಸಮಸ್ಯೆ ಆಯ್ತಲ್ಲ. ಹೌದು, ಪರಿಹಾರೋಪಾಯವನ್ನು ಯೋಚಿಸಬೇಕು. ಬನ್ನಿ. ಹೀಗೆ ಬನ್ನಿ. ಕುಳಿತವರು ಚಂದ್ರಕಾಂತ ಶಿಲೆಗಳೊಂದಾಗಿ ಕಳ್ಳನ ಬದಿಸುವ ಹದನ ಯೋಚಿಸುತ್ತಲಿರಲಿದ್ದ ನಡಿದ ಭವ ಸುರನೊಡಗೊಂಡು ನಡೆದಂದು ಬನ್ನಿ ಬನ್ನಿ. ವೈಕುಂಠನವು ಕಾಣದಿರಲು ಹರಿಯು ಕಾಣುವುದಿಲ್ಲವಲ್ಲ. ಕಾಣುತ್ತಾ ಇಲ್ಲವಲ್ಲ. ಅಲ್ಲಿಗೆ ನಡೆಯೋಣ. ಬಳಿಕ ಕೈಲಾಸದೈತರವನ ನಿಲಯದಳು ವಿಶ್ವನಾಥನಿಲ್ಲದಿರೆ ಅವರೂ ಇಲ್ಲ. ವಿಶ್ವನಾಥನು ಕಾಣುತ್ತಾ ಇಲ್ಲವಲ್ಲ. ಕಳವಳಿಕೆ ಬಳಿಕವನು ತಲೆಬಿಸಿಯಾಗಿ ಹೋಯ್ತು. ತಿಳಿದ ಶರೀರ ನುಡಿ ತುಹಿನಾದ್ರಿಯಲಿ ಹರಿಹರಾದಿಗಳಿರುವ ಹದನ ದೇವೇಂದ್ರ ಕಣ್ಣೀರಿನ ಕಥನವನ್ನು ತಿಳಿಯಪಡಿಸಬೇಕು ಎನ್ನುವಂತ ಅಪೇಕ್ಷೆಯಿಂದಲೇ ವೈಕುಂಠಕ್ಕೆ ಬಂದೆ ಅಂತಾದರೆ ನಾರಾಯಣ ದೇವರು ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಬಂದರೆ ವಿಶ್ವನಾಥ ದೇವರು ನಿಲೆಯೋದೊಡಗಿಲ್ಲ. ಈರುವರು ಎಲ್ಲಿಗೆ ಹೋಗಿರಬಹುದು ಎನ್ನುವಾಗ ಯೋಚಿಸಿಕೊಂಡಾಗಲೇ ಅಂಬರವಾಣಿಯನ್ನ ಆಲಿಸಿದೆ. ತುಯಿನಾದಿಯ ತಪ್ಪಲಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಗುರುಳರ ಬಗ್ಗೆ ಈರುವರು ಯೋಚಿಸುತ್ತಾ ಇದ್ದಾರಂತೆ. ಅಲ್ಲಿಗೆ ನಡೆಯೋಣ. ಹರಿಹರರೇ ಶಂಕರನಾರಾಯಣರ ಪದಪದ್ಮಗಳಿಗೆ ಹೇಳಿರಿ ಬಂದುದೇ. ದೇವ, ನನ್ನಿಂದಲೇ ಅವರ ಪ್ರಸಾದವನ್ನು ಪಡೆದುಕೊಂಡ ಮಾಲಿನಿ ಸಂಜಾತನಾದ ಮಹಿಷನೆನ್ನುವಂತ ದಾನವ 3 ಲೋಕದಲ್ಲಿ ಇವತ್ತು ವಿಜೃಂಭಿಸುತ್ತಾ ಇದ್ದಾನೆ. ಲೋಕಕಂಟಕನಾಗಿ ಕಳ ಸಮುದಾಯವನ್ನು ನಿಗ್ರಹಿಸಿ ಜಗತ್ ಕಲ್ಯಾಣವನ್ನು ಅಜರ ನಿಜವರ ಬಲದಿಂದ ಕಡುಗೊಬ್ಬಿ ಮೆರೆಯುತ್ತಿರುವಂತಹ ಕಳಮಹಿಷನ ಪದಾರ್ಥವಾಗಿ ನನ್ನಲ್ಲಡಕವಾದ ಚೇತನವನ್ನು
ಭಯಭ್ಯಾಸ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ರಕ್ಷಿಸೋ ರಕ್ಷಿಸೋ ನಾರಾಯಣ ಜನನಿ ಬ್ರಹ್ಮ ಅಮ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಶಾಕಮಲದಂತಾಗಿದೆ ನಿಮ್ಮ ಬದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ನಾರಾಯಣ ಮಾಲಿನಿಯ ಮಗನಾದ ಮಹಿಷನಾಮಕನಾದಂತಹ ದೈತ್ಯನು ಅಜನನ್ನು ಭಜಿಸಿ ವರಬಲವನ್ನು ಸಂಗ್ರಹಿಸಿಕೊಂಡು ಮತ್ತದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದ ಮೇಲೂ ತನ್ನ ಕೆಟ್ಟ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೋಕನ್ನೇರಿ ಸುರಪ ಮುಖ್ಯಾಮರನ್ನು ದೆಸೆಗಡಿಸಿದ. ಅವರೆಲ್ಲ ಕಣ್ಣೀರ್ಗರೆದು ಕಷ್ಟವನ್ನು ಹೇಳಿಕೊಂಡರೂ ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವಮ್ಮ. ನಾವೆಲ್ಲ ಭೀತರಿದ್ದೇವೆ. ಕೂಳನಾದರೂ ನಿರ್ಭೀತರಿದ್ದಾನೆ. ಲೋಕಗಳು ಮಹಿಷ ನಟ್ಟುಳಿಯಿಂದ ತತ್ತರಿಸುತ್ತಿದೆಯಮ್ಮ. ಮಹಿಷ ಭೀತಿ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋ ಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ. ಸೂರ್ಯಚಂದ್ರಮರ ಸಂಚಾರಕ್ಕೆ ತಡೆಯನಿದ್ದಾನೆ. ಹಿಡಿರಿ ಭೀತಿಯ ಕಿರಿದು ದಿನದೊಳಗೆ ಕುಳಮಹೀಶನನ್ನು ತಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಕದುರ್ಗರಿದ್ದಾರಮ್ಮ. ಶಂಕದುರ್ಗರೇ ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಬಿಂಗದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ದರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ.
ವಿಶ್ವಕರ್ಮನು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣವತನ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣವತನ ಅರ್ಪಿಸಲು ತೇಜೋ ವಿಶೇಷಣವನ್ನು ನಾವು ಪ್ರಕಟಗೊಳಿಸಿದಾಗ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರೀ ರೂಪವನ್ನಂತು ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಳಿದು ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಅವನ ತುಷ್ಟಿಯನ್ನು ಹೊಂದಿದವರು ಅನುಗ್ರಹ ಪ್ರದಾತೆಯನ್ನು ಸಿಂಗರಿಸಬೇಕೆಂಬ ಉದ್ದೇಶದಿಂದ ಅದು ವಿಶ್ವಕರ್ಮಾಚಾರ್ಯನೇ ಘನತರವಾದಂತ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರ್ಯರೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಸಿಂಗರಿಸಿದ್ದಾಗಿದೆ. ರಣಧಾರುಣಿಯನ್ನು ಸೇರಿಕೊಂಡು ಕೂಡದಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣವಾಗಿದೆ. ಅಮ್ಮ ಇದು ಚಕ್ರಾಯುಧ. ಕನಕಗರ್ಭನು ಬ್ರಹ್ಮದಂಡವನಿದ್ದು ಪದಕನಗೆ ವಿನಯದಿಂದಲೇ ಸುರಭ ಕುಲಿಶವ ಶಕ್ತಿಯಾಯುಧಗಳು ಮಣಿದು ಮಾತೆಯ ಪದದೊಳಿದಿಸಿದೋ ನುತಿಸಿದರು ದಯದಿ ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯ ಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಂಗಣವನ್ನು ಸೇರಿಕೊಳ್ಳುವರೆ ಯೋಗ್ಯವಾದಂತಹ ವಾಹನವೂ ಬೇಕು. ಅದು ಪರ್ವತರಾಜನೇ ಮೃಗರಾಜನಾಗಿ ಬರುತ್ತಿರುವ
ನೀವಿದ್ದಂತಹ ಆಯುಧಗಳನ್ನು ಅಷ್ಟಭುಜದಲ್ಲಿ ಧರಿಸಿದ್ದೇನೆ. ಪರ್ವತರಾಯನೇಕೆ ಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದುಂದುಬಿ ಮೊಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಕಂಟಕನಾಗಿ ಮೆರೆಯುವಂತಹ ದುರುಳ ಮಹೇಶನ ವಾದೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಆಕೆಯ ಹತ್ತಿರ ಶಂಕದುರ್ಗರನ್ನು ಕಳುಹಿಕೊಟ್ರೆ ಅವರನ್ನೆಲ್ಲ ಕೊಂದು ಮುಗಿಸಿದ್ದಾಳೆ. ತಡ ಯಾಕೆ? ರಥವನ್ನು ಏರಿ ಆಯುಧವನ್ನು ಧರಿಸಿ ನಾನೇ ಮುಂದುವರಿಯುತ್ತೆ ನೋಡುವ.
ಅಜ್ಜ ಯಾಕೆ ಮತ್ತೆ ಹೇಳು. ದುಡ್ಡ ಸಿಕ್ಕಿದೆಯೋ? ಇದರಲ್ಲಿ ಒಂದು ಹೆಜ್ಜೆ ಮುಂದಿರಿಸಿದೆಯಾದರೆ ಜಾಗ್ರತೆ. ನಿನ್ನ ಬಗ್ಗೆ ಅರಿತೇ ಬಂದಿದ್ದೇನೆ. ವಿಧಿಯಿಂದ ಬರವನ್ನು ಪಡೆದೆಯೋ? ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯೋ? ಋಷಿ ಮುನಿಗಳನ್ನು ಬೀಳಿಸಿದೆಯೋ? ದೇವತೆಗಳನ್ನೇ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಥವಾ ನಿನ್ನನ್ನು ಕಲಿಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೆ. ಅದಕ್ಕೂ ಆಸೆ ಇದ್ದರೆ ಕಾಲಿಗೆ ಇಲ್ಲದಿದ್ದರೆ
ಪಾರ್ವತಿ ಪ್ರಸೀದ ಭಗವತಿ ಎಂಬ ಪ್ರಸೀದ ಪರಮೇಶ್ವರಿ ಪ್ರಸಾದಂ ಕುರು ಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ ಜಯ ಜಯ ಹೌದಯ್ಯ ಮರುಗದಿರು ಸುರಪಾಲ ತರಳಿ ನಾಗವನಾಳು ದುರುಳರು ಪಟಳ ಮುಂದೆ ಒದಗಿದರೆ ನೀವೆಂದು ಬರುತ್ತ ದುಹಿನಾದ್ರಿಯೋಳ್ ಧ್ಯಾನಿಸಲು ಮೈದೋರಿ ಕರುಣಿಸುವೆ ಸುಖವ ನಿಮಗೆ ಮರುಗದಿರು ಸುರಪಾಲ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳ ಕಾಲ 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನು ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಚೆಂಡಾಡಿ ವಿಜಯಬದು ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಈ ದಿನವನ್ನು ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗ ಮಗನಿ ನಾಕವನ್ನೇರಿಕೊ ಕಷ್ಟ ಅಂತ ಬಂದೊದಗಿನೇನು ಮಾಡಲಮ್ಮ ತುಹಿನ ಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಶೋಣಿತ ಪಟ್ಟಣವನ ಶುಂಭದಾನವನ. 啊 ನದಿಗ ಅವದಲ್ಲಿ 啊 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
ಭಯ ಹುಟ್ಟಿಸುವಂತಹ ಚಳನಾಮಾಂಕಿತ ಶೋಣಿತಾಪುರಕ್ಕೆ ಯಾರತ್ತ ಕೇಳಿದ್ದೀವಿ? ಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧಾನಿಸವೆ. ಶಂಕರ ಕಾಪಾಡು ತಂದೆ ಕಾಪಾಡು. ಅನುಜ ನಿಶುಂಭ ಅಗ್ರಜ ನವಬ್ರಹ್ಮರಲ್ಲಿ ಒಬ್ಬರಾದಂತ ಕಶ್ಯಪ ಬ್ರಹ್ಮರು. ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಈ ಧನುದೇವಿಗೆ ನಾವೇ ಇರುವರ ಮಕ್ಕಳು ಜನಿಸಿಕೊಂಡೆವು. ನಿಜ. ಶುಂಭ ನಿಶುಂಭ ಬಾಲ್ಯದಲ್ಲೇ ಗುರುಗಳಾದಂತ ಶುಕ್ರಾಚಾರ್ಯರು ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ನಿಜ. ತಮ್ಮ ವರ್ತಮಾನ ಕಾಲದಲ್ಲಿ ಜನಪದದಲ್ಲಿ ಗಣ ಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದೇವೆ ತಮ್ಮ. ಆದರೆ ನಾವುಗಳು ಮಾಡಿದಂತಹ ಸಾಧನೆಯಾದರೂ ಏನು ತಮ್ಮ? ಸರಸಿ ಜೋಧ್ಪುರವನ್ನು ಮೆಚ್ಚಿಸಿ ಬೇಕಾದಂತಹ ವರಗಳನ್ನೆಲ್ಲವನ್ನು ಪಡೆದೆವು. ಅಷ್ಟು ಮಾತ್ರವಲ್ಲದೆ ಭೂಲೋಕ ಪಾತಾಳ ಎರಡು ಲೋಕವನ್ನು ನಮ್ಮದಾಗಿಸಿದ್ದೇವೆ. ಮುಂದೇನು ತಮ್ಮ? ಇನ್ನೊಂದು ಲೋಕ ಉಳಿದಿದೆ. ನಾಲ್ಕ ಲೋಕ ನಡೆಯುವ
ನಮಗೆ ಬಿಟ್ಟು ಕೊಟ್ಟರೆ ಒಳಿತು. ನಿನ್ನ ತಲೆಯನ್ನು ಕಡಿದು ನಿನ್ನ ಎದುರು ಕಾಳುಗಳು ಕೊಡೋದಕ್ಕಾಗಿ ಬಂದ ಸಾಮಾನ್ಯದವರನ್ನು ಶೋಣಿತಾಪುರದ ಅಧಿಕಾರಿ ಸುಂಪದಾನವ ಬ್ರಹ್ಮರ ವರಬಲದಿಂದ ಬಂದಿದ್ದೇನೆ. 2 ಲೋಕವನ್ನೇ ನಮ್ಮದಾಗಿಸಿದ್ದೇನೆ. ಇನ್ನು ಉಳಿದದ್ದು 4 ಲೋಕ ಕೊಡುವ ಅಧಿಕಾರ. ನಿನ್ನಂತ ಹುಳುದಾನದಷ್ಟ ಬಾರಿ ರಾಕದ ಮೇಲೆ ದಾಳಿಯನ್ನು ಮಾಡಿದವರಿದ್ದಾರೆ. ಎಲ್ಲರನ್ನು ಶ್ರೀಹರಿಯ ದಯೆಯನ್ನು ವಂದಿಸಿದ್ದಾರೆ. ಈಗ ಬಂದು ನಿನ್ನ ಶಿರವನ್ನು ಮುಖಕ್ಕೆ ಮಂಗಳ. ತಮ್ಮ ಅಣ್ಣ ನಿಮ್ಮೆಲ್ಲರ ಜಯಘೋಷವನ್ನು ಕೇಳುವ ಮನಸ್ಸಿಗೆ ಆನಂದವಾಯ್ತು. ಅಗ್ರಜ ನಮ್ಮಲ್ಲಿ ಕರೆಗೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಓಡಿದ್ದಾರೆ. ಎಲ್ಲರೂ ಕೂಡ ಓಡಿ ಹೋಗುತ್ತಾ ಇದ್ದಾರೆ. ಹಾಗಂತ ಓಡಿ ಹೋದಂತ ದೇವತೆಗಳನ್ನು ಯಾವುದಕ್ಕೂ ನಂಬುವುದಕ್ಕೆ
ನಂಬಕ್ಕಾಗುವುದಿಲ್ಲ. ಆಹಾ. ಯಾಕೆ ಬಲ್ಲಯ್ಯ? ಯಾಕೆ? ಇಂದ್ರ ಮಹಾವಂಚಕ. ಓ. ಯಾವ ಸಂದರ್ಭದಲ್ಲಿ ಕೂಡ ಏನು ಮಾಡಿಯರು. ಓಹೋ. ಅದಕ್ಕಾಗಿ ನಮ್ಮವರನ್ನು ಕಳಿಸಿಕೊಟ್ಟಿದ್ದೇನೆ. ಆ. ದೇವತೆಗಳು ಎಲ್ಲ ಇರಲಿ, ಆ. ಅವರನ್ನು ಧಾರಾಧಾರಣೆ ಎಲ್ಲರನ್ನು ಕಾಲಬಳಕೆ ತಂದು ಒಪ್ಪಿಸಿ ಎಂಬುದಾಗಿ. ಆ. ಅನುಜ ಅಗ್ರಜ. 14 ಲೋಕದ ಅಧಿಕಾರ ಕೂಡ ನಮ್ಮದಾಗಿದೆ. ಹೌದು. ಆದರೆ ಇನ್ನು ಮುಂದೆ ನಾವು ಹೇಳಿದ್ದು ನಡೆಯಬೇಕು. ಆ. ನಮಗೆ ಯುದ್ಧ ಮಾಡಿದ ಆಯಾಸ ಅಲ್ಲವೇ? ಹೌದು. ವಿಶ್ರಾಂತಿ ಬೇಕು. ಬೇಕು. ಬಾ. ಸುರಪಾಲ, ನಾನೇ ಒಲಿದಿದ್ದಂತಹ ಸ್ವರ್ಗಲೋಕದಲ್ಲಿ ಸುರ ಸಂದೋಹದೊಂದಿಗೆ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದಂತಹ ನೀನು ಕಂದಿದಾನನದಿಂದ ತುಹಿನಗಿರಿಯ ಪ್ರಾಜ್ಯವನ್ನೇ ಸೇರಿಕೊಂಡೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿಕೋ. ಬೇಕು ಬೇಕಾದಂತ ವರಗಳನ್ನೆಲ್ಲ ಪಡೆದು ನಾಕಲೋಕದ ಮೇಲೆ ದಾಳಿ ಮಾಡಿದರು ತಾಯಿ. ಎದುರಿಸಬೇಕಿತ್ತು. ಅವರ ವರದ ಬಲದ ಮುಂದೆ ನಮ್ಮ ದೇಹ ಬಲವು ಸಾಕಾಗದೆ ಹೋಯ್ತಮ್ಮ. ಕೈಸೋತೆ. ಹೌದು ತಾಯಿ. ಪಡೆದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅನಾಚಾರಕ್ಕಾಗಿ ಉಪಯೋಗಿಸಿಕೊಂಡು ಲೋಕಘಟ್ಟಕರಾಗಿ ಬೆರೆಯುತ್ತಾ ಇದ್ದಾರೆ. ದುಷ್ಟರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ನೀನೇ ರಚಿಸಬೇಕಮ್ಮ. ಇದು ಭಯ. ಹೊರೆಯುವೆನು ನಿಮ್ಮನು ಮರೆಯ ಈ ಮಾತು ಮರಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಂದ ಲೀಲೆಯ ನೀವೆಲ್ಲ ಹರುಷದೊಳಗೆಂದೆರುತ್ತ ತ್ರಿದಶನಿಗರು ವರಬಲದಿಂದ ಕೊಬ್ಬಿ ಮೆರೆಯುತ್ತಿರುವಂತಹ ಶುಂಭಾನಿಶುಂಭದಾನವರಿಂದ ಕಂಗೆಟ್ಟೆಯ ಭಯಪಡದಿರು ಕಿರಿದು ದಿನದೊಳಗೆ ಕುಲ ಸಂತತಿಯನ್ನೆಲ್ಲ ತರಿದುಕೊಡುತ್ತೆ. ಅಲ್ಲಿ ಅವರಿಗೆ ನಾವೆಲ್ಲಿರುತ್ತಾಯಿ. ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ಈ ತುಹಿನಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿ. ಜಯ ಜಯ ಅಳುವ ಸುಮನಸರಿಗೆ ಧೈರ್ಯ ಬದಿಳು ಬಳಿಕ ಶಕ್ತಿ ರೂಪಿಣಿ ಸರಿ ಸರಿ ಕಳರ ಬಳಿಗ ಈದುತ್ತ ಗೆಲುವಡವಿರುತ್ತ ಏನು ಮಾಡಲಿ? ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ತನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನ್ನುತ್ತಲೇ
ತನ್ನ ಮನದೊಳಗೆ ಆಲೋಚಿಸಬೇಕಲ್ಲವೇ ಎಂದು ಯೋಚಿಸಿ ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ಸರಿ ಸರಿ ತಾನೆಯೇ ದೈತ್ಯ ವೃಂದವ ಮೋಹಿಸಿ ತಾನೆಯೇ ಸುಂದರಾಂಗವ ತಲೆದಂದು ಕೌಶಿಗೆಯಾಗಿ ಯಾವ ರೂಪ ಸುಂದರಾಂಗವ ತಲೆದಂದು ಕೌಶಿಗೆಯಾಗಿ ಎಲ್ಲಿ ನಿಂತಾಳು ಮೆರೆಯುವ ಕಾದಂಬವನದೊಳಂದು ನಿಂದಳು ಮೆರೆಯುವ ಕಾದಂಬವನದೊಳಂದು ಸುಂದರಾಂಗವ ತಲೆದಂದು ಕೌಶಿಗೆಯಾಗಿ ನಿಂತಾಳು ಮೆರೆಯುವ ಕಾದಂಬವನದೊಳಂದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ಬಂದವ ಮೋಹಿಸಿ ತರಿಯೇ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ದುರುಳರನ್ನು ದಮನಿಸುವುದರ ಮೂಲಕವಾಗಿ ಧರ್ಮವನ್ನು ಉದ್ಧರಿಸಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟುರುಹಬಲ್ಲೆ. ಆದರೆ ಹಾಗಾಗಕೂಡದು. ಶ್ರೀದೇವಿ ಲೀಲೆ ಏನೆನ್ನುವುದನ್ನು ಪ್ರತಿಯೊಬ್ಬರು ವರ್ತವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಬರಿಸಬೇಕು. ಹೇಗೆ ಭರಿಸಲಿ ಎನ್ನುವ ಹಾಗೆ ಆಲೋಚಿಸಿದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಬಲೆ ಬೀಳಿದ ಪುರುಷರು ಈ ಪ್ರಪಂಚದಲ್ಲಿಯೇ ಇಲ್ಲ. ಮೂರು ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆಯಾಗಲಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿ ಮೋಹದ ಬಲೆಯೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ತುಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನಚುಂಬಿತವಾದ ಕದಂಬ ವೃಕ್ಷಗಳು. ಹಾಗಾದ್ರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ ವನವನ್ನೇನು ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಆಲೋಚಿಸಿದ್ದೇ ತಡ. ಅಂಬರದಿಂದಲೇ ಇಳಿದು
ಬಂತಲ್ಲ ಕಾಂಚನದ ಉಯ್ಯಾಲೆ, ಇನ್ನೇಕೆ ಸಾವಕಾಶ ಏರಿಕೊಳ್ಳುತ್ತೇನೆ ಹೊಸ ಉಯ್ಯಾಲೆ. ಕರ್ಪಾಂಬುದಿಯನ್ನು ಪಾವನಗೊಳಿಸಂತಹ ಪುತ್ರರತ್ತರು ನಾವು. ಇದು ಚಂಡಮುಂಡರು ಗಂಡುಗಲಿಗಳು ಎಳೆ ಎಳೆ ಕಾಲನ ಪ್ರವೇಶ. ಆಮೇಲೆ ಬ್ರಹ್ಮದೇವರ ಕುರಿತು ತಪಸ್ಸು. ಒಲಿದಂತ ದೇವರು ಇಚ್ಛಿಸಿದಲ್ಲಿಗೆ ಹೋಗುವಂತ ಮನೋವೇಗ. ಆಮೇಲೆ ಅಖಂಡವಾದಂತ ಬ್ರಹ್ಮಚರ್ಯ. ತಮ್ಮ
ದೈವಗದೆ ಪದುಮಜನವಿತ್ತಿದ್ದಾನೆ. ಏನು ಪ್ರಯೋಜನ? ಸ್ವಾಧೀನ ಆಮೇಲೆ ಏರಿದ ಮುನಾಕೋ ಏನಾಯ್ತು? ಅಲ್ಲಿ ಶುಂಭನ ಆಳ್ವಿಕೆ. ಶುಂಭಾ ಹೋರಾಟವು ಸಮರಕ್ಕೆ ನಾರದ ಬಂದ ಸಂಧಿಯನ್ನು ಬೆಸಗಿದ. ಆ ಬಳಿಕ ಲೋಕಲೋಕಗಳ ಸಂಚಾರ. ಆಮೇಲೆ ದೇವತೆಗಳು ಕಾಣುತ್ತೆ ಮಾಯ. ಯಾರು ಕಾಣುವುದಿಲ್ಲ. ಅರ್ಪಣ ತರ್ಪಣ ಶುಂಭಾರ್ಪಣ ಜಯ ಘೋಷಣೆ. ನಮ್ಮ ಒಡೆಯನಿಗೆ ತಿರುಗಾಟ ಮಾಡಿದ ಪರಿಣಾಮ. ನಾವು ಮಾಡಿರುವಂತಹ ತಿರುಗಾಟ ಅದರ ಪರಿಣಾಮ ಹಸಿವೆ ದೃಶ್ಯ ಬಾರಿಸುತ್ತಾ ಇದೆ. ಅದಕ್ಕೆ ಪರಿಹಾರ ಒಂದೇ. ಹೇಗೆ? ಕದಂಬವನ ಪ್ರವೇಶ ಮೃಗಬೇಟೆ.
ಮಾಂಸದ ರುಚಿ ಇವರಿಗೆಲ್ಲಿ ಗೊತ್ತಾಗ? ಅದು ನಮಗೆ ಮಾತ್ರ ಅದು ಗೊತ್ತಿದ್ದು ಇವರಿಗೆ ಸುಮ್ಮನೆ ಹೇಳುದಲ್ವ? ತಲೆ ಮುಗೀತದ ಒಟ್ಟಿಗೆ ಇಷ್ಟೊತ್ತಿಗೆ ಎಲ್ಲರಿಗೆ ಎಲ್ಲರಿಗೆ ಎಲ್ಲರಿಗೊಂದು ತಗುವ ಶ್ರಮವನ್ನು ಕಳೆದವೆಂದಿರುವುದು ಹೋಯ್, ಆಗ ಬೇರೆ ಈಗ ಈಗ ಆಗ ಬರಲು ಬರಲು ಅವ್ರು ಹೇಳಿದಷ್ಟು ಮಾಡುವ. ಮುಂದೆ ಯಾಕೆ ಹೋಗುದು ನಾವು? ಮುಂದೆ ಅಣ್ಣಯ್ಯ ಪರಿ ಏನಾಯ್ತಾ? ಗೋಪಾಲ ಕೃಷ್ಣ ಅಲ್ಲ, ನಿನಗೆ ಬೇಕಿದ್ದವರ ಹೆಸರು ಬಿಟ್ಟು ಎಲ್ಲರದ್ದು ಬರ್ತದೆ. ವಿಶ್ವನಾಥ, 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 ಶಂಕರ ಆಯ್ತಲ್ಲ ಪ್ರಾರಂಭ. ನಾದ ಶರೀರಾಂಬರ. ಎಂತದ್ದು ನಿನ್ನದು? ದೇವರು ಅಲ್ಲ, ಇದು ಕೇಳುವುದಕ್ಕೆ ಯಾರಾದ್ರೂ ಇದ್ದಾರಾ ಇಲ್ಲಿ? ನಿನಗೆ ಆಶ್ಚರ್ಯ ಅಲ್ಲ, ಇಷ್ಟು ಹೊತ್ತಿಗೆ ದೇವರ ನೆನಪು ಯಾಕೆ ಪುಣ್ಯ? ಇವನಿಗೆ ಸಮಯ ಸಮಯದಲ್ಲಿ ಯಾಕೆ ನೆನಪು? ಅದು ಈ ಹೊತ್ತಿನಲ್ಲಿ ಬೇಕಾ? ಇದು ನನ್ನತ್ತಲ್ಲ, ಮತ್ತೆ ಬಹಳಷ್ಟು ಹಿಂದೆ ಹಿರಿಯವರು ಏನು ಅಂತ ಹೇಳಿದ ಮಾತು. ಏನು ಅಂತ ಹೇಳಿ? ಸಂಕಟ ಬಂದಾಗ ದೇವರ ಅಲ್ಲ, ನಿನಗೆ ಯಾವ ಸಂಕಟ ಬಂತ? ನನಗೆ ಕುಣಿಯೋದ್ರಲ್ಲಿ ಹಾರೋದ್ರಲ್ಲಿ ಸಂಕಟ ಬಂದದ. ಅಲ್ಲಿ ಬರ್ಲಿಕ್ಕಿಲ್ಲ. ತಿಂದದ್ದು ತಿಂದತೆ ಇಲ್ಲಿವರೆಗೆ ಬನ್ನಿ. ಅಲ್ಲ, ಧರ್ಮಕ್ಕೆ ಸಿಕ್ಕಿದ್ದು ಅಂತ ಹಾಗೆ ತಿನ್ನುವುದಾ? ಗಂಟಲವರೆಗೆ ಬಂದ್ರೆ ಮಾತಾಡ್ಲಿಕ್ಕೆ ಆಗ್ತದ? ಮತ್ತೆ ಎಲ್ಲಿಗೆ ಮಾತಾಡುವುದಾ? ಅದಕ್ಕೆ ಬೇಡ, ಅದು ಪ್ರಯೋಜನ ಇಲ್ಲ. ಹೋಗುದಿಲ್ಲ ಒಳಗೆ. ದೇವರ ಸ್ಮರಣೆ ಮಾಡಿದ ಕ್ಷಣವೇ ಈಗ ಹೇಗೆ? ಗಂಟಲಲ್ಲಿದ್ದು ಒಮ್ಮೆಲೆ ಪಸಕ್ಕ ಇಳಿತ ಕೆಳಗೆ. ಹೇಗೆ ಬೇಟೆ? ಏತಮ್ಮ? ಏನು ಬೇಟೆ, ಏನು ಬೇಟೆ, ಏನು ಬೇಟೆ? ಭರ್ಜರಿ ಬೇಟೆ. ಒಟ್ಟಿಗೆ ಹೋದ್ರೆ ಹೋಗ್ಲಿಕ್ಕಿಲ್ಲ, ಹೋಗ್ಲಿಕ್ಕೆ ಇಲ್ಲ. ಪ್ರತ್ಯೇಕವಾದಂತಹ ಬೇಟೆಯನ್ನು ಮುಂದುವರಿಸುವವರು ನಾವಿದ್ದೇವೆ. ಒಬ್ರೆ ಹೋದದ್ದು ನಾವು. ಕೈಗೆ ಸಿಕ್ಕ ಪ್ರಾಣಿಗಳ ಕುತ್ತಿಗೆಯನ್ನು ಹಿಡಿದು ಆಮೇಲೆ ಅದರ ತಲೆಯನ್ನು ಕಡಿದು ರಕ್ತವೇರೆ ಮಾಂಸವೇರೆ ಪ್ರತ್ಯೇಕವನ್ನಾಗಿಸಿದೆ. ಹೇಗಿತ್ತ ಮಾಂಸ? ಇಷ್ಟಿಷ್ಟು ದೊಡ್ಡ ತುಂಡು ಏನು ಮಾಡಿದಿ? ಹೀಗೆ ಎರಡು ಕೈಯಲ್ಲಿ ಹಿಡಿದು ಎಲ್ಲ ಹೋಯ್ತಾ? ಎಲ್ಲಾ ತುಂಡುಗಳನ್ನು ತಿಂದು ಮುಗಿಸಿದೆ. ಹಾಗಂತ ಕೇವಲ ತಿಂದ್ರೆ ಸಾಕಾಗುವುದಿಲ್ಲ, ಮತ್ತೆ ಅದಕ್ಕೆ ಸರಿಯಾಗಿ ಕುಡಿಬೇಕು. ಬರೇ ತಿಂದ್ರೆ ಪ್ರಯೋಜನ ಇಲ್ಲ, ಗಂಟ್ಲಲ್ಲಿ ಸಿಕ್ಕಿದ್ರೆ ಕಷ್ಟ. ಅಲ್ಲ, ನಮಗೆ ಕುಡಿಯೋದಿಕ್ಕಿಲ್ಲ ಏನುಂಟು? ಇಲ್ಲಿ ಸಿಕ್ಕುವುದು ಬಿಸಿ ಬಿಸಿ ರಕ್ತ. ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಕ್ತ. ಕೊನೆಗೆ ಉಳಿದದ್ದು ಗಟ 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 ಕುಡಿದದ್ದು ಉಳಿದದ್ದು ಎಲುಬು. ಏನು ಮಾಡಿದಿ? ಅದು ಹಲ್ಲಿಗೆ ಒಳ್ಳೇದಾಗ್ತದೆ. ಹೇಗಿತ್ತು? ಕಟ್ಟ ಕುಟ್ಟು 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 ಕಟ್ಟ ಪಟ್ಟ ಕಟ್ಟ ಕಟ್ಟ ಲಟ್ಟ ಕಟ್ಟ. ಅಣ್ಣ, ಅದಿಲ್ಲ ಶಬ್ದ. ಎಂತದ್ದು ಶಬ್ದ ಅದು? ಇದು ಎಲ್ಲಿಂದ? ದಪ್ಪದ್ದು ಸ್ವಲ್ಪ ಸ್ವರ ಹೆಚ್ಚಿಗೆ, ಮತ್ತೆ ಮಧ್ಯಮದ್ದು ಸ್ವಲ್ಪ ಸ್ವರ ಕಡಿಮೆ. ಹಾಗುಂಟಾ? ಇಳಿಯೋದುಂಟಲ್ಲ ಸ್ವರ ಇಲ್ಲ, ಅದು ಬೇರೆ ಸ್ವರ. ಅದು ಬೆಳೆದದ್ದಲ್ಲ. ಯಾವುದು ಬಿಡ್ಲಿಲ್ಲ. ಏತಮ್ಮ? ಎಲ್ಲವನ್ನು ತಿಂದು ಮುಗಿಸಿದ್ದೇವೆ. ಬೇಕಾದಷ್ಟು ಪ್ರಾಣಿಗಳನ್ನು ಬೇಟೆಯಾಡಿ ಹಸಿವು ಬಾಯಾರಿಕೆಯನ್ನು ನೀಗಿಸಿಕೊಂಡವರು ನಾವಿದ್ದೇವೆ. ಸತ್ಯಕ್ಕೆ ಸಮಾಧಾನ. ಬೇಟೆಯಾಡಿದ ಪರಿಣಾಮ ನೋಡಿದ್ಯಾನು ದೇಹ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೆವರು ನೀರಿನ ಉಪಾದಿಯಲ್ಲಿ ಇಳಿತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಸ್ವಲ್ಪ ಆದ್ರೂ ಗಾಳಿ ಬೇಕು. ಇಲ್ಲಿ ಗಾಳಿಯ ಸಂತಾನ ಇಲ್ಲ. ಗಾಳಿ ಬರಬೇಕು ಅಂತ ಇದ್ರೆ ಒಂದಾದ್ರೂ ಅಲುಗಾಡ್ತಾನೆ ನೋಡು. ಹಾಗಿದ್ರೆ ಏನ್ ಮಾಡುವ? ಎತ್ತರವಾಗಿ ಕಾಣ್ತಾ ಇದೆ ಹೀನಾದ್ರಿ. ಕೂತು ತಿಂದ್ರೆ ಸಾಲದು, ಗಾಳಿ ಯಾರು ಹಾಕೋದು? ಯಾರಿಗೆ? ತಳುವದ ಸಮಯದಲ್ಲಿ ಕೇಳಿದೆ. ಕೆಲವೊಮ್ಮೆ ತೆಳುವಾದ್ರೆ ಕೇಳುದು, ತೆಳುವುದು ಅದು ತಳುವ. ನಲವಿನ ಹೇಗೆ ಹೇಗೆ ನಲವಿನಿಂದು ಕುಳಿತು ಕುಳಿತು ನಾವು ಇಷ್ಟಕ್ಕೆಲ್ಲ ಹೆಚ್ಚು ಕುದುರಾಗ್ಲಿಕ್ಕಿಲ್ಲ, ಅದು ಕಷ್ಟ ಆದೀತು. ಇನ್ನು ಕುದುರಾಗ್ಲಿಕ್ಕೆ ದೇವಿಯು ಮಾಡುತ್ತೀಯ ದೇವಿಯು ಬಾಡುತ್ತಿಹ ದಾಯನವನ್ನು ಆಲಿಸುತ್ತಲ್ಲ. ಯಾರಾಯ್ತು? ಇದು ಆವಾಗ ಈ ಬಾರಿಯಲ್ಲಿ
ಏನು ನಿನಗೆ ಗೊತ್ತಿಲ್ವಾ? ಇದೇನಂತೂ ತಿಳಿಯಲಾಗಿರುವುದು. ತುಹಿನಾತ್ರಿಯನ್ನು ಯಾರಿ ಆಮೇಲೆ ಗಾಳಿಗೆ ತನುವನ್ನೊಡ್ಡಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ. ಹೇಗಣ್ಣ? ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ. ಏನದು ಸ್ವರ ಕೇಳು? ರಾಗ ತಾಳ ಲಯಬದ್ಧವಾದಂತಹ ಗಾಯನ. ಹೌದು, ಹೇಳಿದ್ರು ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಹೌದು, ಇದು ಎಲ್ಲಿಂದ ಅಂತ ಆಗಬೇಕಲ್ಲ. ಗೊತ್ತಾಯ್ತಾ? ಯಾರ ಇದು? ನಾನು ಬಲ್ಲೆ. ಯಾವುದನ್ನು? ಏನೆಂಬುದು ಬಲ್ಲೆ ಬಲ್ಲೆ ಬಲ್ಲೆ. ಅದೇ ಯಾವುದು ಅಂತ ಆಗಬೇಕು. ಏತಮ್ಮ, ಪ್ರಪಂಚದಲ್ಲಿ ದೇವರು ಯಾರಿಗೆ ಕಡಿಮೆ ಮಾಡಿದ್ರು? ಹುಟ್ಟುವಾಗ ಹೆಣ್ಮಕ್ಕಳಿಗೆ ಕಡಿಮೆ ಮಾಡಲಿ. ಯಾವುದ್ರಲ್ಲಿ? ಬೇಕಾದಷ್ಟು ಸೌಂದರ್ಯ, ತಕ್ಕುದಾದಂತಹ ಸ್ವರ ಎಲ್ಲ ಕೊಟ್ಟಿದ್ದಾರೆ. ಅಲ್ಲ, ಯಾವ್ದು ಇಲ್ಲದಿದ್ರು ಕೂಡ ಸ್ವರ ಕೊಟ್ಟಿದ್ದಾರೆ. ಹೌದೌದು. ಆದ್ರೆ ಅದರಲ್ಲಿ ಸ್ವಲ್ಪ ಬದಲಾವಣೆ. ಅಲ್ಲ, ಕೊಟ್ಟದ್ದು ಸ್ವಲ್ಪ ಹೆಚ್ಚಾಯ್ತು. ಮೊದಲೆಲ್ಲ ಹಿರಿಯವರಿಗೆ ಹೇಗೆ ಮಕ್ಕಳಿಗೆ ಕಲಿಸಬೇಕೆನ್ನೋ ಆಸೆ ಇರಲಿಲ್ಲ. ಮತ್ತೆ ಪ್ರಾಯ ಬರ್ತಾ ಇದ್ದಾಗೆ ಕುತ್ತಿಗೆ ಒಂದು ಕಟ್ಟಿದ್ರು, ಗಂಡನ ಮನೆಗೆ ಕಳಿಸಿಕೊಟ್ಟು. ಮತ್ತೆ ಈಗ ಹೇಗೆ? ಅಲ್ಲಿಗೆ ಅವರ ಕೆಲಸ ಮುಗಿಯಿತು. ಆದ್ರೆ ಈಗ ಹೇಗ? ತಂದೆ ತಾಯಿಯವರಿಗೆ ತಮ್ಮ ಮಕ್ಕಳ ಪ್ರತಿಭೆ ನೋಡ್ಬೇಕು ಅನ್ನೋ ಆಸೆ ಇರ್ತದೆ. ಆದ್ರೆ ಮಕ್ಕಳಿಗೆ ಇಲ್ಲ. ಯಾವುದಿಲ್ಲ? ಯಾಕೆ ಇಲ್ಲ? ಯಾಕೆ? ಅವರು ಹುಟ್ಟುವಾಗಲೇ ಅಳಬಾರ್ದಂತ ಅವರ ಕೈಗೆ ಕೊಟ್ಟಿದ್ದಾರೆ. ಯಾವ್ದನ್ನು? ಅದೇ ಮೂರ್ಖರ. ಹೌದಾ? ಅಲ್ಲ, ಅದು ಕೊಟ್ರೆ ಕಲೀಲಿಕ್ಕೆ ಆಗುದಿಲ್ಲ. ಎಲ್ಲಿ ಕಲಿಯುವುದು? ಮತ್ತೆ ಅದರಲ್ಲೇ ದಿನ ಕಳೆದ ಕಲಿಯುವುದೆಲ್ಲಿದ್ದ? ಅಣ್ಣ, ಕೆಲವೊಮ್ಮೆ ತಂದೆ ತಾಯಿಯವರು ಕೇಳಿದ್ರೆ ಹೇಳ್ತಾರೆ, ಏನು ಅಂತ? ಮಕ್ಕಳೇ ಕಲೀಲಿಕ್ಕಿಲ್ವಾ? ಎಲ್ಲ ಅದರಲ್ಲೇ ಬರ್ತಾರೆ. ಅಲ್ಲ, ಅವರು ಅದನ್ನು ಬಿಟ್ಟರು ಕೂಡ ಅದು ಅವರನ್ನು ಬಿಡುವುದು. ಹಾಗಿದ್ರೆ ಅಂತಹ ಸಮರ್ಥರು ಇಲ್ಲ ಅಂತಲ್ಲ. ಮತ್ತೆ ಯಾರಿದ್ದಾರೆ? ಅಲ್ಲಿ ಶ್ರೇಷ್ಠವಾದಂತಹ ಸ್ಥಾನವನ್ನು ಅಲಂಕರಿಸಬಳಿದ್ದಾಳೆ. ಯಾರವಳು? ಆ ಸತ್ಯಲೋಕ ಯೋಚನೆ ಮಾಡಿದಂತಹ ವಾಣಿ. ವೀಣೆಯ ಪಿಡಿದಿರ್ಪ ವಾಣಿ ಈ ತೆರದಲ್ಲಿ ಕಾನನದೆಡೆಗಾಗಿ ಬಂದು ಆಮೇಲೆ ಸಾಣೂರು. ಅದೆಲ್ಲಿ? ಯಾರು ಹೇಳಿದ್ರು? ನೀನೆಂತದ್ದು ಹೇಳಿದ್ದು? ರಾಗ. ಸಾನು ರಾಗ. ಮತ್ತೆಂತದ್ದು ನೀನು? ಅಲ್ಲ, ನೀನಲ್ವ ಬದಲಾಯಿಸಿದ್ದೀಗ? ಅದೆಲ್ಲ ಬದಲಾವಣೆ ಮಾಡ್ಲಿಕ್ಕಿಲ್ಲ. ಅದು ಆಗುದಿಲ್ಲ. ಬದಲಾವಣೆ ಮಾಡುವಾಗ ಹೋಗುದಿಲ್ಲ ಅಂತ, ಅದು ಆಗುದಿಲ್ಲ ಅಂತ ಹೇಳಿದ್ರು. ಅದು ಆಗುದಿಲ್ಲ ಬದಲಾಯಿಸಿ. ಅದು ಆಗುದಿಲ್ಲ ಅಂತ ಹೇಳಿದ್ರೆ ಬದಲಾವಣೆ ಅಲ್ಲಿಗೆ ಹಾಗಿದ್ರೆ ಇದು ನಮ್ಮತ್ತೆಂತದ ಅವರಿಗೆ ಆಗ್ಲಿಲ್ಲ. ಆಗ್ಲಿಲ್ವಾ? ಮೂರು ಮೂರ್ತಿಗಳಿಗೆ ಬದಲಾಯಿಸದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಾನುರಾಗ ಅದು ನಮಗಾಗ್ತದ? ಹಾಗಿದ್ರೆ ಇದು ವಾಣಿಯ ಸಾನುರಾಗದಲ್ಲಿ ನಿಂತು ಗಾನ ಪಾಡುವಳ. ಇದು ಅವಳದ್ದೆ ಅವಳದ್ದೆ ಅವಳು. ಸುಮ್ಮನಿರ. ಅದ್ಯಾಕೆ? ಬಂದದ್ದು ಯಾರು? ವಾಣಿ. ಅವಳ ಗಂಡ ಯಾರು? ಬ್ರಹ್ಮ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ. ಏನನೆಂಬೆ ಸೃಷ್ಟಿಕರ್ತ ಬ್ರಹ್ಮದೇವ. ಎಲ್ಲರ ಹಾಗಲ್ಲ. ಮತ್ತೆ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳು ಅವನ ಸೃಷ್ಟಿ. ಪ್ರಪಂಚದಲ್ಲಿ ಭೂಲೋಕದಲ್ಲಿ ವರ್ಷಕ್ಕೆ ಒಂದು ಸೃಷ್ಟಿ ಮಾಡುದು ಕಷ್ಟದಲ್ಲಿ. ಹಾಗಿದ್ರೆ ಅವ ದಿವಸಕ್ಕೆ 84 ಲಕ್ಷ ಮಾಡ್ತಾನೆ. ಅದೆಂತದ್ದು? ಆಮೇಲೆ ಹೆಚ್ಚು ಕಡಿಮೆ ಉಂಟಾದ್ರಲ್ಲಿ ಏನಿಲ್ಲ. ಹಾಗಿದ್ರೆ ಸ್ವರ ಕೇಳ್ತದೆ. ಹೆಂಡತಿ ಇಲ್ಲದೆ ಸೃಷ್ಟಿ ಆಗ್ಲಿಕ್ಕಿಲ್ಲ. ಮಣ್ಣಗಟ್ಟಿ. ಹಾಗಿದ್ರೆ ಸ್ವರ ಇದು ಗಂಡಸರದ್ದಲ್ವ? ಅಲ್ಲ, ಹೆಂಗಸರು ಇಷ್ಟು ಹೊತ್ತಿಗೆ ಹಾಡ್ಲಿಕ್ಕಿಲ್ಲ. ಗಂಡಸರಲ್ಲ, ವ್ಯವಸ್ಥೆ ಮಾಡೋದಕ್ಕಾದಿತ್ತು, ತಿರುಗಾಡೋದಕ್ಕಾದಿತ್ತು, ಹಾಡ್ಲಿಕ್ಕೆಲ್ಲ ಆಗ್ಲಿಕ್ಕಿಲ್ಲ. ಅಣ್ಣ, ಇನ್ನು ಬಾರಿಸುವವರಾದ್ರೂ ಬಂದ. ಅಲ್ಲ, ನೀನು ಹೇಳಿದ್ದು ಸತ್ಯ. ಅದೆಲ್ಲ ಭೂಲೋಕಕ್ಕೆ ಅನ್ವಯ ಆಗ್ತದೆ. ಮತ್ತೆ? ಇದು ಮೇಲೆ ದೇವಲೋಕದಲ್ಲಿ ದೇವೇಂದ್ರ ಮತ್ತೆ ಅವ ಹಾಡುವುದಿಲ್ಲ. ಮತ್ತೆ ಯಾರು? ಪ್ರತ್ಯೇಕವಾದ ವ್ಯಕ್ತಿ ಇದ್ದಾನೆ. ಅದ್ಯಾರು? ತುಂಬುರ. ಓ, ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗಳಿಗೆ ಜಂಬಾರಿ ಮೂಗಿನ ಮೇಲೆ ಬೆರಳಿಟ್ಟ. ಅವನಿಗೆ ಬೇರೆ ಕೆಲಸ ಇಲ್ಲ. ಅಲ್ಲ, ಗಾಯನ ಕೇಳಿ ಆಶ್ಚರ್ಯ. ಹಾಗಿದ್ರೆ ಬರ್ಲಿಕ್ಕಿಲ್ಲ. ಆಗುದಿಲ್ಲ. ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ. ಯಾರು? ನಾರದ. ದೇವರಿಸಿ. ಅಲ್ಲಿದ್ದಾನಲ್ಲ. ಯಾರಿಸಿ? ಅಣ್ಣ, ಇಲ್ಲಿಗೆ ಬಾ. ಅವ ಬಂದದ್ದೇ ಇವತ್ತು. ನೀನು ಅವನಿಗೆ ಬೈಯುವುದ? ಯಾರು? ನೀನು. ಕರ್ಮ ಬೈದದ್ದಲ್ವ? ದೇವ ಋಷಿ. ಆಗ ಭಾಗವತೋತ್ತಮ. ಹೇಗೆ? 3 ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡು ಮಗನೇ. ಸಿಕ್ಕಿದ ಶಾಪ. ನಾವು ಶಾಪ ಸಿಕ್ಕದವರೇ ಇವತ್ತಿದ್ದಲ್ಲಿ ನಾಳೆ ಇರುವುದಿಲ್ಲ. ನಾಳೆ ಶಾಪ ಸಿಕ್ಕಿದವರು ನಿಂತಾರ. ಅವನು ಇವಳು ಅವನು. ನಾವ್ಯಾಕೆ ಸುಮ್ಮನೆ ಸಮಯ ವ್ಯರ್ಥ ಮಾಡುದು? ಹೇಳ್ತಾ ಇದೆಯಲ್ಲ.
ನಗುವಿನ ಪರಿಮಳವು ನಾಭಿಗೆ ಅಡರವು ಕೌತುಕವೆಂದು ಅಲ್ಲ ಒಟ್ಟಿಗೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ ಚತುರ್ಭುಜೆ ಚಂದ್ರಕಳಾವತಂಸೆ ಕುಜೋನ್ನತೆ ಕುಂಕುಮರಾಗ ಶೋಳಿ ಕುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಹತ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ಆಗಮತ್ಯಮರ ಹೋಗಿ ವರ್ಗರಿಗೆಲ್ಲ ಆಗಮತ್ಯಮರ ಹೋಗಿ ವರ್ಗರಿಗೆಲ್ಲ ಯೋಗಲಗೆ ಮಂದಿರಾಗಲಯಗಳಿಂದ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ತರನಿಗೋಡಿ ಪ್ರಕಾಶವನ್ನು ಎಂತ ಜರಿಸಲಜ್ಜರಿಯಿಂದ ಆಚಾರ್ಯ ಯಾರು ಅವ್ರು ಹೇಳಿದ್ದು ಅಚ್ಚರಿಯಿಂದ ಅಲ್ಲಿ ಸ್ವಲ್ಪ ಆಚಾರ್ಯ ಶೋಧಿಸಿ ಸ್ವರ್ಣದ ಯಾಲೆಯಲಿ ದೇವಿಯನ್ನು ಯಾರನ್ನು ಕಂಡದ್ದು ಯಾರನ್ನು ಸ್ವರ್ಣದ ಯಾಲೆಯಲಿ ದೇವಿಯನ್ನು ಅರರೆ ಅರರೆ ಇನ್ನಿವಳೆಂತ ಇನ್ನಿವಳೆಂತ ಇನ್ನಿವಳೆಂತ
ನೋಡೆ ಹತ್ತಿರ ಬಾ. ಹತ್ತಿರ ಬಂದಿದ್ದೇನೆ. ಮೆತ್ತಗೆ ಮೆತ್ತಗೆ ಬಾ. ಅಲ್ಲ ಇನ್ನು ಮೆತ್ತಗೆ ಬರ್ಲಿಕ್ಕೆ ಆಗುದಿಲ್ಲ. ಹೇಗ ಕಿವಿಗಳಿಗೆ ಕೇಳಿಸಂತಹ ಗಾಯನ ಅಲ್ಲ, ಸ್ವರ ಕೇಳ್ತಾನೆ ಉಂಟು. ಯಾವ ಕಡೆಯಿಂದ ಬರ್ತಾ ಇದೆ? ಇದು ಎಲ್ಲಿಂದ? ಸ್ವರ ಕೇಳುವಾಗಲೇ ಕಾಲು ನಿಲ್ತಾ ಇಲ್ಲ, ಕುಳಿತ ಉಂಟು ಕಾಲು. ಹಾಗಾದ್ರೆ ಗಾಯನ ಹಾಗಂತ ಕೇವಲ ಸ್ವರ ಮಾತ್ರವೋ? ಸಂಬಂಧ ಇರಬೇಕೆನ್ನುವ ಉದ್ದೇಶದಿಂದ ಹಾಗೆ ಹೀಗೆ ಹೀಗೆ ಹಾಗೆ ನೋಡಿದೆ. ಘೋರವಾದಂತಹ ಅರಣ್ಯದಲ್ಲಿ ಕೋಟಿ ಸೂರ್ಯರೇ ಹೆಗಲಿದ್ದಾರೆ ಅನ್ನೋ ಹಾಗೆ ಭಾಸವಾಗ್ತಾ ಇದೆ. ಗಾಯನಕ್ಕೆ ಬೆಳಕಿಗೆ ಸಂಬಂಧವಿರಕ್ಕಿಂತ ವಿಷಯದ ಹಾಗೆ ಮುಂದೆ ನೋಡಿದೆ ಏನೋ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಕದಂಬಾವನದಲ್ಲಿ ಕದಂಬ ವೃಕ್ಷಕ್ಕೆ ಗಗನದಿಂದಲೇ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆ ಹೆಣ್ಣೊಬ್ಬಳು ಕೂತಿದ್ದಾಳೆ, ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ, ಗಾಯನವನ್ನು ಹಾಡ್ತಾ ಇದ್ದಾಳೆ. ಅವಳನ್ನು ನೋಡ್ತಾ ಇದ್ದಾಗಲೇ ಉದ್ಗಾರ, ನೋಡಿ ಸ್ವರನ ಕೂರ್ಕಣೆ ಅಂತ ಹೇಳು ನೀರೇ ಶರದಿಂದು ವದನೆ ಹರಿಣ ನೇತ್ರ ಚಲುವ ತರುಣಿ ಮಣಿಯು ವಿಮಲ ಗಾತ್ರೆ. ನಾಗರಾಜ, ಓ ನಾಗರಾಜ ಅಣ್ಣ ಸ್ವಲ್ಪ ಬಾ. ಅಲ್ಲ, ನಾಗರಾಜ ಬರುವುದಿಲ್ಲ. ಯಾಕೆ? ನಾವು ಹೋಗಿದ್ದಾನೆ. ಯಾರ? ನಮ್ಮ ಸೇನೆ ಅಲ್ವಾ? ನಾ ಕರ್ಮನಿಲ್ಲದು. ಮತ್ತೆ ಅವ ಇರ್ತದೆ, ಅವನ ಹತ್ರ ಇರುವುದು ಒಂದೇ. ಯಾವುದು? ನಾಲಿಗೆ. ಮತ್ತೆ ಇವ? ನಾನು ಪಾತಾಳದಲ್ಲಿರುವಂತ ನಾಗಪ್ಪನನ್ನು ಕರೆದದ್ದು. ಅವ ಯಾಕೆ ಈಗ? ಅವನಿಗೆ 1000 ನಾಲಿಗೆ ಉಂಟು. ಯಾಕೆ? ಬಂದು ಇವಳನ್ನು ಹೋಗಲ್ಲ. ಅಲ್ಲ, ಅವ ಹೊಗಳುವುದಕ್ಕೆ ಪ್ರಾರಂಭ ಮಾಡಿದ್ರೆ ಇವತ್ತು ಮುಗಿಸ್ಲಿಕ್ಕಿಲ್ಲ, ನಾವು ಹೋಗ್ಲಿಕ್ಕೆ. ಅವರು ಆಗಿಂದ ಕಾಯ್ತಿದ್ರು, ನೀವು ಮುಗಿಸಿದಿಲ್ವಾ? ಹಾಗಿದ್ರೆ ಅಂತ ಸೌಂದರ್ಯ ಜಾತ ಹೆಣ್ಣನ್ನು ಕಂಡೆ ತಮ್ಮ ಕಂಡೆ ತಮ್ಮ ಕಂಡ ಅಣ್ಣ. ಕಂಡೆ 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 ಅಲ್ಲ, ಎಷ್ಟು ಕಂಡೆ? ಅಲ್ಲ, ಹೇಳಲಿಕ್ಕಿಲ್ಲ ಅದು. ಅಣ್ಣ, ಸೌಂದರ್ಯ ಊಹಿಸಲ. ಅಲ್ಲ, ಇಬ್ಬರು ಬರುವುದಕ್ಕೆ ಜೊತೆಯಲ್ಲಿ ಬಂದದ್ದು ಹೌದಾ? ಹೌದು. ನೀನು ಒಬ್ಬನೇ ಕಂಡ್ರೆ ಸಾಕ? ನೀನು ನೋಡ್ಬೇಕು. ಕೊಡು ಕೈ. ಬಾ. ಪಾ, 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 ಪಾ.
ಭಯ ಇಲ್ವಾ? ಅಲ್ಲ ನನಗೆ ಪ್ರಾರಂಭ ಆದದ್ದು ಗೊತ್ತಾಗಲಿಲ್ಲ. ಯಾಕೆ ಹೇಳು? ಇದು ಎಳಿತದಣ್ಣ. ಅದ್ಯಾಕೆ? ಸೆಳೆತ. ಅಷ್ಟು ಚಂದ ಅಣ್ಣ. ಅಲ್ಲ ನಿನಗೆ ಹೇಳಿದದ್ದು ಗೊತ್ತಾಗ್ಲಿಲ್ವಾ? ಎಂತದ್ದು ಇವಳು ಕರ್ಮ, ಎಂತ ಚಂದ. ಅಲ್ಲ ಪ್ರಯತ್ನ ಪಟ್ಟರು ನೀನು ಆಗುದಿಲ್ಲ. ನಾವು ಸ್ವಲ್ಪ ಹೊಣೆಗಾರಿಕೆ ಇದ್ದವರು, ನಾವು ಆಗದಕ್ಕೆ ಕಡಿವಾಣ ಆಗ್ತೇವೆ. ಅಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕಾಗಿಲ್ಲ. ನಾವು ಬಿಡುವಲ್ಲ. ಅಲ್ಲ ಯಾಕೆ ಹೇಳು? ಈಕೆನ್ನು ಕಂಡಾಗ ಬರುವಂತಹ ಉದ್ಗಾರ ಒಂದೇ. ಅರೆ ಯಾರಿವಳು ಮಂಜುಳ ಗಾತ್ರೆ, ತ್ರಿಭುವನ ಮೋಹಿನಿ ಸಾರಸನೆ ನೇತ್ರೆ. ಮುಖವನ್ನು ಕಂಡಾಗ ಪೂರ್ಣ ಚಂದ್ರನ ಬಿಂಬಕ್ಕೆ ಹೊರತಲ್ಲ. ಪೂರ್ಣ ಚಂದಿರ ಬಂದ ಎಂದು ನಮಗಾಗಿ ಚೆಲುವ ಮಾನಿನಿ ಈಕೆ ಔಹುತಲ್ಲ. ಅಲ್ಲ ಎಂತದ್ದ ನೀ ಹೇಳಿ? ಇದು ಆಶ್ಚರ್ಯವಾದ. ಒಂದೇ ಒಂದು ಪ್ರಶ್ನೆ ಮನದಲ್ಲಿ ಮೂಡುತ್ತಾ ಉಂಟು. ಹೇಗೆ? ಯಾರಿವಳು ಯಾರಿವಳು? ಇಲ್ಲಿ ಯಾಕೆ ಬಂದಿ ಹೇಳು? ಸಿಕ್ಕಿತಲ್ಲ. ಇದು ಪ್ರಶ್ನೆ ನಿನ್ನದೇ, ಉತ್ತರವು ನನ್ನ. ಹೇಳು, ಸರಿಯಾಗ್ತಾ ನೋಡ್ತೇನೆ. ಈಕೆ ಒಂದಾ ರಮೆ, ಇಲ್ಲದೆ ಹೋದ್ರೆ ಉಮೆ. ಯಾವ್ದದು? ರಮೆ ಉಮೆಯರ ಮಾತ ಬಿಡು ನೀನು. ಮತ್ತೆ ಸುಮಶರ ನರ್ತಾಂಗಿ ರತಿ ಏನು? ರಮಣಿಯು ಮಿಗಿಸಿ ಮೆರವಳಲ್ಲ. ಆ ಕಮಲಜ ಸೃಜಿಸಿದ ಶಿವಬಲ್ಲ, ಶಂಕರವಲ್ಲ, ಪರ ಶಿವಬಲ್ಲ, ವಿಶ್ವನಾಥವಲ್ಲ. ಎಲ್ಲಿಗೆ ಹೊರಟದ್ದು? ಎಲ್ಲಿಗೆ? ನಾನು ಕೈಲಾಸ ಕೊಟ್ಟದ್ದು. ಯಾಕೆ? ದೇವರಲ್ಲಿ ಹೋಗಿ ಪೂರ್ಣ ವಿಳಾಸ ತೆಕ್ಕೊಂಡು ಪ್ರಯೋಜನ ಉಂಟಾ? ಯಾಕೆ ಆಗುದಿಲ್ಲ? ಅಲ್ಲ ನೀನು ಅಲ್ಲಿಗೆ ಹೋದ್ರೆ ಈ ಹೆಣ್ಣು ಇಲ್ಲಿರ್ಲಿಕ್ಕಿಲ್ಲ. ಹೋಗುವ ಅವಸರದಲ್ಲಿ ಅವಳ ಮುಖ ನೋಡಿದ್ದೇನೆ. ಅವಳು ಆಗಿಂದ ಆಲೋಚನೆ ಮಾಡ್ತಾ ಇದ್ದಾಳೆ. ಎಷ್ಟೊತ್ತಿಗೆ ಮುಗಿತದೆ ಹೋಗುದು? ಅಲ್ಲ ಮುಗಿಸುವುದಕ್ಕೆ ನಾವು ಬಿಡಬೇಡ. ಕಣ್ಣಿಗೆ ಕಾಣುವಾಗಿದ್ದಾಳೆ. ಹೆಸರು ವಿಳಾಸ ಕೇಳ್ತೇನೆ. ಹೋಗು ಮಗನೇ ಸಾಹಿತ್ಯ, ಹೋಗು ಮಗನೇ ಸಾಹಿತ್ಯ. ಅಣ್ಣ ನಿನಗೆ ತಮ್ಮ ಇಷ್ಟು ಬೇಗ ಬೇಡ ಅಂತ ಆಯ್ತಾ? ಅದೆಂತದ್ದು? ಮತ್ತೆ ಎಂತದ್ದು? ನನ್ನನ್ನು ನೀನಾಗಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದೆ? ಯಾಕೆ ಈ ರೀತಿ ಎಚ್ಚರಿಸುತ್ತಾ ಇದ್ದೀ? ಹಿಂದಿನದನ್ನು ನೆನಪಿಕೋ. ಯಾವುದನ್ನ? ಬ್ರಹ್ಮನವರ ಈ ಹಿಂದೆ ಕೊಟ್ಟದ್ದು. ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ. ಸತ್ತ ಮೇಲೆ ಸುಖ ಬೇಕು, ದೇವರಾಣ ಬೇಡ. ಹೆಣ್ಣು ಇಷ್ಟು ಚಂದ ಇದ್ದಾಳೆ ಅಂತ ಹೇಳಿದ್ರೆ ನಮ್ಗೆ ವರನೇ ಬೇಡ. ಆದ್ರೆ ವರ ಕೊಟ್ಟಾಗಿದೆ. ಈಗ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇವಳನ್ನು ಇವತ್ತು ನಾಳೆ ನಾಡಿದ್ದು ದಿವಸ ನೋಡ್ಬೇಕು, ಪ್ರತಿನಿತ್ಯ ನೋಡ್ಬೇಕು. ತೀರ್ಮಾನ ವಿಚಾರ ಸುಮ್ಮನಲ್ಲಿ ಹೇಳು. ತಿರುಗಾಟಕ್ಕೆ ಹೋದವರು ನಾವು. ಹೋಗುತ್ತಾ ಹೋಗುತ್ತಾ ಕದಂಬಾವನವನ್ನು ಪ್ರವೇಶ ಮಾಡಿದೆವು. ಏನೋ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಕದಂಬಾವನದಲ್ಲಿ ಲೋಕ ಮೂರನ್ನು ಮೋಹಕಗೊಳಿಸುವ ಹೆಣ್ಣೊಬ್ಬಳಿದ್ದಾಳೆ. ಆಗ ನಾವು ಆಲೋಚನೆ ಮಾಡಿದ್ದೇವೆ, ಸೌಂದರ್ಯವಾದಂತಹ ವಸ್ತು ಏನಿದ್ರು ತಮ್ಮದ್ದಾದಂತಹ ಭಂಡಾರ ಸೇರಿಸಬೇಕು. ಹಾಗೆ ನಿಮ್ಮ ಯೋಗ್ಯತೆ ಲೋಕದಲ್ಲಿ ಶ್ರೇಷ್ಠವಾದದ್ದು. ಯೋಗ್ಯದು ಪರಾಕ್ರಮ ಸೌಂದರ್ಯ ಒಟ್ಟಿಗೆ ಮೇಳೈಸಿದ್ರೆ ಇನ್ನೊಂದು ಮೇಳ ನಾವು ಮಾಡ್ಬೇಕಾ? ಒಟ್ಟಿಗಿದ್ರೆ ಅಗತ್ಯವೇ ಇಲ್ಲ. ಆಕೆಯನ್ನು ತಾವು ಮದುವೆ ಆಗಬೇಕು. ಯಾರಾದ್ರೂ ವೈದ್ಯರನ್ನು ಬರಲಿಕ್ಕೆ ಏನು ಸಮಸ್ಯೆ ಆದ್ರೂ ನಮ್ಮಲ್ಲಿ ಹೇಳಬೇಕು. ತಮ್ಮಂದಿರೇ, ನೀವು ಹೇಳುವಂತ ವಿಷಯವನ್ನು ಕೇಳಿದ ಮನಸ್ಸಿನಲ್ಲಿ ಏನು ಬೇಕು ಬೇಕು ಅನ್ನಿಸ್ತಾ ಉಂಟು. ಇದು ಯಜಮಾನ್ರೆ ಈಗಲೇ ತೆಕ್ಕೊಳ್ತೀರಾ? ಮತ್ತೆ ಹಾಗೇನಲ್ಲ, ಮನಸ್ಸು ಜನ ಶರತ್ತಿಗೆ ಬಲಿಯಾದೆ ಪರಿಜನ ದಯವರಿಸುವೆ. ಹೆಣ್ಣನ್ನು ಕರ್ತಾರೆ. ಬನ್ನಿ ಬನ್ನಿ ಬನ್ನಿ, ಅವಸರ ಮಾಡಬೇಡಿ. ನೀವು ಹೇಳಿದ ವಿಷಯದ ಬಗ್ಗೆ ನಾನು ಆಲೋಚನೆ ಮಾಡಿಕೊಳ್ತೇನೆ. ನೀವು ಸ್ವಲ್ಪ ವಿಶ್ರಾಂತಿ ಕೊಡಿ. ಬೇಕಾದ್ರೆ ನಾನೇ ಕಳಿಸ್ಕೊಳ್ತೇನೆ. ಕೆಳಗೆ ಸುಗ್ರೀವ ಮೇಳುವುದನ್ನ ಹಸಿವ ಜಾಲ ಬಲ್ಲೊಂದು ವಾರ್ತೆಯನ್ನು ಕೇಳಿದರೆ ನೆರೆ ಮಗನಂಬವರ ಒಳಗೆ ಉಯ್ಯಾಲೆಯಲ್ಲಿ ಸತಿ ಮೇಲೆ ಬರುತ್ತೆ. ಸುಗ್ರೀವ ಕದಂಬಾವನದಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ನಾರಿ ಓರ್ವಳು ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ನಮ್ಮವರು ನನ್ನ ಬಳಿಗೆ ಬಂದು ಹೇಳಿದಂತ ಮಾತಾಗಿದೆ. ಹಾಗಂತ ನೀನು ಅವಳಿದ್ದಲ್ಲಿಗೆ ಹೋಗಿ ಶುಂಭ ಏನು ಎಂಬುದರ ಬಗ್ಗೆ ಅವರಲ್ಲಿ ತಿಳಿಸಿ ಸಂತಾನ ಮುಖೇನವಾಗಿ ಶೋಣಿತಾಪುರಕ್ಕೆ ಕರೆದಿರಬೇಕು. ಶುಂಭರಾಜ್ಯ ಹೋಗೋ. ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಅಜ್ಞಾನವನ್ನು ನೇರವಾಗಿ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿ
ಮೊದಲಾದಂತಹ ಪ್ರಾಣಿ ಪಕ್ಷಿ ಜಾತಿಗಳೆಲ್ಲ ಅನ್ಯೋನ್ಯ ಭಾವದಿಂದ ಇಲ್ಲಿ ಮೆರೆದಾಡ್ತಾ ಉಂಟು. ಇದಕ್ಕೆ ಕಾರಣ ಏನು ಎನ್ನುವುದನ್ನು ನೋಡಿದ್ರಿ, ಇಲ್ಲಿ ಹಸಿವು ತಿಸೆಗಳಿಲ್ಲ, ಬೇನೆ ಬೇಸರಗಳಿಲ್ಲ. ಇಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕು ಅಂತಾದ್ರೆ ಕಾರಣ ಆ ಹೆಣ್ಣು. ಅದಕ್ಕಾಗಿ ಬೆಳಕಿನ ಪಥವನ್ನು ಅರಸ್ತಾ ಮುಂದೆ ಸಾಕ್ತೇನೆ, ಮುಂದೆ ಸಾಕ್ತೇನೆ. ಹಂಬಲಿಸಿದನು ಶಿವ 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 ಸ್ಮರಣೆಗುವುದೇ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು. ಅಯ್ಯೋ ಅಯ್ಯೋ ತಿಳಿದು ನೋಡಲಿಕ್ಕೆ ಮಾನಿದೆಯೇ, ಹೀಗೆ ಮಾನಿನಿಯೇ ಸಿಕ್ಕುವಳೆದ ನಮಗೆ ಸಿಕ್ಕಲು ದಕ್ಕುವಳೆ. ಹೀಗೆ ದಕ್ಕುವಳೆ ತನ್ನಯ ಖುಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಯ ಮಾತೆ ಮಾತೆ ಮಕ್ಕಳ ಅಡಿಗೆಯಾಯ್ತು ನಮ್ಮದು. ಅಯ್ಯೋ ಶಿವನೇ ಅಳಿದು ಹೋಯ್ತಲ್ಲ. ಮಿಕ್ಕ ಮಾತೆ ಒಡೆಯನೋ ಅಜ್ಞೆಯು ನಮಗೆ ಮಾನ್ಯವಲ್ಲ. ನಮಗೆ ಶಿವ 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 ಏನನ್ನು ನೋಡ್ತಾ ಇದ್ದೇನೆ. ಇವಳು ಸಾಮಾನ್ಯಳೇ? ಆದಿಯಲ್ಲಿ 3 ಮೂರ್ತಿಗಳನ್ನು ಸೃಷ್ಟಿ ಮಾಡಿದಂತಹ ಜಗನ್ಮಾತೆ ತ್ರೈಜಗವನ್ನೇ ತನ್ನ ಕುಕ್ಷಿಯೊಳಗಿರಿಸಿ ಇತ್ಯಾದಿ ಸಲಹುತಿಯ ಮಾತು. ಇವಳನ್ನೂ ನಮ್ಮೂಡೆ ಶುಂಭ ಬಯಸಿದನಲ್ಲ. ಹಾ, ಅವ ಕೆಟ್ಟದ್ದು ಮಾತ್ರವಲ್ಲ, ರಕ್ಕಸಾನ್ವಯನ್ನೇ ಯಮಸದನಕ್ಕೆ ಅಟ್ಟುವಂತಹ ಹುನ್ನಾರವನ್ನು ಹೂಡಿದನಲ್ಲ ಶುಂಭ. ಅಯ್ಯೋ, ಕೆಟ್ಟೆ ಕೆಟ್ಟೆ ಎನ್ನುವುದರಲ್ಲಿ ತಪ್ಪಿಲ್ಲ. ಆದ್ರೆ ಏನು ಮಾಡೋಣ? ಅವ ತಿಳಿದು ಹೀಗೆ ಮಾಡಿದನೋ ತಿಳಿಯದೇ ಮಾಡಿದನೋ ಒಂದೂ ಅರ್ಥವಾಗುವುದಿಲ್ಲ. ಆದರೇನು, ರಾಜಕಾರ್ಯ ನಿಭಾಯಿಸಬೇಕಾದುದು ನನ್ನ ಧರ್ಮ. ಅದಕ್ಕಾಗಿ ಇವಳಲ್ಲಿ ಮಾತನಾಡಿಸ್ತೇನಂತೆ. ಅಮ್ಮ ಅಮ್ಮ ಓ ತಾಯೇ, ಅಮ್ಮ ಶುಂಭನ ಅಮಾತ್ಯನಾದಂತಹ ಸುಗ್ರೀವ ತೃಣ ಸಮಾನ ನನ್ನ ಪ್ರಣಾಮಗಳು ತಾಯಿ. ಅಮ್ಮೋ, ನಿನ್ನ ಈ ದಿವ್ಯ ಪ್ರಭೆಯಿಂದ ಈ ಕಾಡೆಲ್ಲ ಬೆಳಗುತ್ತಾ ಉಂಟು. ನನ್ನನ್ನು ಕಳುಹಿದವ ಶುಂಭ, ಅವನನ್ನು ಹೊಗಳುವುದೆಂತು ತಾಯಿ. ಅವನ ಪರಾಕ್ರಮವನ್ನು ಎಂತು ಬಣ್ಣಿಸಲಿ. 14 ಲೋಕವನ್ನು ತಲ್ಲಣಗೊಳಿಸಿದವ, 3 ಲೋಕಗಳನ್ನು ಗೆದ್ದು ತನ್ನ ಅಂಕೆಯಲ್ಲಿರಿಸಿದವ, ಬ್ರಹ್ಮನಿಂದ ಅನೇಕ ವರಗಳನ್ನು ಪಡೆದವ. ಸುರನರ ಕಿನ್ನರ ಕಿಂಪುರುಷ ವೃಗ ಸಿದ್ಧ ಸಾಧ್ಯ ಗರುಡ ಗಂಧರ್ವಾದಿಗಳೆಲ್ಲ ಅವನ ಆಜ್ಞಾನುವರ್ತಿಗಳು ತಾಯಿ. ಅಮ್ಮ, ಕಂಡಮುಂಡರ ಎಲ್ಲ ಬೇಟೆಯಾಡಲು ಬಂದರಂತೆ, ನಿನ್ನನ್ನು ಕಂಡರಂತೆ. ನಿನ್ನ ಸೌಂದರ್ಯವನ್ನು ಅರಿವಿನಲ್ಲಿ ಹೊಗಳಿದಾಗ ನಿನ್ನನ್ನು ನೋಡದೆಯೇ ಅವ ಮೋಹಗೊಂಡು ನಿನ್ನನ್ನು ಮದುವೆಯಾಗಲು ಬಯಸುತ್ತಾನಮ್ಮ. ಅದಕ್ಕಾಗಿ ನನ್ನನ್ನು ಪ್ರೀತಿಯಿಂದ ನಿನ್ನೆಡೆಗಾಗಿ ಅಟ್ಟಿದ್ದಾನೆ. ಓ ತಾಯೇ, ಚಿನ್ನದ ಪಲ್ಲಕ್ಕಿಯನ್ನು ಏರಿ ನೀನು ಬರಬೇಕಂತೆ. ಇದರಳಿದರೆ ಎಲ್ಲ
ಕ್ಷಣದೊಳಗೆ ಹೊತ್ತು ಸಾಗೆಯ ಪಾದದಲ್ಲಿ ನಿಗೆ ಬಿದ್ದು ನುಡಿದ ಹತಿಯಗೊಂಡರಿವೆಲ್ಲ ಸಲವು ಶುಂಭಾಗ್ಯದ ಮತದಂತೆ ಬಿದ್ದ ಹಾಗೈದೆ ಮತಿಶೂನ್ಯದ ಮಮ ಕೃತಿ ನೀನರಿವೆ ಎನ್ನೊಡೆಯಾಗೆ ತಿಳು ನನ್ನ ಹಕ್ಕು ನನಗಿಲ್ಲವೇ? ನಾನು ಸಾಯ್ತೇನಮ್ಮ, ನೀನು ನಗಾಡಿದ್ರೆ ನಾನು ಸಾಯ್ತೇನೆ ತಾಯೇ. ಬದುಕಿಸುವುದಕ್ಕೆ ನಾನಿದ್ದೇನೆ. ಅಮ್ಮ ನಿನಗೆ ಆಟ, ನಮಗೆ ಪ್ರಾಣ ಸಂಕಟ. ಯಾಕಪ್ಪ? ಸಾಯುವಾಗ ವೇದನೆ ಆಗ್ತದೆ ಅಮ್ಮ. ನೋವಾಯ್ತಾ? ಹೌದಮ್ಮ. ಅಮ್ಮ ನನ್ನ ತಪ್ಪೇನಿಲ್ಲಮ್ಮ, ಎಲ್ಲ ಮಾಡಿದ ಅವ ಶುಂಭ, ಅವನ ಮತದಂತೆ ನಾನು ಬಂದಿದ್ದೇನೆ ಹೊರತು ನನ್ನದೇನಿಲ್ಲಮ್ಮ. ಅವನ ಅಮ್ಮ ನನ್ನನ್ನು ಉದ್ಧರಿಸುತ್ತಮ್ಮ, ನನ್ನನ್ನು ರಕ್ಷಿಸುತ್ತಾಯೇ. ಬಾಲ್ಯದಲ್ಲಿ ಕೈದೀರ್ಪೆ ಬಣ್ಣ ಬಂದು ಕಾಳಗಾದಿ ಸೋಲಿಗುವುದು ಮಾಲೆ ಇತ್ತುವೆ ನಿಂಬ ನಿಂತರ ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಬರಲಿ ಸಮರಗೆ ಶಂಭುವೆ ಬರಲು ನಮ್ಮೆಗೆ ಗುಂಬಿದಿಯಲಿ ಅಮ್ಮ ಹೌದಮ್ಮ. ಭಯಪಡದಿರು ಭಯಪಡದಿರು. ಹಾ ಈ ನೊಣೆ ನನ್ನನ್ನು ಮದುವೆಯಾಗಬೇಕೆನ್ನುವಂತ ಹಂಬಲವನ್ನು ಮುಂದಿರಿಸಿದನೆ. ಹೌದಮ್ಮ. ಮದುವೆಯ ಕುರಿತಾಗಿ ಬಾಲ್ಯದಲ್ಲಿ ಒಂದು ಪಡೆದೈದಿದ್ದೇನೆ. ಏನಮ್ಮ? ಪ್ರತಿ ಕಾಳಗದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕುರಳಿಗೆ ಸುಮಾಲೆಯನ್ನಿಕ್ಕಿ ಬರೆಸುತ್ತೇನೆ ಎನ್ನುವ ಹಾಗೆ. ಓಹೋ ಹೇಳಬೇಕಾದದಿಷ್ಟೇ. ಏನು? ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಹಾ. ಹೆಚ್ಚೇಕೆ ಹಾ. ಶಂಭುವೆ ದರಗಿಳಿದರೂ ಕೂಡ ದುರಕ್ಕಂಜಲಾರೆ. ಹಾ. ಸುಮಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ಹಾ. ನಿನ್ನೊಡೆಗೆ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೂ ಹಾ. ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಉದುರಿ ಹಾ. ಅದೇ ಅವನ ಕೊರಳಿಗೆ ಪಾಶವಾದೀತು. ಎಚ್ಚರ. ಅಮ್ಮ ನಾನೊಬ್ಬ ನಿರ್ಗತಿಕನು, ನನಗೆ ಮೋಕ್ಷವನ್ನು ಕರುಣಿಸುತ್ತಾಯೇ. ಕಾಲ ಬಂದಾಗ ಮೋಕ್ಷಗಾಮಿಯಾಗುವ ಜಯ ಜಯ ಅಮ್ಮ, ಜಯ ಜಯ.
ಏನಾಗಬೇಕು ಪ್ರಭು? ಧೂಮ್ರಾಕ್ಷ ಕದಂಬಾವಳದಲ್ಲಿ ಚಿನ್ನದ ಉಯ್ಯಾಲೆ ನಾರಿ ಓಡುವಂತಾಳೆ. ಆಕೆಯನ್ನು ಯಾರಾದರೂ ಆಜ್ಞೆ. ನಿನ್ನನ್ನು ಭಾಷಿಸಿದಂತ ಶುಂಭ ಸಂಧಾನದಿಂದ ಸುಗ್ರೀವನನ್ನು ಕಳಿಸಿಕೊಟ್ರೆ ಸಂಧಾನವನ್ನು ಮುರಿದ ಸಂಗ್ರಾಮವನ್ನು ಭಾಷಿಸಿದ್ದ. ಈಗ ಈಗ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದವ ಸಾಮಾನ್ಯನಲ್ಲ. ದುರಧೀರ ಧೂಮ್ರಾಕ್ಷ ಅನಿರತ ಸಿದ್ಧವಾಗಿದೆ. ಏರು
ನಮ್ಮವರು ಒಟ್ಟು ಸೇರಿಸಿದ್ದೇನೆ. ಮಣಿರತ್ನವನಿಯರೇ ಸಾಕ್ತೇನೆ ಮುಂದೆ. ನಮ್ಮ ಚಂಡ ಮುಂಡರು ನನ್ನ ಬಳಿಗೆ ಬಂದೇ ಹೇಳಿದಂತ ಮಾತು ಏನಂತೆ ವರ್ತಮಾನ ಕದಂಬಾವಳದಲ್ಲಿ ಅತಿ ಚೆಲುವೆದ ನಾರಿಯವರು ಒಳಿದ್ದಾಳೆ ಎಂಬುದಾಗಿ ಈ ವಿಷಯ ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನ ನೀನು ಮದುವೆ ಆಗುವುದಕ್ಕಾಗಿ ಹೊರಟೆಯೋ ಹೌದು ಮುಂದೇನು ಕಥನ ಸಂತಾನಕ್ಕಾಗಿ ಸುಗ್ರೀವನನ್ನು ಕಲಿತುಕೊಟ್ಟೆ ಏನಾಯ್ತು ಸಂತಾನ ಸಂತಾನವರೇತು ಸಂಕ್ರಮವೇ ಬದ್ಧವಾಯಿತು ದುರಮನ್ನು ಬಯಸಿದ್ದಾಳೆ ನೀನೇನು ಮಾಡಿದೆ ಧೂಮ್ರಾಕ್ಷರನೆ ಕಳುಹಿಸಿದೆ ಯಾಕೆ ಬೇಕಾಗಿ ಆಕೆಯನ್ನು ಎಲ್ಲಿ ತರುವುದಕ್ಕಾಗಿ ತಮ್ಮನೇ ಎಲ್ಲ ಕೇವಲ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷರನೆ ಸುಟ್ಟವಂತೆ ಧೂಮ್ರಾಕ್ಷನ ಮರಣವಾಯ್ತೆ ಆಮೇಲೆ ಚಂಡ ಮುಂದೆ ಕಲಿತುಕೊಟ್ಟೆ ಪರಿಣಾಮ ಕಾಲಿಯಾಗಿ ಅವರು ಚಂಡ ಮುಂಡರಲ್ಲಿದ್ರೆ ಪ್ರಭು ಇಷ್ಟಾದರೂ ನೀನು ಮಾತ್ರ ಮುಂದುವರಿಯುತ್ತಾ ಇದೆಯಲ್ಲ ಏನು ಕಾರಣ ಸೊಕ್ಕಿದ ಹೆಣ್ಣಿಗೆ ಉತ್ತರಗೊಳ್ಳಬೇಕೆಂಬ ಉದ್ದೇಶದಿಂದ ನೋಡಿ ನಮ್ಮವರನ್ನು ಒಟ್ಟು ಸೇರಿಸಿದ್ದೇನೆ ಮಣಿರಥವನ್ನು ಏರಿ ಹೊರಟಿದ್ದಾರೆ ಸಾವಧಾನ ಇನ್ನು ನಾನು ಬಂದನಲ್ಲ ಮನೋಗತವಾದ ಅಭಿಪ್ರಾಯಕ್ಕೆ ಅವಕಾಶ ಇದೆ ಆಧರಿಸಬೇಕು
ಇದ್ದೇನೆ. ದಿಕ್ಕು ದಶೆ ಇಲ್ಲದೆ ಬಳಲುತ್ತಿದ್ದ ದಾನವರಿಗೊಂದು ಸರಿಯಾದಂತಹ ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಅವಿರತವಾದಂತಹ ಶ್ರಮಕ್ಕೆ ಸಿದ್ಧನಾದವ ನೀನು. ನಮ್ಮ ಜೀವನ ಅನ್ನುವುದು ಸುಖದ ಸೋಪಾನವಾಗಿರಲಿಲ್ಲ, ಒಂದು ಮುಳ್ಳಿನ ಹಾಸಿಗೆಯಾಗಿತ್ತು. ಯಾವುದನ್ನು ಲೆಕ್ಕಿಸದೆ ದಾನವರಿಗೊಂದು ನೆಲೆಯನ್ನು ದೊರಕಿಸಿಕೊಡುವಲ್ಲಿ ಮಹತ್ತರವಾದಂತಹ ತ್ಯಾಗಕ್ಕೆ ಬದ್ಧನಾದವ ನೀನು. ಲೋಕೋತ್ತರವಾದಂತಹ ಕೀರ್ತಿಯನ್ನು ಬೆಳಗಿಸುವಲ್ಲಿ ಕೇವಲ ನಿನ್ನೊಬ್ಬನ ಅಪೇಕ್ಷೆ ಇದ್ದದ್ದಲ್ಲ. ಹೆತ್ತಪ್ಪೆಯಾದಂತಹ ಧನುದೇವಿ ಹಸಿರು ಕುಲಕ್ಕೆ ಮಾತೆಯಾಗಿ ವರ್ತಮಾನ ಕಾಲದಲ್ಲಿ ಕಾಣಿಸಿಕೊಂಡವರು. ಆ ಮಾತೆಯ ಈಪ್ಸಿತಾರ್ಥವನ್ನು ಈಡೇರಿಸುವುದಕ್ಕೆ ಬೇಕಾಗಿ ಸದಾಕಾಲ ಕಟಿಬದ್ಧನಾದವ ನೀನು. ಆದರೆ ಬಹು ವಿಚಿತ್ರವಾದಂತಹ ನಡೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಪ್ರಭೋ, ಸಾಮಾನ್ಯ ಕಾಮನ ಬಾಣಕ್ಕೆ ತನುವನ್ನು ತೆತ್ತು ಕಾಮಿನಿಯೊಬ್ಬಳ ಬೈಕಿಯಿಂದ ಮುಂದುವರಿಯುತ್ತಾ ಇದ್ದೀವಿ. ಹೆಣ್ಣನ್ನು ವಹಿಸಿದರೆ ಅಪರಾಧ ಅಲ್ಲ. ಏರಿಯವಳ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಅರ್ಹತೆಗೆ ಬೇಕಾದಂತಹ ಹೆಣ್ಣೊಬ್ಬಳನ್ನು ನೋಡಿ ಅವಳನ್ನು ಮದುವೆಯಾಗಿ ಬೇಕಾದ ಹಾಗೆ ಸುಖವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ಏನು ನಿರ್ಧಾರವನ್ನು ಕೈಗೊಂಡೆ? ಕಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಆತನ ಅಮೋಘವಾದಂತಹ ಕಾರುಣ್ಯಕ್ಕೆ ಒಳಗಾಗಿ ಹೊರಬಲವನ್ನು ಸಂಪಾದನೆ ಮಾಡಿದವ ನೀನು. ವಿಶಾಲವಾದಂತಹ ಮನಸ್ಸನ್ನು ಹೊಂದಿದವ, ಅದನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಆ ಸಮಯದಲ್ಲಿ ಕಾಮಿನಿಯೊಬ್ಬಳು ಬೇಕು ಅಂತ ಆಗ್ಲಿಲ್ಲ, ಕಾಮನ ಬಾಧೆ ನಿನಗೆ ಇರಲಿಲ್ಲ. ಈಗ ಕಾಮಿನಿಯ ಕುರಿತಾದಂತಹ ಬಯಕೆ ಪ್ರಭು ದೂರದ ಕದಂಬವನದಲ್ಲಿ ಇದ್ದುಕೊಂಡು ನಿನ್ನ ಮನವನ್ನು ಸೇರಿ ಚೆನ್ನಾಗಿ ಮತಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷುಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳನ್ನು ಪಡೆಯಬೇಕು ಅನ್ನುವಂತಹ ಇಚ್ಛೆಯಿಂದ ಹೊರಟೆ ಎಂದಾದ್ರೆ ಪ್ರಭು ಪ್ರಭು ಅವಳು ಇಹಕ್ಕೆ ಒದಗಿ ಬರುವವಳಿ ಅಲ್ಲ, ಒಬ್ಬಳಾಕೆ ಪರವನಿತೆಯಾಗಿರ್ಬೇಕು. ನಾವೆಲ್ಲ ಜಾಗೃತರಾಗೋಣ, ಕದಂಬಾವಣದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಮ್ಮವರೇ ನನ್ನ ಬಳಿಗೆ ಬಂದು ಹೇಳಿದಂತ ವಿಷಯವಾಗಿದೆ. ಹಾಗಂತ ಅವಳ ಬಗ್ಗೆ ನಾನು ತಿಳಿದದ್ದೇ ಅನ್ನವಲ್ಲೇ. ಆಕೆ ಒಬ್ಬಳು ಸಾಮಾನ್ಯ ತರುಣಿ. ಯಾರು ಆಕೆ? ತರುಣಿ ಎಂದೆ.
ನಡೆಯುತ್ತಿರುವಂತಹ ಪಥದಲ್ಲಿ ಎಳ್ಳಿನ 7 ಭಾಗದಷ್ಟು ಕೊರತೆಯಾಯಿತು ಎಂದಾದ್ರೆ ನಮ್ಮ ನಮ್ಮ ಹೆಗಲ ಮೇಲಿರುವಂತಹ ಹೊರೆ ಜಾರಿ ಕೆಳಗೆ ಬೀಳುವುದಕ್ಕೂ ಸಾಧ್ಯತೆ ಉಂಟು. ಹೇಗೆ? ಆಶ್ಚರ್ಯ ಪರಮಾಶ್ಚರ್ಯ. ಸದನ ಕಲಾಪವನ್ನು ಕೈಗಾಣಿಸುವಂತಹ ಉದ್ದೇಶದಿಂದ ರಥವನ್ನೇರಿ ಹೊರಟಿಯ ಪ್ರಭು. ಒಬ್ಬ ಅಂತಹ ವ್ಯಕ್ತಿ ದೇಹವನ್ನು ಹೊತ್ತೊಯ್ಯುವಂತಹ ರಥವನ್ನು ಏರ್ತಾನೆ ಅನ್ನೋದು ಪ್ರಧಾನ ಅಲ್ಲ. ಮೊದಲಾಗಿ ನಾವು ಸಂಬಂಧವನ್ನು ನೋಡಲೇಬೇಕು. ನಮ್ಮವರಿಗೆ ಬೇಕಾಗಿ ಬದಲಾವಣೆಯಾಗಲೇಬೇಕು. ಆದರೆ ನಮ್ಮ ಜೀವನದಲ್ಲಿ ಮನೋರಥ ಏನು ಅನ್ನುವುದನ್ನು ಚೆನ್ನಾಗಿ ನಾವು ತಿಳಿಯಲೇಬೇಕು. ಈ ತನಕದ ಗಮ್ಯ ತಾನವರ ಉತ್ಕರ್ಷೆಯನ್ನೇ ಬಯಸುತ್ತಾ ಕಾಲವನ್ನು ಕಳೆದವ ಪ್ರಭು. ಆಲೋಚನೆ ಮಾಡು, ಆಲೋಚನೆ ಮಾಡು. ಆಗಂತುಕರ ಮನಸ್ಸಿನಲ್ಲಿ ಭಯದ ವಾತಾವರಣವನ್ನು ಹುಟ್ಟಿಸುವಂತಹ ಗಾಢಾಂತಕಾರವಾದಂತಹ ಕಾನನ ಕದಂಬ ವನ. ಆ ಪ್ರದೇಶಕ್ಕೆ ರಾತ್ರಿ ಬಿಡು ಹಗಲಿನಲ್ಲಿ ಹೋಗುವುದಕ್ಕೆ ಭಯ ಆಗಬೇಕು. ಅಂತ ಅರಣ್ಯದಲ್ಲಿ ಒಂಬರದಿಂದಲೇ ಧರಿಗಿಳಿದಂತ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಒಬ್ಬಳಕ್ಕೆ ಹೆಣ್ಣು ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ ಎಂದಾದ್ರೆ ಅವಳನ್ನು ಏನು ಅಂತ ನೀನು ಪರಿಭಾವಿಸಿದೆ? ತರುಣಿ ಎಂದೆ. ಇಲ್ಲ ಪ್ರಭು, ಇಲ್ಲ. ಅವಳು ಆದಿಮಾಯಾದೇವಿ ಇದ್ದಾಳೆ. ಆದಿಯಲ್ಲಿ 3 ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಳಾಗಿ ಅವರಿಗೆ ಒಂದೊಂದು ಕರ್ತವ್ಯವನ್ನು ಯೋಜಿಸಿ ಅವರಲ್ಲಿ ಒಂದು ಮಾತನ್ನು ಹೇಳಿದ್ದಾಳಂತೆ. ಕಷ್ಟ ಕಾಲದೊಳನ್ನ ನಿಷ್ಠೆಯಿಂದ ಬಡಿಸಿರಿ, ನಾನೇ ಬರ್ತೇನೆ ಎನ್ನುವ ಹಾಗೆ. ನಾವು ಮಾಡುತ್ತಿರುವಂತಹ ಅನ್ಯಾಯ ಅಧಿಕವಾಗುವುದಕ್ಕೆ ತೊಡಗಿದೆ. ಲೋಕದಲ್ಲಿ ಋಷಿಮುನಿಗಳು, ಗೋವುಗಳು, ಮಾತೆಯರೆಲ್ಲ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಾರೆ. ಅವರಿಗೆ ಒಂದು ಪಾವನವಾದಂತಹ ಜೀವನ ಬೇಕಾ ಬೇಡುವ ಹೇಳು? ಪಾವನವಾದಂತಹ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಪಾವನೆಯಾದಂತಹ ಕೌಶಿಕೆ ನಮ್ಮ ಕಣ್ಣಿಗೆ ಕಾಣುವಂತ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ಪ್ರಭು, ದುಷ್ಟ ಶಿಕ್ಷಣ, ಶಿಷ್ಟರನ್ನು ರಕ್ಷಿಸುವುದು ಅವಳ ಪರಮ ಧ್ಯೇಯ. ಹಾಗಾಗಿ ಅಗೋಚರ ಶಕ್ತಿಯಾದಂತಹ ಆಕೆಯನ್ನು ನೀನು ಮೋಹಿಸುವುದು ಸರಿಯೇ? ಯೋಚನೆ ಮಾಡು. ಅಯ್ಯೋ, ನಿನ್ನ ಮಾತುಗಳನ್ನು ಕೇಳುವಾಗ ನನಗೆ ಆಶ್ಚರ್ಯವಾಗುತ್ತಾ ಉಂಟು. ಏನು? ಹಾಗಂತ ನೀನು ಅವಳ ಬಗ್ಗೆ ಚೆನ್ನಾಗಿ ತಿಳಿದವನಂತೆ ಮಾತಾಡ್ತಾ ಇದ್ದಿ. ಹೌದು. ಹಾಗಾಗಿ ನಿನ್ನಲ್ಲಿ ಕೇಳುವುದೊಂದು ಒಂದೇ, ನಿನ್ನ ಕೊನೆಯ ನಿರ್ಧಾರ ಏನು ಅದು ಹೇಳು. ನೀನು ಕ್ರಮಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಜಗದೊಡದಿಯೋ ತರುಣಕ್ಕೆ ಶರಣಗೆ ಭಕ್ತಿಯಿಂದಲೇ ಬಡಬಡುತ್ತಳು. ಜಗದೊಡತಿಯ ತರುಣಕ್ಕೆ ಭಕ್ತಿಯಿಂದಲೇ, ಜಗದೊಡದಿಯ ಶರಣಗೆ ಭಕ್ತಿಯಿಂದಲೇ ಬಡಬಡುತ್ತಳು. ಪಡೆದವಳ ಕಾರುಣ್ಯದಲ್ಲಿ ಜಡದ ಪೀಠನ ವರದ ದರದಲ್ಲಿ, ಜಡದ ಪೀಠನ, ಜಡದ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಆಲಿಸಬೇಕು. ಬಿಡು ಬಿಡು ಏನನ್ನು ಬಿಡು ಮನದ ಮೂರ್ಖತೆಯ ಹೋಮಕನಾಗಬೇಡ ಪ್ರಭು. ಭ್ರಮೆಗೆ ಒಳಗಾದವನಿಗೆ ಒಳಿತು ಕೆಡುಕೊಂಡು ಯೋಚಿಸುವಂತಹ ಮತಿಯನ್ನು ಕಳೆದುಕೊಳ್ಳುವುದಕ್ಕೆ ಮುಂದಾಗ್ತಾನಂತೆ. ಸರಿಯಾಗಿ ಆಲೋಚನೆ ಮಾಡಿ ನೋಡು. ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ವ್ಯಕ್ತಿಯೊಬ್ಬನ ಜೀವನದಲ್ಲಿ ಕೂಡಿತು ಎಂದಾದರೆ ಯಾವತ್ತೂ ಅನಾಹುತ ತಪ್ಪಿದ್ದಲ್ಲ. ವಿವೇಕವು ಸದಾಕಾಲ ಜಾಗೃತವಾದರೆ ಅವನ ಬಾಳು ಬಂಗಾರವಾಗ್ತದೆ ಅನ್ನುವುದಕ್ಕೆ ಅನುಮಾನ ಇಲ್ಲ. ಒಂದು ಕಾಲದಲ್ಲಿ ನೀನು ಮಾಡಿದಂತಹ ಸಾಧನೆ ಶ್ಲಾಘನೀಯವಾದುದು ಪ್ರಭು. ಏನು? ಯಾಕೆ ಈ ರೀತಿಯಾಗಿ ಮುಂದುವರಿಯುತ್ತಾ ಇದ್ದಿ ಒಂದು ಅರ್ಥವಾಗುವುದಿಲ್ಲ. ಯಾಕೆ? ಜಡದ ಪೀಠನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ವರಬಲವನ್ನು ಹೊಂದಿ ವಿಶಾಲವಾದಂತಹ ಶೋಣಿತಾಪುರದಲ್ಲಿ ಸದಾಕಾಲ ಸ್ಥಿರವಾಗಿ ನಾವು ಉಳಿಯಬೇಕಾಗಿತ್ತು. ಆದ್ರೆ ಸಣ್ಣ ಮುಂಡರ ಹೇಳಿಕೆಯನ್ನು ಕೇಳಿಸಿಕೊಂಡಂತ ನೀನು ಅವಳನ್ನು ಕೈ ಹಿಡಿಯಬೇಕು, ಶೋಣಿತದ ಅರಮನೆಗೆ ಸೇರಿಸಬೇಕು, ಆ ಮೂಲಕವಾಗಿ ಸುಖವನ್ನು ಅನುಭವಿಸುತ್ತಾ ಇರಬೇಕು ಅನ್ನೋ ಕನಸನ್ನು ಕಟ್ಟಿದ್ದಿ ಎಂದಾದ್ರೆ ಬಿಡುಮನದ ಮೂರ್ಖತೆಯ. ಅವಳ ಕಾರುಣ್ಯಕ್ಕೆ ಒಳಗಾಗಿ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಕೈ ಹಿಡಿಯುವುದು ಬೇಡ, ಮತ್ತೇನ್ ಮಾಡ್ಬೇಕು? ನಾವೆಲ್ಲ ಒಂದಾಗಿ
ಹೇಳ್ತೀಯ ನೀನು? ಬೀಜ ಇನ್ನ ವಿಷಯ ಎಲ್ಲ ಗೊತ್ತಾಯ್ತು. ಹೋದವರೆಲ್ಲ ಯಾರು ಕೂಡ ಇಲ್ಲಿಗೆ ಬರಲಿಲ್ಲ. ಅಲ್ಲ ಬಂದು ಯಾರಿದ್ದಾರೆ? 4 ಮಂದಿ ಇರುವುದು, ಅವರನ್ನು ಉಳಿಸುವ ಅಗತ್ಯ ಇಲ್ಲ, ನನಗೆ ಗೊತ್ತುಂಟು ರಕ್ತಬೀಜ. ಹಾಗಾಗಿ ನಿನ್ನಾಳೆ ಹೇಳುವ ಮಾತು ಒಂದೇ, ನಿನಗೆ ಆಗುತ್ತದೆ ಎಂದಾದೆ ಹೋಗಿ ಆ ಕಡೆ ಎಳೆದುತ್ತ ಹಾಕುವುದಿಲ್ವೋ ರಣಯ. ರಕ್ತ ಬೀಜ ಬಿಡು. ಹುಟ್ಟಿದ ನಾಡಿನಲ್ಲಿ ಹೇಳಿ ಅನ್ನುವಂತ ಶಬ್ದಕ್ಕೆ ಅವಕಾಶ ಇಲ್ಲ. ಈ ನೀತಿ ನಿರ್ಣಯವನ್ನು ನಿಷ್ಠೆ ಅಂತ ಆದ ಮೇಲೆ ನಿನಗಿಂತ ಮೊದಲು ತಲೆ ಕೊಡಬೇಕಾದವನ ಹೋಗ್ಬೇಕಾದಮ್ಮವನಕ್ಕೆ ಮಾಡುವ ಯತ್ನ ಫಲವತ್ತರ ನೈವೇದ್ಯ. ಕೋಟಿ ಸಂಖ್ಯೆಯ ದಾನವೀರರನ್ನೆಲ್ಲ ಸೇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿ ಏನಿದು ವಿಚಿತ್ರ ಅನುಭವ. ಹಗಲು ಕತ್ತಲೆಯಾಗಿ ಕಾಣಬೇಕಾದಂತಹ ಪ್ರದೇಶ ಇವತ್ತು ಶುದ್ಧ ಬೆಳಕೇ ಕಾಣುತ್ತಾ ಉಂಟು. ನಾನು ಆಲೋಚನೆ ಮಾಡಿದ್ದದನ್ನಲ್ಲ. ಈ ಪರಿಸರದಲ್ಲಿ ಇಷ್ಟು ಬೆಳಕಲು ವ್ಯವಸ್ಥೆ ಯಾರು ಮಾಡಿದವ ಅಂತ ಬೇಕು ನನಗೆ. ಅರ್ಥ ಆಯ್ತು ನನಗೆ. ಲೋಕ ವ್ಯವಸ್ಥೆಯನ್ನೇ ಕಾಪಾಡಬಲ್ಲಂತ ಮಹಾಮಾತೆ ಜಗನ್ಮಾತೆ ಪರಾಶಕ್ತಿ ಇಲ್ಲಿ ನೆಲೆಯಾಗಿದ್ದಾಳಂತೆ. ಮರಗಳನ್ನು ನೋಡಿದ್ದು, ಬಳ್ಳಿಗಳನ್ನು ನೋಡಿದ್ದು ನಾನು. ಬೇರೆ ಬೇರೆ ಋತುಗಳಲ್ಲಿ ಕಾಣಿಸಬೇಕಾದಂತಹ ಫಲಗಳು, ಪುಷ್ಪಗಳು ಒಂದೇ ಋತುವಿನಲ್ಲಿ ಕಾಣಿಸುತ್ತಾ ಇದೆ. ದೇಹಸ್ಥದ ಸವಿತ್ರ ಮಂಡಲ ಮಧ್ಯವರ್ತಿ ಸೂರ್ಯಮಂಡಲದಲ್ಲಿದ್ದುಕೊಂಡು ಯಾರು ಬ್ರಹ್ಮಮನ್ನರ ಸತ್ಪುರುಷರಿದ್ದಾರೋ, ಸಾಧಕರಿದ್ದಾರೋ ಅವರಿಗೆಲ್ಲ ಅನುಗ್ರಹ ಕಾರಕಳಾಗಿ ಕಾಲವನ್ನು ಕಳೆಯುವಂತ ಮಹಾಚೇತನ ಇಲ್ಲಿ ನೆಲೆಯಾಗಿದೆ. ಹಾಗಾಗಿ ಇಲ್ಲಿವರೆಗೆ ಬಂದಾಗಿದೆ. ಅವಳನ್ನು ಕಣ್ಣಾರೆ ಕಾಣುವಂತ ಸೌಭಾಗ್ಯ ರಕ್ತಬೀಜಾಸುರನ ಪಾಲಿಗೆ ಒದಗಿ ಬಂದಿದೆ. ಬೆಳಕಿನ ಮೂಲವನ್ನೇ ಅರಸುತ್ತಾ ಮುಂದುವರಿಯುತ್ತೇನೆ. ಕುಳಿತ ಶಿವೆಯ ಗಾಢ ಗರ್ವದಿ ಕುಳಿತ ಆಡಿದನು ತನ್ನೊಳಗೆ ಇವಳ ತಿಳಿಯಾಗಿದೆ ತಾಯ್ತೇ. ಏನು ಮಾಡೋಣ, ಏನು ಮಾಡೋಣ? ಮಾಡಲಿನ್ನೇನ ಕಟ ಶುಂಭನ ಕೂಡೆ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯ ಮಾಡಿ ಬಂದಿಹೇ. ಮಾತಾವರಕದ ಶ್ಯಾಮ ಮಾತಂಗಿ ಮನುಷ್ಯಾಲಿನಿ ಕುರಿಯಾಗಜಾಕ್ಷಂ ಕಲ್ಯಾಣಿ ಕದಂ ಮಮನಮಾಸಿನಿ ಜಯ ಜಯ.
ಅಮ್ಮ ನುಡಿದಿದ ಬೆದರು ಆದರೂ ನುಡಿಸಿದ ಬೆದರು ಕಲಿರಂಗ ಬೀಜರು ಆಶ್ಚರ್ಯವಾಗಿ ಹೋಯ್ತಲ್ಲ ನನಗೆ. ಸರಿಯಾಗಿಯೇ ನೋಡಿದೆ. ಕೇವಲ ಮಾಂಸಾಕ್ಷಿಗಳಿಂದ ನೋಡಿದರೆ ಸಾಕಾಗುವುದಿಲ್ಲ. ಅಂತರಂಗದ ಕಣ್ಣನ್ನು ತೆರೆದು ನೋಡಿದೆ ಎಂದಾದರೆ ಈಕೆ ಯಾರು ಏನು ಎಷ್ಟು ಅನ್ನುವುದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಪಾದದಲ್ಲಿ ಪಾತಾಳ, ಕಟ್ಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ. ಜಗದ ತಾಯಿ ಅನ್ನುವುದಕ್ಕೆ ಬೇರೆ ಅನುಮಾನ ಬೇಕೆ? ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಗುತ್ತಾ ಇದ್ದಾಳೆ. 7 ಬಣ್ಣದ ಸೀರೆ ಹುಟ್ಟಿದ್ದಾಳೆ ಅಮ್ಮ. ನಗುವಿನ ಮೂಲಕವಾಗಿ ಸುಗ್ರೀವ ಸತ್ತು ಬಿದ್ದನಂತೆ. ಪುನರಪಿ ಇವಳ ವಿಚಾರವನ್ನು ನಮ್ಮೊಡೆಯನಲ್ಲಿ ಹೇಳುವುದಕ್ಕೆ ಬೇಕಾಗಿ ಪೂರ್ಣಾನುಗ್ರಹವನ್ನು ಬೀರಿ ಆ ಸುಗ್ರೀವನನ್ನು ಮತ್ತೊಮ್ಮೆ ಕಳುಹಿಸಿಕೊಟ್ಟಿದ್ದಾಳೆ ಶೋಣಿತದ ಅಂಗಣಕ್ಕೆ. ಒಂದು ಹೇಳಿದ ಬೇಡ ಪರಾಕು ಬೇಡ, ದೈತ್ಯರ ವಧೆಗೆ ಬೇಕಾಗಿ ಕದಂಬ ಕಾಂತಾರದಲ್ಲಿ ಅವಳು ನೆಲೆಯಾಗಿದ್ದಾಳೆ. ಅವಳನ್ನು ನಾವು ಬಯಸುವುದಕ್ಕೆ ಮುಂದಾದೆವು ಎಂದಾದರೆ ಶೀಘ್ರದಲ್ಲಿಯೇ ನಮ್ಮ ಮರಣವನ್ನು ಕಾಣಬೇಕಾದೀತು. ಎಚ್ಚರಿಕೆಯ ಮಾತು ನಮ್ಮೊಡೆಯನಿಗೆ ಅರ್ಥವಾಗಲಿಲ್ಲ. ಹೇಗೆ ಅರ್ಥ ಆಗಬೇಕು? ತಿಳಿಯದೇ ಇದ್ದವನೇ ಮಹಾಮೇಧಾವಿ ಅನ್ನುವಂತಹ ನೆಗಳಿಕೆಯನ್ನು ಹೊಂದಿ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದ್ದಾನೆ. ಅವನಿಗೆ ಬುದ್ಧಿವಾದದ ಮಾತುಗಳನ್ನು ಹಾಡುವವರು ನಾವಲ್ಲ. ನಾವು ದಾರಿ ತಪ್ಪಿದ್ರೆ ನಮಗೆ ಹಿತೋಕ್ತಿಗಳನ್ನು ಹೇಳುವುದರ ಮೂಲಕವಾಗಿ ದಾನವರ ಶ್ರೇಷ್ಠನ್ನು ಕಾಣುತ್ತಾ ಇದ್ದವ. ಆದರೆ ಇವಳ ಕುರಿತಾಗಿ ತಿಳಿಯುವಷ್ಟು ಜ್ಞಾನ ಅವನಿಗೆ ಇಲ್ಲದಾಗಿ ಹೋಯಿತೆ. ಬಾಣಲ್ಲೂ ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಪಂಚ ಪ್ರಕೃತಿ ಇವಳೇ ಎನ್ನುವ ಹಾಗೆ ಗೋಚರಿಸುತ್ತಾ ಇದ್ದಾಳೆ. ನೋಡಿ ನೋಡಿ ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರರು 2 ಅಕ್ಷಿಗಳಲ್ಲಿ ಮನೆ ಮಾಡಿದ್ದಾರೆ. ಸೋಹ ಪತಿಯಾದಂಥ ಅಗ್ನಿದೇವ ಹಣೆಯ 3ನೇ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಮ್ಮು ದ್ವೀಪಕ್ಕೆ ಆಧಾರ ಸ್ತಂಭ ಎನಿಸಿರುವಂತಹ ಮೇರುಮಂದರ ಪರ್ವತಗಳು ಇವಳ ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. 7 ಸಾಗರಗಳೇ ವಸನ. ಅವಳ ಪಾದಕ್ಕೆ ಮಣಿಯಬೇಕು ಅನ್ನುವಂತಹ ಉದ್ದೇಶ ಸನೇಹಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದದ್ವಯಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಮಹಾತಾಯಿಯ ಮುಖಾವಲೋಕನ ಮಾಡಿದೆ. ನನ್ನನ್ನು ನೋಡಿ ಕ್ರೂರವಾದಂತಹ ದೃಷ್ಟಿಯನ್ನು ಬೀರಿದ್ದಾಳೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಭಯಾತಂಕ ನಿರ್ಮಾಣ ಆದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತಹ ಜಗನ್ಮಾತೆ ಇವಳು. ನಾವು ಎಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೇವೆ? ಅಧರ್ಮಿಗಳಾಗೇ ವ್ಯವಹರಿಸುತ್ತಾ ಇದ್ದೇವೆ. ಮತ್ತೊಬ್ಬರ ಮಂಡೆ ಹೊಡೆದಿದ್ದೇವೆ, ಮತ್ತೊಬ್ಬರ ಮನೆ ದೋಚಿದ್ದೇವೆ. ಆದರೂ ನಿರಾಯಾಸವಾಗಿ ಶ್ರೀದೇವಿಯ ಪುಣ್ಯಚರಣವನ್ನು ಕಾಣುವಂತಹ ಸೌಭಾಗ್ಯ ನಮ್ಮ ಒಡೆಯ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಹಲವಾರು ವಿಚಾರಗಳನ್ನು ಹೇಳಿದಾಗ ಅವನಿಗೆ ಪಥ್ಯವಾಗಲಿಲ್ಲ. ನನ್ನ ಮಾತನ್ನು ಧಿಕ್ಕರಿಸಿದ. ಆದರೂ ಅವನ ಉತ್ಪನ್ನವನ್ನು ಉಣ್ಣು ಬದುಕಿದಂತಹ ದೇಹ ನಮ್ಮದು. ಒಡೆಯನಿಗೆ ಬೇಕಾಗಿ ನಾನು ದುಡಿಯಲೇಬೇಕು. ಇವಳು ನನ್ನ ಮಾತಿಗೆ ಮನ್ನಣೆ ಕೊಟ್ಟು ಬರ್ತಾಳೆ ಎಂದಾದ್ರೆ ವೈಭವದಿಂದ ಶೋಣಿತದ ಅರಮನೆ. ಕಾಳಗ ನಡೆದರೆ ಆಮೇಲಿನ ಪ್ರಶ್ನೆ. ಒಟ್ಟಿನಲ್ಲಿ ಶಕ್ತಿ ಪ್ರದರ್ಶನ ಸಲ್ಲದು. ಅಡಿಗೆರಗಿ ಭಕ್ತಿಯ ಮೂಲಕ ನುಗ್ಗುತ್ತೇವೆ. ಶುಂಭ ದಾನವ ಬಯಬಿದೊಡೆ, ಶುಂಭ ದಾನವ ಬಯಬಿದೊಡೆ,
ಅಮ್ಮ ಅಮ್ಮ, ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತನಾದ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮಗಳು. ಭಜನೆ ಮಾಡಬೇಕು ಅನ್ನುವಂಥ ಆಕಾಂಕ್ಷೆಯನ್ನು ಇರಿಸಿ ಅರಣ್ಯ ಪ್ರವೇಶ ಮಾಡಿದವನೇ ಅಲ್ಲಮ್ಮ, ಒಬ್ಬ ಸ್ವಾಮಿನಿಷ್ಠ ಸೇವಕನಾಗಿ ಬಂದಿದ್ದೇನೆ. ಏನಾಂಕ ನಿಭವಕ್ತರಿಯಾಗಿ ರಾರಾಜಿಸುತ್ತಾ ಇದೆಯಲ್ವತ್ತ ವರ್ತಮಾನ ನಮ್ಮೊಡೆಯ ತಿಳಿದ ಕೂಡಲೇ ಹಲವು ಮಂದಿಯನ್ನು ಕಾನನಕ್ಕೆ ಕಳುಹಿಸಿಕೊಟ್ಟ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಉತ್ತರವನ್ನು ಕೊಟ್ಟೆಯಂತೆ. ದೂರವನ್ನು ಬಯಸಿದೆಯಾ? ಯಾಕಮ್ಮ ಯುದ್ಧ ಹೇಳು. ಏರು ಯಮುನಿಯಾದ ನಿನಗೆ ಈ ಸಮಯದಲ್ಲಿ ಸಮರ್ಥನಾದಂತ ಒಬ್ಬ ಗಂಡುಗಲಿ ದೊರಕಲೇಬೇಕು. ಒಬ್ಬಾತ ಇದ್ದಾನೆ, ಮಾನನಿಧಿ ಶುಂಭ ಅನ್ನುವಂತ ನೆಗಳಿಕೆಯನ್ನು ಹೊಂದಿದವ. ಪೃಥ್ವಿ ಮೂರಕ್ಕೆ ಒಡೆಯನಾಗಿ ಧನುಜರಿಗೆಲ್ಲ ಆಧಾರ ಸ್ತಂಭನಾಗಿ ಶೋಣಿತದ ಅರಮನೆಯಲ್ಲಿ ಮೆರೆಯುತ್ತಾ ಇದ್ದಾನೆ. ಅವ ನಮ್ಮ ಒಡೆಯ, ನೀನು ನಮ್ಮ ಒಡತಿ. ನೀವಿರುವರು ಜೊತೆಯಾಗಿ ಭಕ್ತರಾದತ್ತ ಶರಣರಾದತ್ತ ನಮ್ಮನ್ನು ಹೊರಸಿದಿರಿ ಎಂದಾದ್ರೆ ಅತಿ ಬೇಗನೆ ಉತ್ಕರ್ಷೆಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಭರವಸೆಯ ನುಡಿಗಳನ್ನಾಡಿ ಇತ್ತ ಕಡೆಗೆ ಬಂದಿದ್ದೇನೆ. ನೀನು ಬರ್ತೀ ಅನ್ನುವಂತಹ ವಿಶ್ವಾಸವನ್ನು ತಳೆದಿದ್ದೇನೆ. ಬಂಗಾರದ ರಥ ಸಿದ್ಧವಾಗಿದೆ, ಇದರಲ್ಲಿ ಕುಳಿತೆ ಎಂದಾದ್ರೆ ಇದರ ಹಿಡಿಕೆಗೆ ನಾನೇ ಹೆಗಲು ಕೊಡ್ತೇನಮ್ಮ. ಶೋಣಿತಾಪುರಕ್ಕೆ ವೈಭವದಿಂದ ಸಾಗೋಣ. ಬಾರಿಸುವಂತಹ ಮರಣ ಮೃದಂಗವನ್ನು ಬದಿಗಿರಿಸು, ಕೈಯಲ್ಲಿ ವರ್ಣ ಮಾಲಿಕೆಯನ್ನು ಧರಿಸು, ಶುಂಭನ ಕೊರಡೆಗೆಕ್ಕಿ ವರಿಸು, ನಮಗೆಲ್ಲ ಸುಖವನ್ನು ಉಣಿಸು. ಇಳಿದುವ ಒಲಿದುವ ಒಲಿದುವ ಚಂಡಮಂಡಲದ ವಿಚಾರವನ್ನು ತಿಳಿದ ಕೂಡಲೇ ಅವ ಬರಬೇಕಿತ್ತು. ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ಕಳವನ್ನೆಲ್ಲ ಕಾನೂನು ಕಟ್ಟಿದ. ಕೈಯಿಂದಲೇ ಅರಮನೆಯಲ್ಲಿ ಕುಳಿತಂತ ಆತನ ಮರಣ ಹೇಳಿ ಅವನನ್ನು ಹೊಗಳ ಮರಿನ
ನಿಖಿಲ ಹಿರಿಯಾಕಲು ನಮ್ಮನ್ನು ಬತ್ತಿಂಚೆ ಸತ್ಯ ನಿಖಿಲ ಹಿರಿಯಾಕಲು ಬೆರಿ ಬತ್ತದ ಆನ ತಾರೆ ಪಣ್ಣ ನೆರಿ ಬತ್ತದ ಬತ್ತೆ ಅಚ್ಚರ ಬದ್ದರೆ ಪತ್ತು ಕುಟುಂಬ ಒಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನು ಪತ್ತಿಂಚು ಗಡಿ ಕಾರ್ಸದ ಬಲ್ಪು ಮುಟ್ಟ ಏನನ್ನು ಬಲ್ಪುಡ ಮಾಡಿ ನಿಖಿಲ ಈ ಕಾಲು ಹೊಡೆದು ಮತ್ತೆ ಮೇಲ್ ಕಾಲು ಮುಟ್ಟದಾಲ ಒಡಕದ ಅಂತ ಲೆಕ್ಕ ಕಾಪಾಡ್ದು ಕೊರುವೆ ಈ ಅಮೃತಗಳಿಗೆ ಪಾಡಿದಪ್ಪ ಹೊರದಂತ ಲೆಕ್ಕ ಕರ್ತೀರ ಬಾಡಿದ ಲೆಕ್ಕ ಮುರ್ತಿಪು ತಾಲಿಂದ ಲೆಕ್ಕ ದಸೋದಸತ್ತಲ್ಲ ಗಡಪರಾಜಗೂ ಪಾರಾದು ಕೊಡ್ದು ನಿಖಲು ಪೋಯಿನೆಟ್ಟೆ ಬತ್ತಿನೆಡು ದುಂಬುಡು ಬೆಳೆವಂತು ಸಂಸಾರದ ಉಲ್ಲಾಸವನ್ನು ಪೇರು ಉರ್ಕಾಡ್ಲೆಕ್ಕ ಉರ್ಕಾಡ್ದು ಕೊರ್ಪೆ ಗುರಿಂಚಿತಿ ಸೇವೆನು ಸಂತೋಷಡು ಕೈಕೊಂಡೆ ಇಡೀ ಊರಿಗೆ ಬರ್ಪಿ ತುರ್ತನು ಮಾಯೋಡು ಪರಿಹಾರ ಮಲ್ತು ಕೊಡ್ದು ನಾಲ್ಕಾರ ನಡೆಯರ್ದು ರಡ್ಡುಕಾರ ನರಮಾಣಿ ಮುಟ್ಟ ಬತ್ತಿಂಚಿತಿ ಬುಲೆಟ್ ಪತ್ತಿಂಚಿತಿ ಪಲಟು ಸುಖಮುಖದ ಸಾಧನೆ ಅನುಂಡು ಮಲ್ತು ಕೊರ್ಪೆ ಎನ್ನ ಮಿಕ್ಕ ಭಕ್ತಿ ನಗಲಿ ಗಪ್ಪೆ ಅದು ಸಿರಿಮೆರ ಕೊಡ್ದು ತಮ್ಮಲ ಆದ ಬುದ್ಧಿ ನೀತಿನ ಪಣಂದು ಈ ಊರನ್ನು ಪೂತವಿತ್ತಲ್ದಾಗ ಕಾಪಾಡು ಗೊರ್ಪನ ಬಾರ ಎನ್ನವು ಧೈರ್ಯ ಮಲ್ತೋನಿ ಕೀರ್ತಿ ಬರುಮಾಯಗು ಆವಡತ್ತ ಭಕ್ತಿಡು ಕೊರ್ನಂಚಿನ ಸೇವೆ ರಾಧಾಕೃಷ್ಣಾಚಾರ್ಯ ಆವಡ ಅಪ್ಪೆ ಕೊಂಚ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚಿನ ಈ ಸೇವೆನು ಎಂಕಲ ಮಾಯದ ಮಟ್ಟೆಲ್ಗೆ ಎಂಕಲು ಪಾಡೊಂಡ ನನ್ನ ಮಿತ್ತಗೆ ನಿಕಲು ಪೋಪಿ ಸಾಧಿ ಮಲ್ಪಿ ಉದ್ಯೋಗಗಳು ಒವೇ ಒಂಜಿ ರೀತಿಯ ಅಡೆತಡೆ ಬರ್ಪಣ ಇತ್ತನ್ನಲ್ಲ ಎಂಕಲ ಮಾಯದ ಬಲಿನ ಬೀಜದ ಬರ್ಪಿ ದುರಿತವನ್ನು ತಟ್ಟುಪಾರಾದು ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಕೊರ್ಪನೆ ತೊಟ್ಟಿಗೆ ಉತ್ಪತ್ತಿದ ಸಾಧಿಲ್ಲ ಉಂಡು ಮಲ್ತು ಕೊರ್ಪ ಪತ್ತೆಕ್ಕು ನೂದಕ್ಕೂ ಸಾವಿರ ಓಡಿದ್ದೆ ಓ ಸಾರನಾಡಪ್ಪ ಜಾತ ಮಲ್ಲೆತ್ತ ಒಂಜೇನು ಒಜ್ಜಿದೆತ್ತದು ಮಲ್ಲ ಮಲ್ಲ ಸಂಖ್ಯೆಯನ್ನು ದಿಂಜಾದು ಬಾಡ್ಲಿ ಆತೆತ್ತ ಉತ್ಪಾದನೆ ತುಪಾದು ಕೊರದು ಗರಿಸಾವಳಿಯರಿಗೆ ಅದನ್ನು ಪಂಡ್ಪಾಡ ಭಾಗದರೆ ಚಂದದಾರೆ ಮೊದ್ಲೆಗಾರ್ರೆ ಆವಡ ಸಂತೋಷ ಅಂಡು ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯವನ್ನು ಒದಗಾದ ಕೊರ್ಕ ಈ ಊರು ಈ ದೇಶದ ನಿಕ್ಲ ಪುದರ್ ಮೇರೆಂಡ ಯಾರಂದು ಪರ ಊರು ಪರದೇಶದ ನಿಕ್ಲ ಕೀರ್ತಿ ಬೆಳಗೋಡು ಅಂಚನೆ ಊರ್ದಲ್ಲ ದಿನಕ್ಕೊಂಜಿ ರಡ್ರಡ್ಡು ಮೂಜಿ ಮೂಜಿ ಕಾರ್ಯಕ್ರಮ ತಿಕ್ಕುಲೆಕ ಅನು ಮಲ್ತು ಕೊರ್ಕ ಓ ಇಜ್ಜಿನ ನನ್ನ ಮಂಡೆ ವೆಚ್ಚ ಮಲ್ಪೊಡೊಂದು ಇಜ್ಜಿ ಇಂಚನೆ ಕಾರ್ಯಕ್ರಮ ಮಲ್ಪೊಂಡಕ್ಕಳು ಮನಸ್ಸು ಖುಷಿಯಾದು ದಿಂಗಿನೆಟ ಅಲ್ಲ ದಿಂಜಾದು ಕೊಡ್ತಾರೆ ಅಕ್ಲ ಮನಸ್ಸು ಎಡ್ಡೆ ಅಕ್ಕಲು ಕೊರ್ಪಿರ ಅಂಡ ಕೆಲವು ಕುಲೆಕುಲು ಇದೇ ಇಟ್ಟು ಪುಗ್ಗೋನು ಆ ಕುಲೆಕುಲ ನೆಂಕುಲು ಮಾಡಿಡೋತುವನು ಹಾಗೆ ನನ್ನ ಪಾರ ಪುರುಷೋತಿಕ್ಕಿಜ ನನ್ನ ಮುಲ್ಪ ಉಂತೋಚಿ ಸರ್ತ ಸ್ವರ್ಗೋಗೆ ಪೋಯ್ದಿರ್ಲ ಸರಿಗಾರ್ರೆ ಅವ್ರ ಸಂತೋಷ ಹೇಳಿಡು ಬರ್ತದ ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನ ಒದಗಾದು ಕೊರ್ಕ ಆಂಡಲ ವರ್ಷಕ್ಕೂ 16 ತಿಂಗೋಲ ಒಂಜಿ 2 ತಿಂಗೋಲ ಅಲ್ಲ ಬುಡ ವರ್ಷ 10 ತಿಂಗಳು ಬುಡಂದ ಕಾರ್ಯಕ್ರಮ ಭಾಗವತರೆ ಏಲೆ ಮೀರೊಂದು ಬರ್ತಂದು ಅಮೃತಗಳಿಗೆ ಬೋದು ಇಸಗಳಿಗೆ ಬರ್ಪಿ ಕೊರ್ತು ಯಾನ ಎನ್ನ ಮನೆ ಮಂಚವ ಸೇರ್ನ ಗಳಿಗೆ ಅತ್ತ ಇದನ್ನ ನರ್ಗೊಂದುಲ್ಲ ಪೋ ವಯರ ಪೋತೋಲೆ ಇಂಕು ಉಂಡು ಪರ್ಪುನು ಇಂಚಿನ ಬಡಿಯಾ ಯಾನು ಕುಪ್ಪಿದೇನಿಕೆ ಎಣ್ಣೆತ್ತು ಬೊಂಡ ಇಜ್ಜ ಅಂದಿಗೆ ಎಣ್ಣೆ ಅಲ್ಲ ತಾರೆ ಉಂಡು ಮಿತರ ಯಾನು ಪೋವ ದಿಷ್ಟೇ ಪಾಡು ಇತ್ತಿನೇನು ಪೂರ ದಾಲ್ತು ಪಾಡೋಡ ಒಚ್ಚಿ ಭಕ್ತರಿಗೆ ತೊಂದರೆ ಆಪುಂಡಲ್ಲ ಸೇವಾ ಕರ್ತಿನ ಕಟ್ಬಿಡದೇಳು ಭಕ್ತಿಡು ಅವಡೆ ಸಂತೋಷ ಅಂಡಿ ಎನ್ನ ಉಡಲ್ ಎಂಚ ತಂಪುದಿಯರು ಕೊರ್ನಕ್ಲ ಉಡಲ್ಲ ತಂಪುದಿಯರು ಅಕ್ಲೆ ಬರ್ಪಣಂಚಿನ ಸರ್ವ ಕಷ್ಟನು ಯಾನು ಪರಿಹಾರ ಮತ್ತು ಕೊರ್ಪೆ ಅಸರ್ ಸ್ವೀಕಾರ ಆಲ್ತು
ಸಿಕ್ಕಿದರೆ ಈ ಅರುಣಾಸುರನಿಗೆ ಉಳಿಗಾಲವಿಲ್ಲ. ಆದ್ದರಿಂದ ಇಲ್ಲಿಂದ ಒಮ್ಮೆ ಓಡಬೇಕನ್ನು ಹಾಗೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಓಡುವುದನ್ನು ತಿಳಿಯುವುದು ಪಾತಾಳಲೋಕದಲ್ಲಿ ಗುರುಗಳಾದ ಶುಕ್ರಾಚಾರ್ಯರು ಓಡ್ತಾನೆ ಅಲ್ಲಿಗೆ. ನಮ್ಮನ್ನು ಕೊಂದು ಮುಗಿಸಿದೆ. ದುಷ್ಟ ಇದು ಏನಿಗೆ ಬದುಕಬೇಕೆಂಬ ಆಶೆ ಉಂಟುತ್ತದೆ. ಕೈಯಲ್ಲಿ ಆಯುಧವನ್ನು ಕೆಳಗಿಳಿಸು. 3 ಲೋಕದ ಅಧಿಕಾರಿ ಸುಮ್ಮನೆ ವಾಯಿಸು.
ಕಷ್ಟವನ್ನು ಕೊಡುತ್ತಿದ್ದಂತಹ ವಿರಳ ದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸೋಲಿಸಿದ್ದೇನೆ. ಇನ್ನು ಮುಂದಕ್ಕೆ ಕಳರ ಭೀತಿ ನಿಮಗಿಲ್ಲ. ಏರಿಕೊಳ್ಳಿ ಸ್ವರ್ಗವನ್ನು. ಅಮ್ಮ, ಮುಂದೆ ನಿಮ್ಮನ್ನು ಕಾಣುವ ಬಗೆ ಹೇಗೆ? ಆಸೆ ಎನ್ನುವುದು ಸ್ವಾಭಾವಿಕ, ಆದರೆ ಇನ್ನು ಮುಂದಕ್ಕೆ ಈ ರೂಪದಿಂದ ಕಾಣಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿಧಾನದಿಂದ ಕ್ಷಣಮಾತ್ರದಲ್ಲಿ ಅಂಬರಪಥದಲ್ಲಿ ಗೋಚರವಾಗುವಳಿದ್ದೇನೆ. ಅದಲ್ಲದೆ ನನ್ನ ಕ್ಷೇತ್ರದಲ್ಲಿ ತಲೆಮರೆದುಕೊಂಡು ಓಡಿ ಹೋಗಿದ್ದಾನೆ ದುಷ್ಟ ಅರುಣಾಸುರ. ಹೋದರೆ ಹೋಗಲಿ ಬಿಡು. ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ದೇವಿಯ ಅಭಯವಾಕ್ಯವನ್ನು ಕೇಳಿ ನಾವೆಲ್ಲ ಸಂತುಷ್ಟರಾದೆವು. ದೇವಿ ಮಹಾತ್ಮೆ ಎಂಬ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇ ಎನ್ನಲು ದೇಹ ಪವಿತ್ರ, ವಿ ಎನ್ನಲು ವಿದ್ಯಾ ಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಮೈದೋರುವಳು, ಆ ಎನ್ನಲು ಹರಿಹರನ ಸಾಕ್ಷಾತ್ಕಾರ, ಕೇಳಲು ತ್ರೈಲೋಕ ಸಿದ್ಧಿಪುದು. ಇಂತಿಪ್ಪ ದೇವಿ ಮಹಾತ್ಮೆ ಎಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ, ಯಾರು ಕೇಳಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು, ಕಟೀಲು ಭ್ರಮರಾಂಬಿಕೆ ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿರುವ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ನೀಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಗತೆಗೆ ಮಂಗಳ ಗೀತೆಯನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಪಿಡಿಗಡಗುವ ಕಟುಬಡ ನಡುವಿನ ಗುಡಿ ನೋಟದ ನಡೆ ನುಡಿ ಬೆಡಗಿನ ಪಿಡಿಗಡಗುವ ಕಟುಬಡ ನಡುವಿನ ಗುಡಿ ನೋಟದ ನಡೆ ನುಡಿ ಬೆಡಗಿನ ಬೀದಿ ಮಲೆಯ ನೋಡಿಗೆ ಹುಡುಗಿಯನ ಮರ ಕಟಕಟ ಮಡದಿಯ ಆಹೋ ಆಹೋ ಮಹಾರಾಜ ಶ್ರೀಗಳಾದ ಶ್ರೀಮತಿ ವಾಣಿಶ್ರೀ ರಾಧಾಕೃಷ್ಣಾಚಾರ್ಯ ಮಗಳು ಹಾಗೂ ಮನೆಯವರು, ಮಹಾರಾಜ ಶ್ರೀಗಳಂತ ಶ್ರೀಮತಿ ವಾಣಿಶ್ರೀ ರಾಧಾಕೃಷ್ಣಾಚಾರ್ಯ ಮಗಳು ಹಾಗೂ ಮನೆಯವರು, ಶಾಭ ಮಹಾರಾಜ ಶ್ರೀಗಳಂತ ಶ್ರೀಮತಿ ವಾಣಿಶ್ರೀ ರಾಧಾಕೃಷ್ಣಾಚಾರ್ಯ ಮಗಳು ಮತ್ತು ಮನೆಯವರು, ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ಶಾಭ ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ದಕ್ಕಿತ್ತು ಬಿಡಾರಕ್ಕೆ ದೇವರ ರಂಗನಾಯಕ ರಾಜೀವ ಲೋಚನ
ತಾಯಿಗೆ